ಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿಃ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಕರ್ಣನ ಅವತಾರ ಆಯಿತು. ಪುರಾಸ ವಾಲಿಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತಃ ಅಜನಿ ಯಥಾ ಗ್ರಹೈರ್ವಿದುಷ್ಯತೆ ಮತಿರ್ನೃಣಾಂ ತಥೈವ ಹಿ ಅಭುಚ್ಯ ದೈತ್ಯದೂಷಿತ ಮತಿರ್ದಿವಾಕರಾತ್ಮನಃ. ಹೇಗೆ ದೆವ್ವ ಹಿಡಿದಾಗ ಮನುಷ್ಯನ ಬುದ್ಧಿ ಕೆಡುತ್ತೋ ಹಾಗೆ ಈ ದೈತ್ಯಾವೇಶದಿಂದಾಗಿ ಕರ್ಣರಿಗೆ ಅದು ದಿವಾಕರಾತ್ಮನಃ ಸೂರ್ಯನ ಅವತಾರವಾದರೂ ಕೂಡ ಆತನಿಗೆ ಹಾಗಾಯಿತು. ತಥಾಪಿ ರಾಮ ಸೇವನಾತ್ ಹರೇಶ್ಚ ಸನ್ನಿಧಾನಯುಕ್ ಸುದರ್ಶನೀಯ ಕರ್ಣತಃ ಸ ಕರ್ಣನಾಮಕೋ ಭವತ್. ಸರತ್ನಪೂರ್ಣ ಮಂಜುಷಾ ಗತೋ ವಿಸರ್ಜಿತೋ ಜಲೆ ಜನಾಪವಾದ ಭೀತಿತಃ ತಯಾ ಯಮಸ್ವಸುರ್ಧೃತಂ. ಆ ಕುಂತಿ ಆದರೆ ದೋಷ ಬಂತು, ಒಂದು ದೋಷ ಬರಲಿಲ್ಲ ಅಂತ ಮುಂದೆ ವೇದವ್ಯಾಸದೇವರು ಹೇಳ್ತಾರೆ. ಸ್ಪಷ್ಟ ಯಾವ ದೋಷವೂ ಬರಲಿಲ್ಲ ಆಕೆಗೆ. ಹಾಗಿದ್ರೆ ಮಗುನ ಯಾಕೆ ಬಿಡಬೇಕಾಗಿತ್ತು ಅಂದರೆ ಸಹ ರಕ್ತಪೂರ್ ಜನಾಪವಾದ ಭೀತಿತಃ, ಜನರ ಅಪವಾದದ ಭಯದಿಂದಾಗಿ. ಯಾಕೆ ರಾಜಕುಮಾರಿ ಹೇಗೆ ಮಾಡಿದರೆ ಇಡೀ ರಾಜ್ಯ ಏನಾಗುತ್ತೆ, ಅವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರನೇ ತನ್ನ ಮಗುವನ್ನು ತ್ಯಾಗ ಮಾಡ್ತಾರೆ. ಬಹಳ ಮುಖ್ಯ ಇದು. ಯಜೇದೇಕಂ ಕುಲಸ್ಯಾರ್ಥ ಅಂತ ಒಂದು ಮಾತಿದೆ. ಕುಲವನ್ನು ಉಳಿಸೋದಕ್ಕೋಸ್ಕರ ಒಬ್ಬನ ತ್ಯಾಗ ಮಾಡಬೇಕು ಅಂತ. ಅದು ಇವತ್ತು ನಮ್ಗೆ ಗೊತ್ತು, ಗ್ಯಾಂಗ್ರೀನ್ ಆದಾಗ ಅವಯವ ತ್ಯಾಗ ಮಾಡ್ತಾರೆ. ಇಲ್ಲದವ್ರು ಏನಾಗುತ್ತೆ, ಇಡೀ ದೇಹ ಹಾಳಾಗುತ್ತೆ. ಅದು ಹೇಗೋ ಹಾಗೆ ಅದರ ಭಾಗವತಲ್ಲಿ ದೃಷ್ಟಾಂತ ಕೊಡ್ತಾರೆ, ಅದೇ ದೃಷ್ಟಾಂತನೇ ಕೊಡ್ತಾರೆ. ಅವಾಗಲೂ ಕೂಡ ಒಬ್ಬ ಜ್ಞಾತಕ್ಕೆ ಬಿಡಬೇಕು ಅಂತ ಕೇಳಿದ್ರೆ ತನ್ನದೇ ದೇಹದ ಅಂಗ ಅದನ್ನು ಕಟ್ ಮಾಡಿದರೆ ಕಟ್ ಮಾಡಿ ಕ್ಯೂನಿಂದ ಕಟ್ ಮಾಡಿಸ್ಕೊತಾನೆ. ಯಾಕೆಂದ್ರೆ ಉಳಿದ ಅಪಾಯ ಇದೆ. ಅದೇ ರೀತಿ ತನ್ನದೇ ಸಂತತಿ ಆಗಿದ್ದರೂ ಕೂಡ ಅದು ದುಷ್ಟವಾದಾಗ ಏನು ಮಾಡಬೇಕು, ದುಷ್ಟ ಇದು ಗ್ಯಾಂಗ್ರೀನ್ ದೋಷ ಅದೇ ಥರ ವಂಶ ಹಾಳು ಮಾಡುತ್ತೆ. ಈ ಗ್ಯಾಂಗ್ರೀನ್ ಆದರೆ ಈ ವ್ಯಕ್ತಿನ ಹಾಳು ಮಾಡುತ್ತೆ ಅಷ್ಟೇ. ಇದೇನು ಮಾಡುತ್ತೆ, ದೋಷಗಳು ವಂಶಕ್ಕೆ ಕೆಟ್ಟ ಹೆಸರುತ್ತೆ. ಕುಲಪಾಂಸದರು ಅಂತ ಅವ್ರ ಹೆಸರು. ಕುಲವನ್ನೇ ನಾಶ ಮಾಡ್ತಕ್ಕಂಥವ್ರು, ವಂಶನೇ ಹಾಳು ಮಾಡ್ತಕ್ಕಂಥವ್ರು. ಆದ್ದರಿಂದ ಅವ್ರನ್ನ ಏನು ಮಾಡಬೇಕು, ಬಿಟ್ಟಾಕ್ಬಿಡ್ಬೇಕು. ಅದು ಕುಂತಿ ನೋಡಿ, ಚಿಕ್ಕ ಹುಡುಗಿ ಅದ್ರ ಯೋಚನೆ ಮಾಡಿದ್ಲು, ತಂದೆ ತಾಯಿಗೂ ಹೇಳಲಿಲ್ಲ ಅದನ್ನು ತ್ಯಾಗ ಮಾಡಿದ್ಲು. ಹೇಗೆ, ರತ್ನಪೂರ್ಣ ಮಂಜುಷಾಗತಃ, ಒಂದು ಮಂಜುಷ ಬಹಳ ಆಶ್ಚರ್ಯ. ಆಗಿನ ಟೆಕ್ನಾಲಜಿ ಹೇಗಿತ್ತು ಅಂತ ಹೇಳ್ತಾರೆ. ಕುಂತಿಗೆ ಎಷ್ಟು ವಿಷಯ ಗೊತ್ತಿತ್ತು ಅಂದರೆ, ಒಂದು ಮಂಜೂಷ ತಯಾರು ಮಾಡಿ ಒಂದು ಬುಟ್ಟಿ, ಆ ಬುಟ್ಟಿ ತೇಲ್ಕೊಂಡು ಹೋಗ್ತಿರ್ಬೇಕು. ಅದರ ರಕ್ತ ತುಂಬಿಸಿದ್ದಾಳೆ. ಮಗು ಯಾರಿಗೆ ಸಿಕ್ಕರು ಕೂಡ ಹೇಗೆ ಬೆಳಿಬೇಕು, ಅದು ರಾಜಕುಮಾರ ಬೆಳೆದಾಗೆ ಬೆಳಿಬೇಕು. ಯಾಕಂದ್ರೆ ಅದು ಅನ್ಯಾಯ ಆಗಬಾರ್ದು. ಇದೆಲ್ಲ ಉಳಿದವರು ಬರೆದಿಲ್ಲ, ಯಾರೂ ಬರೆದಿಲ್ಲ. ಇದನ್ನು ಕನ್ನಡದಲ್ಲಿ ಬರೀಬೇಕೆಲ್ಲ ಬಿಟ್ಬಿಟ್ಟಿದ್ದಾರೆ. ಮಹಾಭಾರತದಲ್ಲಿದೆ, ಆಚಾರ ಹೇಳ್ತಾರೆ. ರಕ್ತಗಳನ್ನು ತುಂಬಿಸ್ತಾಳೆ ಅದರೊಳಗೆ. ಮಗು ಸುಖವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ. ಈ ಗೋದಾನ ಮಾಡೋರು ಗೋ ಕೊಟ್ಬಿಡ್ತಾರೆ, ತೊಗೊಳೋರು ಗತಿ ಏನಾಗಬೇಕು, ಆಮೇಲೆ ಎಷ್ಟು ಕಷ್ಟಪಡ್ಬೇಕು ಅದನ್ನ ಪಾಲನೆ ಮಾಡಬೇಕಾದ್ರೆ. ಅದನ್ನು ಸೇರಿಸ್ಬೇಕು. ಗೋದಾನದ ಅವೆಲ್ಲ ಸೇರಿದಾಗ ಸರಿ. ಅದು ಯಾರ್ದೋ ಮನೆಯಲ್ಲಿ ಹುಡುಗ ಹಾಸ್ಟೆಲ್ ಸೇರಿಸ್ಬಿಟ್ರೆ ಅಡ್ಮಿಷನ್ ಕೊಟ್ರೆ ಆಯ್ತಾ, ಪ್ರತಿ ತಿಂಗಳು ಕೊಡಬೇಕಲ್ಲ. ಆ ಥರ ಮೇಂಟೆನೆನ್ಸ್ ಕೊಡಲೇಬೇಕಲ್ಲ. ಅಷ್ಟು ಯೋಚನೆ ಮಾಡಿಲ್ಲ ಕುಂತಿ. ರಕ್ತ ಪೂರ್ಣ, ಅಲ್ಲೊಂದಿಲ್ಲೊಂದು ರತ್ನ ಸುಬ್ಬಿಸ್ಬಿಟ್ಟಿದ್ದಾಳೆ ಮಗುವಿನ ಜೊತೆಗೆ. ಅಷ್ಟು ಕೊಟ್ಟು ವಿಸರ್ಜಿತೋ ತ್ಯಾಗ ಮಾಡಿ. ಇಲ್ಲಿ ಒಂದು ದೊಡ್ಡ ತಪ್ಪು ಹೇಳ್ತಾರೆ. ಏನು ಅಂದರೆ, ಬಿಟ್ಟಿದ್ದು ಎಲ್ಲಿ ಇವರು ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅವರು, ಗಂಗಾ ನದಿ ಇಲ್ಲೇ ಇಲ್ಲ ಕುಂತಿ ಭೋಜ ದೇಶದೊಳಗೆ, ಗೊತ್ತಾಯ್ತಾ. ಗಂಗಾ ನದಿ ಅಶ್ವ ನದಿ ಅಂತ ಒಂದು ನದಿ ಇದೆ, ಚಿಕ್ಕ ನದಿ ಅದು. ಅದರಲ್ಲಿ ಬಿಡ್ತಾಳೆ. ಅದು ಮುಂದೆ ಏನಾಗುತ್ತೆ, ಹರ್ಕೊಂಡು ಹೋಗಿ ಯಮಸ್ವಸುರುತ್ತೆ, ಯಮುನಾ ನದಿ ಸೇರುತ್ತೆ. ಅದು ಮುಂದೆ ಪ್ರಯಾಗದಲ್ಲಿ ಗಂಗಾ ನದಿ ಸೇರುತ್ತೆ. ಅಂದರೆ ಜಾಗ್ರತೆ. ಇವತ್ತಿನ ಕಾಲಕ್ಕೆ ಗೂಗಲ್ ನೋಡ್ಕೊಂಡು ಹೇಳ್ಬೋದು, ತಪ್ಪು ಬರೀತಾರೆ. ಅದನ್ನು ತಪ್ಪಂತ ತಾವಂತಾರೆ ಬಾಯಿಲೆ. ಕರೆಕ್ಟಾಗಿ ಅಲ್ಲಿ ಹೋಗುತ್ತೆ. ಕುಂತಿ ಭೋಜ ರಾಜ ದೇಶ, ಅಲ್ಲಿಂದ ಅಶ್ವ ನದಿ, ಮುಂದೆ ಯಮುನಾ ನದಿ, ಅಲ್ಲಿಂದ ಪ್ರಯಾಗದಲ್ಲಿ ಗಂಗಾ ನದಿ, ಅಲ್ಲಿಂದ ಮುಂದೆ ಪಾಟ್ನಾ ಕಡೆ ಹೋಗ್ಬೇಕದು, ಕರೆಕ್ಟ್ ಬಿಹಾರಿಗೆ. ಇದು ಯಾರು ಕಥೆ ಬರೆದ ರೀತಿ ಬರೀತಾರೆ. ಕಥೆ ಬರೆದ್ರೆ ಇವತ್ತಿಗೆ ಜಾಗ್ರಫಿ ಪರ್ಫೆಕ್ಟಾಗಿ ಟ್ಯಾಲಿ ಆಗುತ್ತೆ ಅಂದರೆ ಆಗ ವೇದವ್ಯಾಸರ ಬರವಣಿಗೆ ಎಲ್ಲ ದೃಷ್ಟಿಯಿಂದನೂ ಪರ್ಫೆಕ್ಟ್. ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳಿದ ಹಾಗೆ ಇದರಲ್ಲಿ ಒಂದು ಚೂರು ಕೂಡ ಇದು ಬರೋದಿಲ್ಲ. ಇವ್ರಿಗೆ ಹಾಗೆ ಮಾಡಿದ್ಲು, ಅದು ವಿಶೇಷ ಅಂತ ಕೇಳಿದರೆ. ಇವತ್ತು ಇದು ಮಾಡಿದ್ರೆ ಇಂಗ್ಲೀಷ್ ಚಾನಲ್ ದಾಟಿದವ್ರಿಲ್ಲ, ವ್ಯವಸ್ಥೆ ಇದೆ. ಉಳಿದವ್ರು ದಾಟಕ್ಕಾಗಲ್ಲ, ಮನೇಲಿ ನೀರು ದಾಟಕ್ಕಾಗೋದಿಲ್ಲ. ಯಾಕೆ, ಫುಲ್ ಪ್ರೊಟೆಕ್ಷನ್ ಕೊಟ್ಟು ಕಳಿಸ್ತಾರೆ. ಈಗ ಮಂತ್ರ ಹಾಕಿಲ್ಲ, ದೇವತೆಗಳು ಮಂತ್ರನ ಹಾಕಿದ್ಲು, ಗೊತ್ತಾಯ್ತು. ಅದೆಲ್ಲ ಹಾಕಿ ಕಳಿಸ್ಕೊಡು. ಮತ್ತು ಹೊರ ಬರಲಿ ಎಂಥ ಮಗು ಹುಟ್ಟಬೇಕು ಅಂತಿದೆ, ಶ್ರೇಷ್ಠ ಮಗು ಹುಟ್ಟಬೇಕು. ಹಾಗೆಲ್ಲ ಸಾಯೋ ಮಗು ಅಲ್ಲದು. ಮುಂದೆ ಹೋಯ್ತು. ಅದು ಉಸಿರಾಟಕ್ಕೆ ವ್ಯವಸ್ಥೆ ಇರಬೇಕು ಅಂತ ಅರ್ಥ ಅದರಲ್ಲಿ.
ಉಸಿರಾಟಕ್ಕೆ ವ್ಯವಸ್ಥೆ ಇರಬೇಕು, ತೇಲ್ಕೊಂಡು ಹೋಗ್ಬೇಕು, ಮತ್ತೆ ಪಡ್ಕೊಂಡ್ರೆ ಹಾಳಾಗಬಾರ್ದು. ಅದಾಯ್ತಲ್ಲ, ಅದು ಟೈಟಾನಿಕ್ ಹೋದಾಗ ಹೋಗ್ಬಾರ್ದು. ಗಡ್ಡೆ ಹೊಡೆದ್ಬಿಟ್ಟು ಏನಾಗುತ್ತೆ, ಅದು ಹೊಡೆದೋಗ್ಬಿಡು. ಹಾಗಾಗಬಾರ್ದು. ಅಷ್ಟು ವ್ಯವಸ್ಥೆ ಮಾಡಿ ಕಳಿಸಿದ್ದ. ಅದು ಎಷ್ಟು ಟೆಕ್ನಾಲಜಿ ಮುಂದುವರೆದಿತ್ತು ಅಂತ ಕೇಳಿದರೆ ಅದನ್ನೆಲ್ಲ ದುರುಪಯೋಗ ಮಾಡಲಿರೋ. ದುರುಪಯೋಗ ಮಾಡಿದ್ರೆ ಏನಾಗ್ತಿತ್ತು, ಮನುಷ್ಯರೆಲ್ಲ ಸೋಮಾರಿಗಳಾಗಿಬಿಡ್ತಾ ಇದ್ರು. ಒಂದು ಹಂತದಲ್ಲಿ ಲಿಮಿಟ್ ಮಾಡ್ತಾ ಇದ್ರು. ಮತ್ತೆ ಎಲ್ಲರಿಗೂ ಏನು ಬೇಕಾದ್ರೆ ಸಿಗುತ್ತಾ, ಅದರಿಂದ ಆಗಿದ್ದೇನೋ ಎಲ್ಲ ಮಿಸ್ಯೂಸ್ ಮಾಡ್ತಾರೆ. ಅಲ್ಲಿ ಮಿಸ್ಯೂಸ್ ಆಗಾಗಿಲ್ಲ. ಮಿಸ್ಯೂಸ್ ಆಗಬಾರ್ದು, ಮತ್ತೆ ಜನ ಸೋಮಾರಿಗಳಾಗಬಾರ್ದು. ಎಲ್ಲರಿಗೂ ಕೊಟ್ಟು ಊಟ ಗಿಟ 2 ಹೊತ್ತಾಗಿ ಕೊಟ್ಬಿಟ್ಟು ಎಲ್ಲ ಮನೇಲಿ ಕೂತ್ಬಿಡ್ತಾರೆ ಅಷ್ಟೇ, ಏನು ಕೆಲಸನೂ ಮಾಡೋದು. ಸಂಪಾದನೆ ಮಾಡಬೇಕು. ಆ ದೃಷ್ಟಿಯಿಂದ ಪೂರ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವ್ರಿಗೆ ಗೊತ್ತಿದ್ರೂ ಮಾಡಲಿಲ್ಲ. ಇದೊಂದು ಇನ್ಸ್ಟೆನ್ಸ್ ಸಾಕು. ಎಷ್ಟು ದೂರ ಹೋಗಿದ್ದು, 100 ಕಿಲೋಮೀಟರ್ ಹೋಗ್ಬೇಕದು. ಮುಂದೆ ಪ್ರಯಾಗರಾಜ ನದಿ ಭಾಳ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಅದರಲ್ಲಿ ಏನೂ ತೊಂದರೆ ಆಗಬಾರ್ದು. ಪ್ರಾಣಿಗಳಿರುತ್ತೆ, ಜನ ಇರ್ತಾರೆ, ಯಾರಿಗೂ ಬೇರೆ ಕಡೆ ಸಿಗಬಾರ್ದು. ಎಷ್ಟು ವ್ಯವಸ್ಥೆ ಮಾಡಿದ್ದಾಳೆ. ಆ ರೀತಿ ಮಂತ್ರ ಹಾಕಿದಾಗ ಏನಾಗುತ್ತದು, ರಿಜಿಸ್ಟ್ರ್ ಪೋಸ್ಟ್ ಇದ್ದಾಗಿ ಬೇರೆ ಕೈ ಮುಟ್ಟಕ್ಕಾಗಲ್ಲ. ಅದನ್ನು ಎದುರಿಗೆ ಇದ್ರೂ ತೊಗೊಳಕ್ ಬರಲ್ಲ. ಯಾತಕ್ಕೆ, ಅಪರಾಧ ಆಗುತ್ತೆ, ಅವರೇ ತಗೋಬೇಕು. ಇದು ನಮಗೆ ಗೊತ್ತಿಲ್ಲ. ರಿಜಿಸ್ಟ್ರ್ ಪೋಸ್ಟ್ಗೆ ಎಷ್ಟು ಬೆಲೆ ಇದೆ ಅಲ್ಲೇನು. ಎದುರಿಗಿದ್ರು ಅವನು ಮುಟ್ಟಾಗಿಲ್ಲ, ಪೋಸ್ಟ್ ಮಾಸ್ಟರ್ ಮುಟ್ಟಾಗಿಲ್ಲ. ಅರ್ಥ ಆಯ್ತು, ಪೋಸ್ಟ್ ಮಾಸ್ಟರ್ ಮುಟ್ಟಾಗಿಲ್ಲ, ಪೋಸ್ಟ್ ಮ್ಯಾನ್ ಮುಟ್ಟಾಗಿಲ್ಲ, ಯಾರೂ ಮುಟ್ಟಾಗಿಲ್ಲ. ಸಂಬಂಧಪಟ್ಟವರಿಗೆ ಕೊಡಬೇಕದು. ಇದು ಇವತ್ತಿನ ಇದು ಆಧುನಿಕ ವ್ಯವಸ್ಥೆ. ಅದು ಮಂತ್ರದ ವ್ಯವಸ್ಥೆ. ಹೊರಟು ಅಲ್ಲಿ ಸೇರಿತು. ಇವರೇನು ಮಾಡಿಬಿಟ್ರು, ಗಂಗೆಯಲ್ಲಿ ಬಿಸಾಡಿಬಿಟ್ಲು. ಅದು ಕೂಡ ಗಂಗೆಯಲ್ಲಿ ಬಿಸಾಡಿಬಿಟ್ರು. ಏನು ಅರ್ಥ ಆಯ್ತು, ಇದು ಗಂಗೆಯಲ್ಲಿ ಬಿಸಾಡಿದ್ಲು. ಆ ಮಕ್ಕಳನ್ನ ಸತ್ತೋದ್ರು ಅವರೆಲ್ಲ ಕೂಡ. ಬಿಸಾಡಿದ್ದೆ ಕೌತ್ತಾನೆ ಮುಳುಗೋಗ್ಬಿಟ್ರು. ಆ ರೀತಿ ಬಿಡಲಿಲ್ಲ, ಕಳಿಸಿದ್ಲು. ಕಳಿಸಿಕೊಟ್ಟು ದೇವರು ಪ್ರಾರ್ಥನೆ ಮಾಡಿ ಕಳಿಸ್ಕೊಡ್ತಾಳೆ ಹೊರತು ಸುಮ್ಮನೆ ಬಿಸಾಕಿದ್ದು. ಗಂಗಾ ನದಿನೇ ಫಸ್ಟ್ ತಪ್ಪು, ಬಿಸಾಕಿದ್ದು 2ನೇ ತಪ್ಪು, ಮತ್ತು ರತ್ನಗಳಿಟ್ಟಿದ್ದು ಬಿಟ್ಟಿದ್ದು 3ನೇ ತಪ್ಪು. ತಪ್ಪುಗಳ ಸರ್ವ ಇಲ್ಲಿ ತಪ್ಪರಿ. ಅವರೇನು ವಿಶ್ವ ಸರ್ವತ್ವತ್ತೇನು ಬರೀತಾರೆ ಅವರೆಲ್ಲ ಕೂಡ. ಅದು ಅರ್ಥ ಆಗೋ ಚಾನ್ಸೇ ಇಲ್ಲ. ಏನೋ ಏನೋ ಹಾಂ ಹೌದು ಹೌದು. ಮತ್ತೆ ಶಕ್ತಿ ಸಿದ್ಧಿ ಇತ್ತು ಅದಕ್ಕೆ. ಸಿದ್ಧಿ ಎಲ್ಲರೂ ಸೈನ್ ಮಾಡಿದ್ರೆ ಡಾಕ್ಯುಮೆಂಟ್ ಆಗುತ್ತಾ, ಸಂಬಂಧ ಕಾಂಪಿಟೆಂಟ್ ಅಥಾರಿಟಿ ಮಾಡೋದು. ಅದು ಪವರ್ ಬೇಕು. ಅಷ್ಟು ಓದಿ ಕಷ್ಟಪಟ್ಟು ಪ್ರಮೋಷನ್ ತಾಳಿ ಒಂದು ಕೂತಿರ್ತಾರೆ, ಅವಾಗ ಶಕ್ತಿ ಇದೆ. ಸುಮ್ಮನೆ ಬರಲ್ಲ ಅದು. ಆ ರೀತಿ ಅಧಿಕಾರದ ಪವರ್ ಬರಲಿಕ್ಕೆ ಎಷ್ಟು ಶ್ರಮ ಇರುತ್ತೆ. ಆ ರೀತಿಯಲ್ಲಿ ಇದೊಂದು ಮಂತ್ರದ ಶಕ್ತಿ. ಅದರಿಂದ ಮಾಡಿಕೊಟ್ರು. ಯಾರೋ ಬಿಸಾಕೆಲ್ಲ ಒಬ್ಬ ರೀತಿ ಬರೆದ್ರೆ ತಪ್ಪಾಗುತ್ತೆ. ಎಲ್ಲ ಒಟ್ಟು ಜನಾಪ ಈ ಕಡೆ ಇದಾಗಬೇಕು. ಜನಾಪಾದನೆ ಜನ ಕೇರೆ ಮಾಡೋದಿಲ್ಲ ಇವತ್ತು. ಜನಗಳು ಬಾಯಿ ಬಂದಿದೆ ಅಂತ ಬಂತಾರೋ ಮಾಡ್ತಿರೋದು ಅಷ್ಟೇ. ಜನಕ್ಕೆ ಏನೋ ಕೊಟ್ಟರೆ ಸುಮ್ಮನೆ ಆಗ್ತಾರೆ, ತಪ್ಪದು. ಜನಾಪಾದ ಬರಬಾರದು. ಅದರಿಂದ ಯಜ್ಞದಾಚರದಿ ಶ್ರೇಷ್ಠ ತತ್ತದೇ ವೇತರೋ ಜನ. ಅಷ್ಟರ ಮಟ್ಟಿಗೆ ಸಮಾಜ ಕೆಟ್ಟು ಹೋಗ್ಬಿಡುತ್ತೆ ಅದರಿಂದ. ಆ ರೀತಿಯಾಗಿ ಅವರು ಯಾವಾಗ ಅವರು ತಪ್ಪು ಮಾಡ್ತಾರೆ ಮೇಲಿನವರು, ಹೇಳಕ್ಕೆ ಹೋದರೆ ನೀವೇ ಮಾಡಿಲ್ಲ ಅನ್ಸುತ್ತೆ, ತಕ್ಷಣ ಪ್ರಶ್ನೆ ಕೇಳ್ತಾರೆ. ನೀವೇನು ಮಾಡಿರೋದು ಈಗ ಅಂತ ಉತ್ತರ ಕೊಡೋಕೆ ಬರೋದಿಲ್ಲ. ಅವಾಗ ಏನು ಮಾಡ್ತಾರೆ ಇವರು, ಹೇಳೋದಕ್ಕೆ ಹೋಗೋದಿಲ್ಲ. ಹೇಳಿ ಬೈಬಲ್ ಬರುತ್ತೆ, ಹೇಳೋದೇ ಇಲ್ಲ. ಅವ್ರು ಹೇಳಲಿಲ್ಲ ಅಂದರೆ ನಾವು ಇನ್ನೂ ಶುರು ಮಾಡ್ತಾರೆ. ಅಲ್ಲಿ ಹೇಳಲಿಲ್ಲ ನಾನು ಮಾಡ್ತೀನಿ ಅಂತ. ಕೊನೆಗೇನ ಎಲ್ಲರೂ ಬಿಡೋರೇ ಆಗಿಬಿಡ್ತಾರೆ. ಮಾಡೋರು ಸಿಗೋದೇ ಇಲ್ಲ. ತ್ಯಾಗ ಮಾಡ್ಬೇಕಲ್ಲ. ಈ ಕುಂತಿ ತ್ಯಾಗ ನೋಡ್ಬೇಕು. ತ್ಯಾಗ ಹೇಳ್ಸ್ಕೊಂಡು ಮಾಡಿದ ತ್ಯಾಗ ಅಲ್ಲ. ದೊಡ್ಡ ದೇವತೆ ಒಂದು ಪಾಪ ಮರುತ್ತನ ಹೆಂಡತಿ ಹಾಕಿ ಒಳ್ಳೆ ವಿವೇಕದಿಂದ ನಡ್ಕೊಡ್ತಾ. ತಪ್ಪು ಮಾಡಬಾರ್ದು. ಮಾಡಿದ್ಮೇಲೆ ಉಳಿದವ್ರು ಪ್ರೆಸಿಡೆನ್ಸ್ ಆಗೋ ರೀತಿ ನಡ್ಕೋಬಾರ್ದು. ತಪ್ಪನ್ನು ಮುಚ್ಚೋಳಕ್ಕೋಸ್ಕರ ಏನೇನೋ ಮಾಡಿಬಿಟ್ರೆ ಸಾಧ್ಯ ಇಲ್ಲ. ಯಾರು ದೊಡ್ಡ ಮರ್ಡರ್ ಮಾಡಿದ ಪವಮಾನವ ಮಾಡ್ಕೊಬಿಟ್ಟ. ನೋಡಿರಿ ಮಂತ್ರ ಪ್ರಕಾರ ಆಗುತ್ತಾ ಅಂತ ಕೇಳಿದರೆ ಎಲ್ಲ ಬಾರ್ಡರ್ ಬೆಳಗಾನ ಬಾರ್ಡರ್ ಪಾವ 2 ಒಟ್ಟೆ ನಡೀತಾ ಇರುತ್ತೆ. ಅದಕ್ಕೆಲ್ಲ ನಾಟ್ ಅಲೋಡ್. ಅದಕ್ಕೆ ಅದಕ್ಕೆ ವ್ಯವಸ್ಥೆ ಇದೆ. ಏನೇನೋ ಮಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಶಾಸ್ತ್ರ ಒಪ್ಪದೇ ಇರೋರು ಒಂದು ಕಡೆಗೆ, ಒಪ್ಪಿ ಮಿಸ್ಯೂಸ್ ಮಾಡೋರು ಇನ್ನೊಂದು ಕಡೆಗೆ. ಗೊತ್ತಾಯ್ತು. ಒಪ್ಪದೇ ಇರೋನು ಜನಕ್ಕೆ ಮೋಸ ಮಾಡ್ತಾನೆ, ಒಪ್ಪಿದಾಗ ಮಾಡಿ ಇದು ಮಾಡೋರು ಜನಕ್ಕೆ ಮೋಸ ಮಾಡ್ತಾನೆ. ಶಾಸ್ತ್ರ ಹೇಳಿದ್ರು ಅಂದ್ರೆ ಹಾಗೆ ಒಪ್ಬೇಕಾದ್ರೆ ಬದಲಾಯಿಸಕ್ಕೆ ಬರೋದಿಲ್ಲ. ನದಿ ಪ್ರವಾಹತೋ ಗತಂ ದದರ್ಶ ಸೂತ ನಂದನ. ಯಾರು ಕಂಡ್ರು ಅಧಿರಥ ಅಂತ ಒಬ್ಬ ಸೂತ. ಇವತ್ತು ಕೂಡ ಕನ್ನಡ ಎಲ್ಲಿ ಸಿಕ್ಕ ಊರು ಇದೆ ಅದು ತೋರಿಸ್ತಾರೆ. ಇಲ್ಲೇ ಗಂಗಾ ನದಿಯಲ್ಲಿ ಇದು ಬಂದಿದ್ದು ಅಂತ ಅಲ್ಲಿ ಜನ ಹೇಳ್ತಾರೆ. ಅದು ಆ್ಯಕ್ಚುಲಿ ಪಾಟ್ನಾ ಅಲ್ಲ, ಪಾಟ್ನಾಕ್ಕಿಂತ ಮುಂಚೆನೆ ಅಲ್ಲಿ ಒಂದು ಜಾಗದಲ್ಲಿ ಕರ್ಣ ಇದ್ದ ಊರು, ಅಧಿರಥರಿದ್ದ ಊರು. ಅಲ್ಲಿ ಅವರು ಮಕ್ಕಳಿರಲಿಲ್ಲ ಆಗ ಅವ್ರಿಗೆ. ಸ್ನಾನಕ್ಕೆ ಬಂದರೆ ಅದು ಸಿಕ್ತು. ಅದು ಯಾರೇ ಸಂಕಲ್ಪ ಮಾಡಿದ್ದು ಒಳ್ಳೆಯವರಿಗೆ ಸಿಕ್ತು. ಹಿಡಿತಾ. ಅದು ತಗೊಂಡ ಭಾರಿ ಆಶ್ಚರ್ಯ. ತೆಗೆದು ನೋಡ್ತಾರೆ, ಕೂಸು ನೋಡಿದ್ರೆ ಅದು ತುಂಬ ರತ್ನಗಳು. ಅದೆಲ್ಲ ಹೇಳ್ತಾರೆ. ಈಗ ಸೂರ್ಯನಾಥಿ ರಥೇನ ಅದು ದೇವ್ರ ರಕ್ಷಣೆ ಮಾಡ್ಲಿಕ್ಕೆ ಹೊರಟ್ರೆ ಬೇಕಾದ್ ಮಾಡ್ತಾರೆ. ಇಲ್ಲದೆ ಹೋದ್ರೆ ಬೀರೋ ಸಂಪತ್ತು ಬೇವರು ಬೀದಿ ಬಿದ್ದು ಸಾಯ್ತಾರೆ ರಾಜಕುಮಾರ. ಅಂದ್ರೆ ಅಂಥ ಜನಕ್ಕೆ ಇದು ಸಿಗೋದೇ. ಇದು ಬೇರೆ ಅದು ಬೇರೆ. ಲೋಕದೃಷ್ಟಿಯಲ್ಲಿ ನಡೆಯೋದು ಬೇರೆ. ಎಷ್ಟು ಐಶ್ವರ್ಯ ಇದ್ರೂ ಕೂಡ ಅನುಗ್ರಹ ಇಲ್ಲದೆ ಹೋದ್ರೆ ಹಾಳಾಗಿ ಹೋಗ್ತಾರೆ. ಅದು ಏನೂ ಇಲ್ಲ, ಅನುಗ್ರಹ ಇದ್ದರೆ ಅಷ್ಟು ಮುಂದೆ ಬರ್ತಾರೆ ಬದುಕು ಸಾಕ್ಷಿ. ಸೂತೇನ ಅಧಿರಥೇನ ಲಾಲಿತ ತನು ತದ್ಭಾರ್ಯಯ ರಾಧಯ ಸಮೃದ್ಧೋ ನಿಖಿಲಾಹ ಶ್ರುತಿರಥಿ ಜಗೌ ಸರ್ವಾಣಿ ಶಾಸ್ತ್ರಾಣಿ ಚ ಬಾಲ್ಯಾತ್ ಏವ ಮಹಾಬಲಃ ನಿಜಗುಣೈಃ ಸಂಭಾಸಮಾನಃ ಅವಸತ್
ಅವಸತೆ ನಾಮ್ನಾ ಅಸೌ ವಸುಷೇಣತಾಂ ಅಗಮತ್ ಅಪಿ ಆಸೀತ್ ಹಿ ಅಮಾ ತದ್ವಸು. ಇಷ್ಟು ಓದ್ಕೋಬೇಕು. ಅಲ್ಲಿ ತಮಗ್ರಹಿ ಸರತ್ನಕಂ ರತ್ನದ ಸಮೇತನೇ ತಗೊಂಡ. ಚಕಾರ ಪುತ್ರಕಂ ನಿಜಂ ತನ್ನ ಮಗ ಅಂತ ಘೋಷಣೆ ಮಾಡಿ ಪಾಲನೆ ಮಾಡು. ಅದು 8 ವಿಧ ಮಕ್ಕಳಲ್ಲಿ ಅದೊಂದು ಮಕ್ಕಳು. ಚಿಕ್ಕ ಮಗುನು ತನ್ನ ಸ್ವಂತ ಮಗು ಆದಾಗಾಯ್ತು. ಅದು ತನ್ನ ಸಂಸ್ಕಾರ ಮಾಡಿ ಬೆಳೆಸ್ಬಿಟ್ಟ ಬೂದಸಾಗಿ. ಅದು ಅಧಿರಥರೇ ಸಿಕ್ಕಿದ್ದು. ಸೂತೇನ ಅಧಿರಥೇನ ಅಲ್ಲಿ ಹೆಸರು ಹೇಳಲಿಲ್ಲ, ಇಲ್ಲೆಲ್ಲ ಹೇಳಿದರು. ಅಧಿರಥ ಅಂತಕ್ಕಂಥ ಸೂತ ಅವರು. ಆದ್ದರಿಂದ ಸೂತ ಜಾತಿಯವನು. ಲಾಲಿತ ತನುಹು ಚೆನ್ನಾಗಿ ಬೆಳೆಸಿದ್ದು. ತದ್ಭಾರ್ಯಯ ರಾಧಯ ಆತನ ಹೆಂಡತಿ ರಾಧಾ. ರಾಧೇಯ ಅಂತ ಹೆಸರುಕಾಯ್ತು. ರಾಧೆಯಿಂದ ರಕ್ಷಿಸಲ್ಪಟ್ಟು ಪುತ್ರತ್ವ ಸ್ವೀಕಾರ ಮಾಡಲ್ಪಟ್ಟಿದ್ದರಿಂದ ರಾಧೆಯಿಂದ ಲಾಲಿತ ತನುಹು ಚೆನ್ನಾಗಿ ಪೋಷಣೆ ಮಾಡಿದ. ಸಮೃದ್ಧ ಚೆನ್ನಾಗಿ ಬೆಳೆದ. ಸಮೃದ್ಧ ನಿಖಿಲಾ ಶ್ರುತಿರಥಿಜಗೌ ಎಲ್ಲ ವೇದಾಧ್ಯಯನವನ್ನೆಲ್ಲ ಮಾಡಿದ. ಇಲ್ಲಿ ಒಂದು ಪ್ರಶ್ನೆ, ಸೂತ್ರರು ವೇದಾಧ್ಯಯನ ಮಾಡಬಹುದು? ಸಂಕರ ಜಾತಿ ಅದು ಹೇಳ್ತಾರೆ. ಸೂತ್ರರು ವಿಶೇಷವಾದ ಜಾತಿ ಅದು. ಅವರು ಬ್ರಾಹ್ಮಣರಿಗಿಂತ ಕ್ಷತ್ರಿಯ ಕಡಿಮೆ, ಕ್ಷತ್ರಿಯರಿಗಿಂತ ಸೂತ ಕಡಿಮೆ, ವೈಶ್ಯರಿಗಿಂತ ಮೇಲೆ. ಈ ಸಂಕರ ಜಾತಿಗಳು ಅಂತ ಹೇಳಿದ್ರೆ ಕ್ರಾಸ್ ಇದು. ಇದರಲ್ಲಿ ಒಂದೇ ಒಂದು ವ್ಯಾಲಿಡ್ ಇದೆ. ಅಷ್ಟು ಜಾತಿಗಳಲ್ಲಿ ಇದಕ್ಕೆ ಜಾತಿ ಭ್ರಷ್ಟನಾಗದೇನೆ ಮಧ್ಯ ಉಳ್ಕೋದು ದ್ವಿಜ ಜಾತಿ ಸೇರ್ತಾರೆ, ದ್ವಿಜರ ಜಾತಿಗೆ ಸೇರ್ತಾರೆ. ಅದಕ್ಕೆ ವೇದ ಓದ್ದವನು. ಅರ್ಥ ಆಯ್ತಾ? ವೇದ ಓದಕ್ಕೆ ಬಂತು. ಅದು ಪೂರ್ತಿ ಕ್ಷತ್ರಿಯನಾದ್ರೆ ಬ್ರಹ್ಮಾಸ್ತ್ರ ಇತ್ಯಾದಿ ಕಲಿಯಕ್ಕೆ ಬರಲಿಲ್ಲ. ಅರ್ಥ ಆಯ್ತಾ? ಇವತ್ತು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳೋದಲ್ಲಿ ಕೆಲವನ್ನ ಆರ್ಟ್ಸ್ ಮಾಡಿದ್ರು ಇಂಜಿನಿಯರಿಂಗ್ ಅಪ್ಲೈ ಮಾಡಿ ಎಲಿಜಿಬಿಲಿಟಿ ಇಲ್ಲ. ಫಸ್ಟ್ ರ್ಯಾಂಕ್ ಇರಬಹುದು ಅಲ್ಲಿ, ಇದಕ್ಕೆ ಎಲಿಜಿಬಿಲಿಟಿ ಇಲ್ಲ. ಆ ರೀತಿಯಲ್ಲಿ ಕರ್ಣನಿಗೆ ವಿಶೇಷವಾದಂತಹ ಒಂದು ಅಧ್ಯಯನ ನಡೀತು. ವೇದ ನಿಖಿಲಾ ಶ್ರುತಿರಥಿಜಗೋ ಎಲ್ಲ ವೇದಗಳ ಅಧ್ಯಯನವನ್ನು ಮಾಡಿದ. ಸರ್ವಾಣಿ ಶಾಸ್ತ್ರಾಣಿ ಚ ಎಲ್ಲ ಶಾಸ್ತ್ರಗಳನ್ನು ಓದ್ದ ಕರ್ಣ. ಸ್ವತಃ ಸೂರ್ಯಾವತಾರ ವಿಶೇಷವಾದ ಸಾಧನೆ ಮಾಡ್ತಿದ್ದಾನೆ. ಓದಿದ, ಎಲ್ಲ ಬೆಳೆದ. ಬಾಲ್ಯಾದೇವ ಮಹಾಬಲಃ ಚಿಕ್ಕಂದಿನಿಂದಲೇ ಮಹಾಬಲಿಷ್ಠನಾಗಿಯೂ ಬೆಳೆದ. ನಿಜಗುಣೈಹಿ ಸಂಭಾಸಮಾನಃ ಒಳ್ಳೆ ಗುಣವಂತನಾದ್ದರಿಂದ ಕರ್ಣ ಒಳ್ಳೆ ಕೀರ್ತಿಶಾಲಿಯಾಗಿಯೂ ಬೆಳೆದ. ಎಲ್ಲ ಸೇರಿಕೊಂಡು ಅವಸತ್ ನಾಮ್ನಾ ಅಸೌ ವಸುಷೇಣ ತಾಮಗಮತ್. ಆ ಇಟ್ಟ ಹೆಸರು ಕರ್ಣ ಅಂತಲ್ಲ, ವಸುಷೇಣ ಅಂತ ಹೆಸರಿಟ್ಟು. ಯಾತಕ್ಕೆ? ಆಸೀಧಿ ಅಮಾ ತದ್ವಸು. ವಸು ಸೇನ, ಸೇನಾ ಅಂದ್ರೆ ಏನು? ಜೊತೆಗೆ ಬಂದಿದ್ದು. ಯಾವುದು? ವಸು ಅಂದರೆ ಸಂಪತ್ತು. ಸಂಪತ್ತಿನ ಸಮೇತ ಚಿಕ್ಕ ಮಗು ಅಂತ ಹೆಸರು. ಭಾಗ್ಯವಂತ ಕೂಸು ಅಂತ ಹೇಳಿ ವಸುಷೇಣ ಅಂತ ನಾಮಕರಣ ಮಾಡಿದ್ರು. ಪ್ರಸಿದ್ಧ ಕರ್ಣ ಅಂತ ಬಂತು. ಕಿವಿಯಿಂದ ಆಕರ್ಷ ಕಿವಿಗಳಿಂದ ಕರ್ಣ ಅಂತ ಹೆಸರು ಬಂತು. ಆತನ ಹೆಸರು ವಸುಷೇಣ ಅಂತೇಳಿ. ಮಕ್ಕಳ ಹೆಸರು ಸುಷೇಣ, ವಸುಷೇಣ. ಮಕ್ಕಳು ಇಡ್ಬೇಕಾದ್ರೆ ಸುಷೇಣ ಅಂತ ಒಬ್ಬ ಮಗ ಕರ್ಣನಿಗೆ ಸುಷೇಣ ಅಂತ ಹೆಸರಿಟ್ಟ. ಅದು ಅದೇ ರೀತಿ ಬಂದ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅನೇಕ ಮಕ್ಕಳಿದ್ರು ಆತನಿಗೆ. ಆಮೇಲೆ ಮಕ್ಕಳಾದ ರೀತಿಗೆ ಅಧಿರಥರಿಗೆ ಮೊದಲು ಮಕ್ಕಳು ಇರಲಿಲ್ಲ, ಜೋಪಾನ ಮಾಡಿದ್ರೆ ಆಮೇಲೆ ಮಕ್ಕಳು ಹುಟ್ಟಿದ್ರು. ಧ್ರುವ ಮೊದಲಾದವರ ಹೆಸರುಗಳು. ಆ ಧ್ರುವ ಅಲ್ಲ, ಈ ಧ್ರುವ ಬೇರೆ. ಹೆಸರು ಧ್ರುವ. ಅಷ್ಟೊತ್ತಿ ಪಾಪ್ಯುಲರ್ ಆಗಿ ಧ್ರುವನ ಹೆಸರು ಇಡೋದು, ಧ್ರುವ ಅಂತ ಹೆಸರಿಟ್ಟು. ಇಷ್ಟೆಲ್ಲ ಕರ್ಣನ ಬಗ್ಗೆ ನಡೀತು. ಸಂಭಾಸಮಾನ ಸೂರ್ಯ, ಸಂಭಾಸಮಾನ ಹೊಡೆಯುವ ಸೂರ್ಯ. ಸೂರ್ಯಕಾಂತಿ ಇದ್ದಾಗಿತ್ತು. ಸೂರ್ಯನ ಮಗುವಾಗಿದ್ದಕ್ಕೋಸ್ಕರ ಒಳ್ಳೆ ವರ್ಚಸ್ವಿಯಾಗಿ ಬೆಳೆದ. ಸೂರ್ಯನ ಅವತಾರನೇ ಇವತ್ತು ಸಾಕ್ಷಾತ್ತಾಗಿ. ಇದಿಷ್ಟು ಕರ್ಣನ ಪರಿಚಯ. ಸೂತೇನ ಅಧಿರಥೇನ ಲಾಲಿತ ತನುಹು ತದ್ಭಾರ್ಯಯ ರಾಧಯ ಸಮೃದ್ಧೋ ನಿಖಿಲಾ ಶ್ರುತಿ ಅಧಿಜಗೌ ಸರ್ವಾಣಿ ಶಾಸ್ತ್ರಾಣಿ ಚ ಬಾಲ್ಯಾತ್ ಏವ ಮಹಾಬಲಃ ನಿಜಗುಣೈಃ ಸಂಭಾಸಮಾನಃ ಅವಸತ್. ಏನಾಗಿದೆ? ನಾಮ್ನಾ ಅಸೌ ವಸುಷೇಣತ ಮಗಮತ್ ಅಪಿ ಆಸೀತ್ ಹಿ ಅಮಾ ತದ್ವಸು. ಆ ವಸು ಅವನಿಂದನೇ ಬಂದಿದ್ದೆ ಅಂತ ಹೆಸರಾಯಿತು. ಇಷ್ಟು ಆತನ ಕಥೆ ಹೇಳಿದ್ದು. ಒಂದೇ ಶ್ಲೋಕ ಎಷ್ಟು ವಿಷಯ ಸೇರಿದ್ದಾರೆ ನೋಡ್ಬೇಕಾದ್ರೆ. ಫುಲ್ಲಿ ಪ್ಯಾಕ್ಡ್ ಅದು. ಅಥ ಕುಂತಿ ದತ್ತಾ ಸಾ ಪಾಂಡೋಃ ಸೋಪೇತಯ ಚಿರಂ ರೇಮೆ ಶೂರಾತ್ ಶೂದ್ರ್ಯಾಂ ಜಾತಾಂ ವಿದುರೋ ಅವಹತ್ ವಾರುಣೀಂ ಗುಣಾಢ್ಯಾಂ ಸಾ. ಅಥ ಕುಂತಿ ದತ್ತ ಸಾ ಪಾಂಡೋಃ. ಕುಂತಿ ಭೋಜ ರಾಜ ಸ್ವಯಂವರ ಅಂತ ಏರ್ಪಾಡು ಮಾಡ್ದ. ಪಾಂಡುರಾಜ ಅಲ್ಲಿ ಹೋಗಿದ್ದ. ಸ್ವಯಂವರ ಸಿಂಪಲ್ ಅದು. ಯಾರ ಕೊಳ್ಳಿಗೆ ಹಾರ ಹಾಕಿದರೆ ಅವನ ವರ ಅಂತೇಳಿ. ಕುಂತಿ ನಿಯತ ಪತಿಪತ್ನಿಯರು, ಮೂಲದಲ್ಲೂ ಸ್ವರೂಪದಲ್ಲಿ ಪತಿಪತ್ನಿಯರಾದ್ದರಿಂದ ಈತ ಕೊಳ್ಳಲ್ಲಿ ಹಾರ ಹಾಕಿದ್ದು ಮದುವೆ ಆಗೋಯ್ತು. ಕುಂತಿ ದತ್ತಾ ಪಾಂಡೋಃ ಸೋಪಿ ಏತಯಾ ಚಿರಂ ರೇಮೆ. ಇಬ್ಬರು ಅನೇಕ ವರ್ಷ ಸುಖವಾಗಿದ್ದರು. ಶೂರ ಧೃತರಾಷ್ಟ್ರ ಮದುವೆ ಮೊದಲಾಯ್ತು ಅಣ್ಣಂದು. ಆಮೇಲೆ ಪಾಂಡುರಾಜನ ಮದುವೆ ಆಯ್ತು. ಈಗ ಅದೇ ಕ್ರಮದಲ್ಲಿ ಹೇಳ್ತಾ ಬರ್ತಾರೆ. ಇದು ಯಾರ್ದಾಗ ನೆಕ್ಸ್ಟ್? ಈಗ ವಿದುರಂದಾಗಬೇಕು. ಅದನ್ನೇ ಹೇಳ್ತಾರೆ. ಶೂರಾತ್ ಶೂದ್ರ್ಯಾಂ ಜಾತಾಂ ವಿದುರಃ ಅಗ್ರಹೀತ್ ಆರುಣೀಂ ಗುಣಾಢ್ಯಾಂ ಸಹ. ಆರುಣಿ ಅಂತ ಒಬ್ಬ ಈಕೆ, ಆಕೆನ ಮದುವೆ ಆದ ವಿದುರ. ಆರುಣಿ ಅಂತ ಹೆಸರು. ಯಾರು ಆಕೆ ಅಂದರೆ ಶೂರಾತ್ ಶೂದ್ರ್ಯಾಂ ಜಾತಾಂ. ಶೂರರಾಜ ಯಾರು? ವಸುದೇವನ ತಂದೆ. ವಸುದೇವನ ತಂದೆ ಅಂದ್ರೆ ಏನಲ್ಲ ಆಕೆ? ಕುಂತಿ ಅಕ್ಕ. ವಸುದೇವನ ಕುಂತಿ ಅಕ್ಕ ಮೊದಲು ಹುಟ್ಟಿದವಳು. ಈಕೆ ತಂಗಿ.
ಆದರೆ ಇದಲ್ಲ, ಶೂದ್ರ ಸ್ತ್ರೀ. ಹಿಂದಿನ ಕಾಲಕ್ಕೊಂದು ವ್ಯವಸ್ಥೆ ಇತ್ತು, ಬ್ರಾಹ್ಮಣ 4 ವರ್ಣದ ಸ್ತ್ರೀಯನ್ನು ಮದುವೆ ಆಗ್ಬೋದಾಗಿತ್ತು, ಗೊತ್ತಾಯ್ತಾ. ಕ್ಷತ್ರಿಯ 3 ವರ್ಣದ ಸ್ತ್ರೀಯನ್ನು ಮದುವೆ ಆಗ್ಬೋದಾಗಿತ್ತು. ಆ ಸೂರ್ಯರಾಜನಿಗೆ ಕ್ಷತ್ರಿಯ ಹೆಂಡತಿ ಇದ್ಲು, ಅದರಿಂದ ಹುಟ್ಟಿದವನು ವಸುದೇವ. ವೈಶ್ಯ ಹೆಂಡತಿ ಇದ್ಲು, ನಂದಗೋಪ ಹುಟ್ಟಿದ. ಶೂದ್ರ ಹೆಂಡತಿ ಇದ್ಲು, ಆತ್ನಲ್ಲಿ ಆರುಣಿ ಹುಟ್ಟಿದ್ಲು. ಈಗ 3 ಜನರು ಮಕ್ಕಳ. ಎಲ್ಲರಿಗೂ ಅವಕಾಶ ಅಲ್ಲ, ಇಷ್ಟಪಟ್ಟರೆ ಮದುವೆ ಆಗ್ಬೋದು ಅಷ್ಟೇ. ನಿಯೋಗ ಪದ್ಧತಿ ಹಾಗಲ್ಲ, ಭಾರಿ ವಿಶಿಷ್ಟ ಅದು. ಇದು ಹಾಗಲ್ಲ, ಇಷ್ಟಪಟ್ಟರೆ ಮದುವೆ ಆಗ್ಬೋದು. ಆದರೆ ತಾಯಿ ಜಾತಿ ಬರುತ್ತೆ. ತಾಯಿ ಜಾತಿ ಬರೋದ್ರಿಂದ ಹೇಳಿದ್ದಾರೆ, ಮಾತೃ ಜಾತಿ ಅಂತ ಹೇಳಿರೋದ್ರಿಂದ ತಾಯಿ ಜಾತಿ ಬಂದು ಈತ ಕ್ಷತ್ರಿಯನಾದರೂ ಕೂಡ ಹುಟ್ಟಿದ ಮಕ್ಕಳು ಏನಾಗ್ತಾ ಇದ್ರು, ತಾಯಿ ಜಾತಿ ಬರ್ತಾ ಇತ್ತು. ಅದರಿಂದ ವಸುದೇವ ಇದಾದ, ವಸುದೇವ ಕ್ಷತ್ರಿಯನಾದ, ನಂದಗೋಪ ವೈಶ್ಯನಾದ, ಈಕೆ ಆರುಣಿ ಇದಾದ. ಇದೆಲ್ಲ ಅರ್ಥ ಮಾಡಬೇಕು. ಶೂದ್ರ್ಯಾಮ್ ಅಂತ ಹೇಳಿದ್ದಾರೆ. ಇದೊಂದು ವಿಶೇಷ ಅಂಶ ಇದೆ. ಶೂದ್ರಿ ಎಂಬುದಕ್ಕೆ ಸಂಸ್ಕೃತದಲ್ಲಿ ಶೂದ್ರನ ಹೆಂಡತಿ ಅಂತ ಹೆಸರು, ಸಾಮಾನ್ಯವಾಗಿ ಕರೆಯೋದು. ಅನೇಕರು ಹಾಗೆ ಬರೆದು ಬಿಟ್ಟಿದ್ದಾರೆ, ಬೇರೆ ಬೇರೆ ಇತ್ತೀಚೆ ಇನ್ನೋರು ಬರೆದಿಲ್ಲ, ಇತ್ತೀಚೆಗೆ ಮಹಾ ತಪ್ಪರದವ್ರು ಇರ್ತಾರೆ. ಆದ್ದರಿಂದ ಒಬ್ಬ ಶೂದ್ರನ ಹೆಂಡತಿ, ಅವಳಲ್ಲಿ ಹುಟ್ಟಿದ ಮಗು ಒಂದು ಏನು ಮಾಡಿದಾಗಾಯ್ತು, ಹೇಗಿದ್ದೆ ಈತ ಪರಸ್ತ್ರೀ ಗಮನ ಮಾಡಿದಾಗಾಯ್ತು, ಹೊತ್ತಾನೆ ಪರಸ್ತ್ರೀ ಗಮನ ಮಾಡಿದಾಗಾಯ್ತು. ಅಲ್ಲ, ಅದು ಮದುವೆಯಾದ ಹೆಂಡತಿ ಆಯ್ತು. ಶೂದ್ರಿ ಶಬ್ದ ಸಂಸ್ಕೃತ ಅರ್ಥ ಇದ್ರೂ ಕೂಡ ಇದು ವಿಶೇಷ ಅರ್ಥ. ವಿಶೇಷ ಅರ್ಥ ಅಂದ್ರೇನು, ಶೂದ್ರ ಅಂದ್ರೇನು, ಶೂದ್ರ ಜಾತಿಯಲ್ಲಿ ಹುಟ್ಟಿದವಳು ಅಂತ ಅರ್ಥ. ಶೂದ್ರಿ ಅಂದ್ರೆ ಶೂದ್ರನ ಹೆಂಡತಿ ಆದವಳು ಅಂತ ಅರ್ಥ. ಆ ಅರ್ಥ ಮಾಡಬಾರ್ದು. ಯಾವ ಅರ್ಥ ಮಾಡ್ಬೇಕಿಲ್ಲಿ, ಶೂದ್ರ ಪತ್ನಿ, ಇವನ ಪತ್ನಿನೇ, ಶಿವರಾಜನ ಹೆಂಡತಿನೇ, ಅವಳು ಶೂದ್ರ ಸ್ತ್ರೀ ಅಷ್ಟೇ, ಅಲ್ಲೇ ಹುಟ್ಟಿದ್ದು ಅವಳು. ಆರುಣಿ ಅಂತ ಹೆಸರು. ಗುಣಾಢ್ಯಾಮ್, ಗುಣವತಿಯಾಗಿದ್ದು. ಇದರನ್ನು ಗುಣವಂತ, ಅವಳು ಒಳ್ಳೆ ಮಕ್ಕಳು ಮದುವೆ ಆಗೋಯ್ತು. ಮುಂದೆ ಹೇಳ್ತಾರೆ, ಎಲ್ಲರಿಗೂ ಮಕ್ಕಳಾಗ್ತಿದ್ದಾರೆ. ಮುಖ್ಯವಾಗಿ ಯಾರಿಗೆ ಮಕ್ಕಳಾದ್ರೆ ಇಲ್ಲಿ ಈಗ ಮುಖ್ಯವಾಗಿ ಶೂದ್ರ ವಿದರಣಿಗೂ ಮಕ್ಕಳಾದರು. ಬರೀತಾರೆ, ಆತ್ಮ ಸಮಾನ್ ಗುಣೈಹಿ, ಇದೆಲ್ಲ ಒಳ್ಳೆ ಮಕ್ಕಳು. ವಿದರಣಿದ್ದ ಮಕ್ಕಳು ಹೇಗಿದ್ರು, ಒಳ್ಳೆ ಸಾತ್ವಿಕ ಮಕ್ಕಳು. ತಾಯಿ ಯೋಗ್ಯಳಿದ್ದಾಳೆ, ತಂದೆ ಯೋಗ್ಯಳಿದ್ದಾರೆ, ಮಕ್ಕಳು ಕೂಡ ಹೇಗಿದ್ರು, ಎಲ್ಲ ಹಾಗೆ ಇದ್ರು ಅಂತ ಮಹಾಭಾರತ ವರ್ಣನೆ ಮಾಡ್ತಾ ಇದ್ದಾರೆ. ಅದೇ ಇದು ಎಂಥದ್ದಿದು, ಅನುಲೋಮ. ಇದು ಅನುಲೋಮ ಪ್ರತಿಲೋಮ ಅಂದ್ರೆ ಏನಾಗುತ್ತಾಗ ಉಲ್ಟಾ ಪಲ್ಟ. ಅದು ಜಾತಿ ಗಂಡಸು ಕಡಿಮೆಯಾಗಿ ಹೆಂಗಸು ಮೇಲ್ ಜಾತಿ ಆದ್ರೆ ಪ್ರತಿಲೋಮ. ಅದು ಎಲ್ಲ ಬೇರೆ ಉಲ್ಟಾ ಪಲ್ಟ ಭಾರಿ ಜಾತಿ ಬರ್ತದೆ. ಇದು ಒಂದೇ ಒಂದು, ಇಷ್ಟು ಜಾತಿ 64 ವೆರೈಟಿ ಬರ್ತದೆ. 60 ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಹೋಗ್ಬಿಟ್ರೆ 64 ಜಾತಿ ಬರುತ್ತೆ. ಅವೆಲ್ಲ ಸಂಕರ ಜಾತಿಗಳು ಅಂತದ್ದು. ಅದು ಕ್ರಾಸ್, ನೀರು ಹುಟ್ಟಿದವರಲ್ಲ. ಆದರೆ ಒಂದೇ ಒಂದು ಸೂತ ಜಾತಿ ಮಾತ್ರ ಯಾವುದಕ್ಕೆ ಸೇರುತ್ತೆ, ವೇದಾಧ್ಯಯನಾದಿ ಮಾಡೋ ಜಾತಿ, ಒಳ್ಳೆ ಜಾತಿ ಸೇರುತ್ತೆ. ಉಳಿದ ಎಲ್ಲರೂ ಕೂಡ ಯಾವುದಕ್ಕೆ ಸೇರ್ತಾರೆ, ಒಂದು ವರ್ಗ ಲೋ ಆಗ್ತಾರೆ. ಇದು ವಿಶೇಷ, ಇದು ಸೂತ ಜಾತಿ. ಹಾಂ, ಅಯ್ಯೋ ಉಪನಯನ ಎಲ್ಲ ಮಾಡಿ ಹಾಕ್ತಾರೆ ಈಗ. ತಪ್ಪದು, ಭಾಳ ತಪ್ಪದು. ಇವರು ಸಾಧ್ಯವೇ ಇಲ್ಲ ಮಾಡ್ಲಿಕ್ಕೆ, ಗೊತ್ತಾಯ್ತಾ. ಪುರೋಹಿತರೆ ಅವ್ರು ಮಾಡಲಿಲ್ಲ, ನಾನು ಮಾಡಿಸ್ತೇನೆ ಅಂತ ಬರ್ತಾರೆ ಪುರೋಹಿತ. ನಂಗೆ ಜಾತಿ ಕೊಟ್ಟರೆ ಮಾಡಿದ್ವಿ. ಎಂತೆಂಥವ್ರು ಮಾಡಿಸಿದಾರೆ ಗೊತ್ತಾ ನಿಮಗೆ, ಸಾಧ್ಯನೇ ಇಲ್ಲ. ಅರ್ಥ ಮಾಡೋ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಮಾಡಿ ಹಾಕಿದ್ರೆ ಮುದ್ರಣೂ ಆಗಿದೆ, ಸಾವಳೆ ಮದುವೆನೂ ಆಗುತ್ತೆ ಬೇರೆ ಯಾರು ಹುಡುಗನ ಜೊತೆಗೆ. ಇದು ನಡೆದೋಗಿದೆ, ಬೇಕಷ್ಟು ನಡೆದೋಗಿದೆ. ಏನು ಗುಟ್ಟ ಮುಚ್ಚಿಗಳು ಅವರು ಹೇಳಲ್ಲ, ಇವು ಯಾವ ಸ್ಟೇಜಲ್ಲೂ ಹೇಳಲ್ಲ. ಯಾರಿಗೂ ಹೇಳಬೇಡ ಅಂದ್ಬಿಡ್ತಾರೆ ಅಷ್ಟೇ. ಆಗತ್ತೆ ಯಾರಿಗೂ ಹೇಳಬೇಡ ಅಂತ ಮಾಡಬಾರ್ದಾಗಲ್ಲ. ಈ ಮುಂದೆ ಭಾರಿ ಕಷ್ಟ ಇದೆ. ಈಗಾಗಲೇ ಅದು ಸ್ವಲ್ಪ ನಡೀತಿತ್ತು, ಈಗ ಓಪನ್ ನಡೀತಾ ಇದೆ. ಒಳ್ಳೆ ವರ ಒಳ್ಳೆ ಕನ್ಯೆ ಸಿಗಬೇಕು ಅಂದರೆ ಶುದ್ಧ ವರ್ಣದಲ್ಲಿ ಭಾಳ ಕಷ್ಟ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಭಾಳ ಎಲ್ಲ ಎಷ್ಟು ನೋನಿದ್ರು ಕೂಡ ಅದೇನೋ ಆಗೋಗ್ಬಿಟ್ಟಿರುತ್ತೆ. ಅವ್ರು ಹೇಳೋದಿಲ್ಲ, ಅದು ದೂರ ಎಲ್ಲೋ ಇರ್ತಾರೆ, ಗೊತ್ತು ಕೂಡ ಆಗೋದಿಲ್ಲ. ಸರಿತಾ. ಕೊನೆ ಮುಂಟೆ ಗೊತ್ತಾರೆ, ಏನು ಮಾಡ್ತಾರೆ. ಎಷ್ಟೋದಕ್ಕೆ ಹಾಗಾಗಿದೆ. ನಿಶ್ಚಿತಾರ್ಥ ಕಾಲಕ್ಕೆ ಎಂಗೇಜ್ಮೆಂಟ್ ದಿವಸ ಗೊತ್ತಾಗಿದೆ, ಬಿಟ್ಟು ದುಃಖಾಬಟ್ಟಿ ಕಾಂಪನ್ಸೇಷನ್ ಕೊಟ್ಟೋದಕ್ಕೆ ಮಾಡಿದವ್ರು ಇರ್ತಾರೆ. ಕೆಲವರು ಇನ್ನೇನು ಮಾಡೋದು ಬಿಟ್ಬಿಡ್ತಾರೆ, ಆಮೇಲೆ ಮುಚ್ಚಿಟ್ಕೊತಾರೆ. ಅದು ಬೆಳೀತಾ ಎಲ್ಲೆಲ್ಲೋ ಹೋಗಿ ಆಗಬಾರ್ದು. ಅದಕ್ಕೆ ಕಲಿಯುಗದಲ್ಲಿ ಆ ಧರ್ಮ ಹ್ಯಾಕ್ ಕೆಡತ್ತವ ಸಾಕ್ಷಿ. ಅದಕ್ಕೆ ಯಾರು ಓಪನ್ ಆಗಿ ಯಾರು ಕಾಮೆಂಟ್ ಮಾಡೋಂಗಿಲ್ಲ, ಅದು ಬೇರೆ ಜೊತೆಗೆ ಪಾಲಿಸಿ ಅದು. ಆಯ್ತು, ಮತ್ತೆ ನಿದ್ದಿಲ್ಲ, ನಿನ್ನೆ ಮದುವೆ ಆಗೋಯ್ತು, ಬರದೈತೆ. ನಿನ್ನೆ ಬರದೈತ ಮದುವೆ ಆಯ್ತು, ನಿಮ್ಮ ಆಫೀಸಲ್ಲಿ ಆಗಿದೆ ಮದುವೆ. ಅಥ ಚರ್ತಾಯನ ನಾಮ ಮದ್ರೇಶಃ ಶಕ್ರತುಲ್ಯ ಪುತ್ರಾರ್ಥಿ. ಅನಂತರ ಒಬ್ಬ ರಾಜ, ಚರ್ತಾಯನ ಅಂತಿದೆ, ಋತಾಯನ ಬಿಡಿಸ್ಕೋಬೇಕಂತ, ಋತಾಯನ ಅಂತ ಹೆಸರು. ಚರ್ತಾಯನ ಅಂತ ಹಾಗೆ ಬಿಡಿಸ್ಕೊಂಡಾಗ ಇಲ್ಲ ತುರಶ್ರುತಿ ಅಂತ ಮಾಡಿಬಿಟ್ರಲ್ಲ ಅವರೆಲ್ಲ, ಚತುರಶ್ರುತಿ ಅಂತ ಮಾಡಿ ಹಾಕ್ಬಿಟ್ರು. ತುರಶ್ರುತಿ ಸರಿಯಾದದ್ದು ಅದು. ಇತ್ತೀಚ ಚತುರಶ್ರುತಿ ಅಂತ ಬರೆದ್ರು. ಅಪ್ಪ ಇತ್ತೀಚ ಕಾಮೆಂಟ್ ಮಾಡ್ಬೇಕಾದ್ರೆ ಚತುರಶ್ರುತಿ ಇಲ್ಲೇ ಇಲ್ಲ, ಏನು ಬರೋದು ಅಂತ ಕೇಳಿದ್ರೆ ಓದಕ್ಕೆ ಬಂದಿಲ್ಲ ಅಂತ ಹೇಳಿದರು. ತುರಶ್ರುತಿ ಇರೋ ವಿಜಯ ಸಾವಿರ ಉತ್ತರ ಕೊಡ್ಬೇಕಾದ್ರೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಹಾಗಾಗಿ ಬರೋದು ಋತಾಯನ ನಾಮ.
ಋತಾಯನ ನಾಮ. ಋತಾಯನ ಅಂತಕ್ಕಂಥ ಹೆಸರಿನ ಮದ್ರೇಶ, ಮದ್ರ ದೇಶದ ರಾಜ. ಚಕ್ರತುಲ್ಯ ಪುತ್ರಾರ್ಥಿ. ಅಥವಾ ವಿಶೇಷ ಬಯಕೆ ಬಂತು. ಇಂದ್ರನಿಗೆ ಸಮನಾದ ಮಗ ಹುಟ್ಟಬೇಕು. ಇಂದ್ರನೇ ಹುಟ್ಟಬೇಕು ಅಲ್ಲ, ಇಂದ್ರನಿಗೆ ಸಮನಾದ ಮಗ ಹುಟ್ಟಬೇಕು. ಚಕ್ರತುಲ್ಯ ಪುತ್ರಾರ್ಥಿ. ಒಂದು ಯಜ್ಞವನ್ನು ಮಾಡಿದ, ಇವು ತಪಸ್ಸು ಮಾಡಿದ. ಬ್ರಾಹ್ಮಂ ತಪಃ ಚಕ್ರೆ. ಬ್ರಹ್ಮದೇವರು ತಪಸ್ಸು ಮಾಡಿದ. ಅದು ಇನ್ನೊಂದು ಬಯಕೆ ಇತ್ತು. ಕನ್ಯಾರತ್ನಂಚ ಇಚ್ಛತ್. ಕನ್ಯಾರತ್ನಂಚ. ಕನ್ಯಾರತ್ನವನ್ನು ಒಂದು ಕನ್ಯಾರತ್ನ ಅಂದ್ರೆ ಏನು? ಕನ್ಯಾರತ್ನ, ಶ್ರೇಷ್ಠವಾದ ಮಗಳು ಬೇಕು. ಮಗಳು ಶ್ರೇಷ್ಠ ಬೇಕು, ಮಗನೂ ಶ್ರೇಷ್ಠ ಬೇಕು. ಚಕ್ರತುಲ್ಯ ಪುತ್ರಾರ್ಥಿ ಅವನಾಗಬೇಕು. ರತ್ನದ, ಅದಕ್ಕೆ ಕನ್ಯಾರತ್ನ ಅಂತ ಕರೆಯೋದೇ ಪದ್ಧತಿ ಸಾಮಾನ್ಯವಾಗಿ. ಕನ್ಯಾರತ್ನ ಅಂತ ಕರೀತಾರೆ. ಆಪ್ತುಂ ಚಕ್ರೆ ಬ್ರಹ್ಮಂ ಯೋ ವರಂಚ ತಪೋ ವರಂಚಾಪ. ಆಮೇಲೆ ಬ್ರಹ್ಮದೇವ್ರಿಗೂ ತಪಸ್ಸನ್ನು ಮಾಡ್ದ. ಅವ್ರ ಪ್ರತ್ಯೇ ವರನೂ ಕೊಟ್ಬಿಟ್ರು ಆಗಲಿ ಅಂತ ಹೇಳಿ. ಆಗಿಬ್ಬರು ಮಕ್ಕಳು ಹುಟ್ಟಿದ್ರು. ಪ್ರಹ್ಲಾದಾವರಜೋ ಯಃ ಪ್ರಹ್ಲಾದೋ ನಾಮತೋ ಹರೇರ್ಭಕ್ತ ಸೋಭೂತ್ ಬ್ರಹ್ಮವರಾಂತೆ ವಾಯೋ ಆವೇಶಯುಕ್ ಸುತೋ ರಾಜ್ಞಃ. ಪ್ರಹ್ಲಾದಾವರಜಃ ಯಃ ಪ್ರಹ್ಲಾದಃ ನಾಮತಃ ಹರೇಃ ಭಕ್ತಃ ಸಹ ಅಭೂತ್ ಬ್ರಹ್ಮವರಾಂತೆ ವಾಯೋ ಆವೇಶಯುಕ್ ಸುತಃ ರಾಜ್ಞಃ. ಮಗ ಹುಟ್ಟಿದ. ಅದು ಯಾರು ಅಂದರೆ ಪ್ರಹ್ಲಾದನ ಅವರಜ. 4 ಮಕ್ಕಳಲ್ಲಿ ಹಿರಣ್ಯಕಶ್ಯಪನ 4 ಮಕ್ಕಳಲ್ಲಿ ಪ್ರಹ್ಲಾದ, ಹ್ಲಾದ, ಅನುಹ್ಲಾದ, ಸಹ್ಲಾದ ಅಂತ 4 ಜನ. ಅದರಲ್ಲಿ ಪ್ರಹ್ಲಾದ ಪಾಲ್ಯಕ ರಾಜ. ಪಾಲ್ಯಕ ರಾಜನ ಹುಟ್ಟಿದ್ದಾನೆ. ಇನ್ನೊಬ್ಬ ಇದ್ದ ಸಹ್ಲಾದ ಅಂತಿದ್ದ. ಆತನೇ ಏನಾಗಿ ಹುಟ್ಟಿದ, ಈಗ ಈತನ ಮಗನಾಗಿ ಹುಟ್ಟಿದ. ಆತನೇ ಶಲ್ಯರಾಜ. ಶಲ್ಯ ಅಂತ ಬರೀತಾನೆ. ಸಹ್ಲಾದೋ ನಾಮತೋ ಹರೇರ್ಭಕ್ತ. ಅಲ್ಲೇ ಬೋಧಿಸುವ ಗುರುಗಳನ್ನು ಜರಿದು ಕೇಳಿದ್ದೇವೆ. ತಮ್ಮಂದಿರು ಪ್ರಹ್ಲಾದ ಉಪದೇಶ ಮಾಡಿದ್ದ, ಒಳ್ಳೆ ವೈಷ್ಣವರಾಗಿದ್ದು. ಇದು ಒಳ್ಳೆಯವನೇ, ಹರಿಭಕ್ತನಾಗಿ ಹುಟ್ಟಿದ್ದ ಇವನು ಕೂಡ. ಬಾಲ್ಯಕನು ಹರಿಭಕ್ತ, ಪ್ರಹ್ಲಾದ. ಈತನು ಹರಿಭಕ್ತ, ಪ್ರಹ್ಲಾದನ ತಮ್ಮ. ಸೋಭೂತ್ ಬ್ರಹ್ಮವರಾಂತೆ. ಬ್ರಹ್ಮವರದಿಂದಾಗಿ ಕೊನೆಗೆ ಹುಟ್ಟಿದ್ರು. ಆತನ ಇನ್ನೊಂದು ವಿಶೇಷ ಅಂದರೆ ವಾಯೋರಾವೇಶಯುಕ್ ಸುತೋ ರಾಜ್ಞಃ. ವಾಯುದೇವರ ಆವೇಶ ಬೇರೆ ಜೊತೆಗೆ. ವಾಯುದೇವರ ಆವೇಶ ಸುತೋ ರಾಜ್ಞಃ ಸುತಃ. ಆ ರಾಜನ ಮಗನಾಗಿ ಹುಟ್ಟಿದ್ದು ಶಲ್ಯ ಅನ್ನುವ ಹೆಸರು ಹೇಳ್ತಾರೆ ಮುಂದೆ. ತಮಾರುತಾವೇಶವಶಾತ್ ಪೃಥಿವ್ಯಾಂ ಬಲಾಧಿಕೋ ಭೂತ್ ವರತಶ್ಚ ಧಾತು ಶಲ್ಯಶ್ಚ ನಾಮ್ನಾ ಅಖಿಲ ಶತ್ರು ಶಲ್ಯೋ ಬಭೂವ ಕನ್ಯಾಶ್ಚ ಚ ಮಾದ್ರಿನಾಮ್ನೀ. ಸಹ ಮಾರುತಾವೇಶವಶಾತ್. ಒಂದು ಕಡೆಗೆ ವಾಯುದೇವರ ಆವೇಶ, ಇನ್ನೊಂದು ಕಡೆಗೆ ಬ್ರಹ್ಮವರಾತ್, ಬ್ರಹ್ಮದೇವರ ವರ. ಚಕ್ರತುಲ್ಯ ಪುತ್ರಾರ್ಥಿ ಅಂದರೆ ತಥಾಸ್ತು ಅಂದಿದ್ರು. ಆದ್ದರಿಂದ ವರ ಸೇರಿತು, ವಾಯುದೇವರ ಆವೇಶ ಸೇರಿತು. ಮಾಡಿ ಬಲಿಷ್ಠನಾದ. ಅದಕ್ಕೆ ಕೌಂಟ್ ಮಾಡ್ಬೇಕಾದ್ರೆ ಏನಂತಾಗ್ತಿತ್ತು? ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಆ ಕಾಲದ ಭಾರಿ ಬಲಾಢ್ಯರು 4 ಜನ. ನಂಬರ್ 1 ಭೀಮಸೇನ ದೇವರು. ಆಮೇಲೆ ಈಕ್ವಲ್ ಅಲ್ಲ, ಅದಾದ ಮೇಲೆ ಅನ್ಯೋನ್ಯ ಅನಂತರ ಬಲಾಹ. ನೆಕ್ಸ್ಟ್ ಪ್ಲೇಸು ಬಲರಾಮ ದೇವರು, ನೆಕ್ಸ್ಟ್ ಪ್ಲೇಸು ಶಲ್ಯರಾಜನದು, ಲಾಸ್ಟ್ ಪ್ಲೇಸು ಫಿಸಿಕಲ್ ಸ್ಟ್ರೆಂತ್ ಇವ್ರದ್ದೆಲ್ಲ. ಅದು ಇದೆಲ್ಲ ಭೀಮಂದು ಎಲ್ಲ ಆಲ್ರೌಂಡು. ಬಲರಾಮಂದು ಎಲ್ಲರೂ ಸೇರಿತ್ತು ತಾರತಮ್ಯದಲ್ಲಿ. ಇದು ವರಾದಿಗಳ ಕಾರಣದಿಂದ ಶಲ್ಯ ಬಂದ, ಸ್ವರೂಪದಲ್ಲಿ ಅಲ್ಲ. ವಾಯುದೇವರ ಸ್ವರೂಪನೇ ಹಾಗೆ. ಇತ್ತ ಬಡಿತ್ತ ಹಾಗೆ ಬಂದರು. ಶಿವರು ಸ್ವರೂಪ ತಾರತಮ್ಯದಲ್ಲಿ ಮೇಲಿರೋದ್ರಿಂದ ವಾಯುದೇವರಿಂದ ಕೆಳಗೆ ಉಳಿದೋರುತ್ತೆ ಮೇಲಿಂದ. ಬಲರಾಮ ದೇವರಿಗೆ ವಿಶೇಷ ಇತ್ತು. ಒಳಗೆ ಶುಕ್ಲಕೇಶ ರೂಪದ ಪರಮಾತ್ಮನ ಆವೇಶ ಸೇರ್ಕೊಂಡು ಅದು ಭೀಮಸೇನದೇವರು 100% ನ್ಯಾಚುರಲ್ ಆವೇಶ ಮಿಕ್ಸ್ ಆಯಿತು ಬಲರಾಮ ದೇವರಿಗೆ. ಇವರಿಗೆ ವರ ಎಲ್ಲ ಮಿಕ್ಸ್ ಆಯಿತು. ಅವರ ಆವೇಶ ಎಲ್ಲ ಯಾರಿಗೆ? ಕೀಚಕರಿಗೆ ರುದ್ರದೇವರ ವರ ಇತ್ತು. ಹೀಗಾಗಿ 4 ಜನ ಬಲಿಷ್ಠರು ಅಂತ ಕೌಂಟ್ ಆಗ. ಎಲ್ಲ ರಾಜ ಕೌಂಟ್ ಆಗಲಿಕ್ಕೆ ಇದು ಮುಖ್ಯ ಕಾರಣ ಆಯಿತು. ಮೊದಲು ನೋಡಿ ಮಾಡಬೇಕಾದ್ರೆ ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಸ್ಯ ವೀರ್ಯವ ನಿಲ್ಲಿಸ್ಬಿಟ್ರು. ನೆಕ್ಸ್ಟ್ ಲೈನ್ ಮಾಡಿದರು, ಕೆಟಗರಿನೇ ಬೇರೆ. ತಾಮಸ್ ಅವನ, ಆದ್ದರಿಂದ ಅದರಲ್ಲಿ ಸೇರಿಸಲಿಲ್ಲ. ಬೇರೆ ಲಿಸ್ಟ್, ಬ್ಲಾಕ್ ಲಿಸ್ಟ್, ಹೆಡ್ ಲಿಸ್ಟಲ್ಲಿ ಹೋಗೋರು. ಆ ಕಡೆ ಹೋದವು. ಶ್ಲೋಕ ಅಲ್ಲಿ ವೀರ್ಯವಾದ ಜಾಗದಲ್ಲಿ ಹಾಕಿದ್ರೆ ಮುಗಿದು ಹೋಗ್ತಿತ್ತು. ಹಾಕಲಿಲ್ಲ. ಯಾಕೆ? ಈ ಗುಪ್ತ ಸೇರಿಸಬಾರ್ದು. ಅಮೃತವನ್ನು ಹಚ್ಚಬೇಕಾದ್ರೆ ಮೋಹಿನಿ ರೂಪದಿಂದ ಏನು ಮಾಡಿದ, ಬೇರೆ ಬೇರೆ ಕೂತ್ಕೊಳ್ಳಿ, ಪಂಕ್ತಿ ಬೇರೆ ಮಾಡಿ ಅಂತ ಹೇಳಿಲ್ಲ. ಈ ಶ್ಲೋಕದ ಅರ್ಧನೇ ಬೇರೆ ಮಾಡಿ, ಈ ಅರ್ಧ ಬೇರೆ, ಆ ಅರ್ಧ ಬೇರೆ. ಆದಷ್ಟು ಏನು ಮಾಡಬೇಕು, ದುಷ್ಟದ ಹೆಸರು ಜೊತೆಗೆ ಶಿಷ್ಟರು ಸೇರಬಾರ್ದು, ಶಿಷ್ಟದ ಜೊತೆ ದುಷ್ಟರು ಸೇರಬಾರ್ದು. ಆ ರೀತಿ ಮಾಡೋದಕ್ಕೆ ಕರ್ತವ್ಯ. ಪಂಕ್ತಿ ಬೇರೆ ಮಾಡಿ, ಮೊದಲೇ ಪಂಕ್ತಿ ಎರಡನೇ ಪಂಕ್ತಿ. ಇದು ಮೊದಲನೇ ಪಂಕ್ತಿ ಅಂದರೆ ಸಾಲು, ಮೊದಲನೇ ಸಾಲಲ್ಲಿ ಹೇಳಿ ಎರಡನೇ ಸಾಲಲ್ಲಿ ಹೇಳಿದ್ರೆ ಏನಾಯ್ತು? ಅಲ್ಲಿ ಪಂಕ್ತಿ ಬೇರೆ ಆಯ್ತು. ಪಂಕ್ತಿ ಬೇರೆ ಅದೇನಾಯ್ತು ಅಲ್ಲಿಗೆ? ಸಾಂಕರ್ಯ ಆಗಲಿಲ್ಲ ಅಂತ. ಸಾಂಕರ್ಯ ಆಗುತ್ತೆ. ಇವು ಎಲ್ಲ ರೋಗದವರು ಒಂದೇ ಕಡೆ ಸೇರಿಸಲ್ಲ. ಯಾಕಾಗುತ್ತೆ? ಅಂಟು ರೋಗ ಬಂದ್ಬಿಡೋದು. ಕೊರೋನಾ ಕೇಸೇ ಬೇರೆ ಆಗ್ತಿತ್ತಲ್ಲ, ಆ ಟೈಪ್ ಬರಬಾರ್ದು. ಶಲ್ಯಶ್ಚ ನಾಮ್ನ ಅಲ್ಲಿ ಹೇಳಬೇಕಾದ್ರೆ ರೋಗ ಬಂದಾಗ ಹುಷಾರಾಗಿರಿ ಅಂತ ಹೇಳ್ತಾರೆ. ಇಲ್ಲಿ ಏನೂ ಇಲ್ಲ ಅಂದ್ಬಿಡ್ತಾರೆ. ಆಮೇಲೆ
ತಪ್ಪಲ್ವೇ ಅಲ್ಲಿದ್ದ ಮೇಲೆ ಒಳ್ಳೇದು ಹೇಗೆ ಕೆಟ್ಟದ್ದು ಸಾಂಕರ್ಯ ಆಗೋದು ಕಂಡ ಮೇಲೆ ಒಳ್ಳೇದಕ್ಕೆ ಏನಾಗಬಾರ್ದು ಸಾಂಕರ್ಯ ಆಗಬಾರ್ದು ಅಲ್ಲಿ ಆಗತ್ತೆ ಅಂತ ಗೊತ್ತಾ ಇಲ್ಲಿ ಯಾಕೆ ಆಗೋದಿಲ್ಲ ಮಹತ್ಸೇವಾಂ ದ್ವಾರಬಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗೀತ ಎರಡಕ್ಕೂ ಸಂಪರ್ಕ ಇದೆ ಇವತ್ತು ಜನ ಒಂದು ಸೈಡ್ ಇಟ್ಟು ಒಂದು ಸೈಡ್ ಬಿಟ್ಬಿಟ್ರು ತಪ್ಪದು ಹಾಂ 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 ಏನು ನಮ್ಮ ಹೇಳಿ ಏನದ ಏನ ಹೌದು 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 ಡಿಫ್ರೆನ್ಸ್ ಆವೇಶ ಅಂದ್ರೆ ಏನು ಈ ಬರೀ ಬೆಲ್ಲ ಇದೆ ಬೆಲ್ಲ ನೀವು ಹಿಟ್ಟಿಗೆ ಹಾಕ್ತೀರಿ ಏನಾಯ್ತದ ಈಗ ಹಿಟ್ಟು ಸಿಹಿ ಆಯ್ತು ಯಾಕೆ ಸಿಹಿ ಆಯ್ತದು ಬೆಲ್ಲ ಹಾಕಿದ್ದಕ್ಕಾಯ್ತು ಬರೀ ಬೆಲ್ಲನ ಹಿಟ್ಟು ಅದು ಹಿಟ್ಟು ಬೆಲ್ಲ ಸೇರಿದ್ದು ಇದು ಬರೀ ಬೆಲ್ಲ ಇದು ರೂಪ ಮೂಲ ರೂಪ ಹಾಗೆ ಅದು ಬೆಲ್ಲ ಸೇರಿದ ರೂಪ ಗೊತ್ತಾಯ್ತಾ ಬೆಲ್ಲ ಸೇರಿದ ವಿಷ ಸೇರಿಬಿಟ್ರೆ ದೈತ್ಯಾವೇಶ ವಿಷ ಸೇರಿದ್ರೆ ದೈತ್ಯಾವೇಶ ಇದು ಸೇರಿದ್ರೆ ದೇವತಾವೇಶ ಇಷ್ಟೇ ಡಿಫರೆನ್ಸ್ ಕಡಿಮೆ ಆಗ್ಬಿಡ್ತದೆ ತಾರತಮ್ಯ ಆ ಮಟ್ಟಿಗೆ ಏನಾಯ್ತು ಈಗ ಯಾರು ಬರೀ ಬೆಲ್ಲ ತಿನ್ನೋದು ಬೇರೆ ಬರೀ ಹಿಟ್ಟು ತಿನ್ನೋದು ಬೇರೆ ಉಂಡಿ ತಿನ್ನೋದು ಬೇರೆ ಎಷ್ಟು ಡಿಫ್ರೆನ್ಸ್ ಆಯ್ತು ಈಗ ಗೊತ್ತಾಯ್ತಾ ಅದ್ರ ಕ್ವಾಲಿಟಿ ಬೇರೆ ಆಯ್ತು ಅದರಲ್ಲೂ ಪ್ರಪೋರ್ಷನ್ ವೇರಿ ಮಾಡ್ತಾ ಹೋದು ಏನೇನೋ ಮಾಡ್ತಾ ಶುರು ಮಾಡ್ತಾರೆ ಇವತ್ತು ಆವೇಶ ಅಂಶದ ಕಾನ್ಸೆಪ್ಟ್ ಊಟದಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅಂದಕ್ಕೆ ಎಷ್ಟೆಷ್ಟು ಆವೇಶ ಮಾಡ್ಬೋದು ಪಲ್ಯ ಸೇರಿಸ್ಬೋದು ಸೇರಿಸ್ಬೋದು ಗೋಧಿ ಸೇರಿಸ್ಬೋದು ಸಾರಿಸೋ ಹುಡಿ ಸೇರಿಸ್ಬೋದು ಎಲ್ಲ ಸೇರಿಸ್ಬೋದು ಹಿಡಿತಿಲ್ಲ ಅವಕ್ಕೆಲ್ಲ ಸೇರ್ತಕ್ಕೆ ಒಂದಕ್ಕೂ ಸೇರ್ತಕ್ಕೆ ಬರಲ್ಲ ಹುಡಿಗೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಕೊನೆಗೆ ಅದು ಆವೇಶ ಕೂಡ ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅವ್ನು ಬರೋಕ್ಕೆ ಅವಕಾಶ ಇರಬೇಕು ಅದು ಹೇಳಿದ್ನಲ್ಲ ಅದಕ್ಕೆಲ್ಲ ನಂಬಿಕೆಗಳಷ್ಟೇ ಅದಕ್ಕೆಲ್ಲ ಯಾವ ಆಧಾರಗಳು ಇಲ್ಲ ಬರೀ ನಂಬಿಕೆ ಮಾತ್ರ ನಂಬಿಕೆ ಎಂಬುದು ಏನಾಗಿರ್ಬೋದು ನೀವು ಯಾರೋ ನಂಬಿ ಸಾಲ ಕೊಡ್ತೀರಪ್ಪ ಅದು ಡಾಕ್ಯುಮೆಂಟ್ ಆಗುತ್ತೆ ಅದು ಅವ್ರು ವಾಪಸ್ ಕೊಟ್ಟ ಏನು ಪ್ರಾಬ್ಲಮ್ ಆಗಲಿಲ್ಲ ಕೊಡಲಿಲ್ಲ ಏನು ಮಾಡ್ತೀರಿ ನೀವಾಗ ವಿಶ್ವಾಸದಿಂದ ಕೊಟ್ಟು ಅದೇ ವಿಶ್ವಾಸ ಕಂಟಿನ್ಯೂ ಮಾಡೋ ಹೋಗಿ ಕಳಿಸ್ಬಿಡ್ತಾರೆ ಡಾಕ್ಯುಮೆಂಟೇ ಇಲ್ಲ ಇಷ್ಟೇ ಸಿಂಪಲ್ ಅದು ನಮ್ಮ ವಂಶಾವತಾರ ಒಪ್ತೀರಾ ನಂಬಿಕೆ ಇದೆಯಾ ಒಪ್ಪಿ ಇಲ್ಲ ಇವಿಲ್ಲ ಇನ್ಸಿಸ್ಟ್ ಮಾಡೋಂಗಿಲ್ಲ ಇನ್ಸಿಸ್ಟ್ ಮಾಡ್ಬೇಕಾದ್ರೆ ಏನಾಗಬೇಕದು ಅದಕ್ಕೆ ಪ್ರಮಾಣ ಕೊಡಲೇಬೇಕು ಇದು ಜನ ಏನು ಮಾಡ್ತಾರೆ ಗಲಾಟೆ ಬಿಸ್ಬಿಡ್ತಾರೆ ಹಾಗಾಗಿ ಒಪ್ಪೋದಿಲ್ಲ ಹಾಗೆ ಹೀಗೆ ಗಲಾಟೆ ಅದು ಡಾಕ್ಯುಮೆಂಟ್ ಬೇಕಲ್ಲ ತಿಳಿತಾ ನೀವು ಒಪ್ತೀರ ಬೇಡ ಅಂತ ನಾವೇನು ಹೇಳೋಕೆ ಹೊಟ್ಟಿಲ್ಲ ನಿಮಗೆ ನಮ್ಮ ಸ್ವಪ್ನ ಆಯಿತು ಒಪ್ತೀನಿ ಆಯಿತು ನಿಮ್ಮ ನೀವು ಒಪ್ಪ ಇನ್ನೊಬ್ರು ಇನ್ಸಿಸ್ಟ್ ಮಾಡೋಕೆ ಹೋಗಬಾರ್ದು ಮತ್ತೆ ನಾನು ಸ್ವಪ್ನ ಆಯ್ತು ನಿಮ್ಮ ಮನೆ ಕೊಡಿ ಅಂತ ಹೋದ್ರೆ ಬಜೀತಿ ಆಗುತ್ತೆ ಅದು ನಿಮ್ಮನೆ ಏನು ಆಯ್ತಾ ಬಿಟ್ಬಿಡು ಹೋಗಲಿ ಅದು ಆ ಡಾಕ್ಯುಮೆಂಟ್ ಆಗುತ್ತೆ ಇವತ್ತಾರೆ ಎಲ್ಲಿ ಪುಣ್ಯ ಸ್ವಪ್ನ ಕೋಟ್ ಮಾಡ್ತೀರ ಕೋರ್ಟಲ್ಲಿ ಈಗ ಇದೆಯಾ ಇಲ್ಲೂ ಕೋಟ್ ಮಾಡಬಾರ್ದು ಇದು ಇನ್ನೂ ಸೀರಿಯಸ್ ಕೇಸ್ ಇದು ಅದರಿಂದ ಆಗಲ್ಲ ನಂಬ್ತೀರ ನಂಬಿಲ್ಲದ್ರೆ ಇಲ್ಲ ಅಂಶಾವತಾರಗಳ ಬೆಲೆ ಅಷ್ಟೇ ಆಚಾರ ಸಾಗಲ್ಲ ವೇದಗಳಿಂದ ಶುರುವಾಯಿತು ಯಾರಿಗೆ ಪ್ರಮಾಣ ಕೊಟ್ಟು ಹೇಳ್ತಾರೆ ಒಪ್ಪಿ ಉಳಿದವ್ರಿಗೆ ಇಷ್ಟಪಟ್ಟರೆ ಬೇಕು ಇದನ್ನು ನೆಗೆಟ್ ಮಾಡ್ಲಿಕ್ಕೆ ಹೋಗಬಾರ್ದು ಮತ್ತೆ ಅಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು ಆ ನಂಬಿಕೆ ಅವನಿಗಿದೆಯಪ್ಪ ನಂಬಿಕೆ ನೀವು ಯಾಕೆ ಕೆಡಿಸ್ತೀರಿ ಅದನ್ನು ಅವ್ನಿಗೇನೋ ಆಧಾರ ಇರ್ಬೋದು ಮೂರ್ಖನಾದ್ರೆ ವಿಚಾರ ಬೇರೆ ತಿಳಿದ ವ್ಯಕ್ತಿಗಳು ಕೂಡ ಯಾರೋ ಒಬ್ಬರು ಅವ್ರ ಸಂಬಂಧ ಇರುತ್ತೆ ಅವ್ರ ತಮ್ಮ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರ ಮುಂದೆ ಹೇಳೋಕೆ ಹೋಗಲ್ಲ ಅಂತ ಯಾತಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ ಒಂದು ಇನ್ನೊಂದು ನೆಸಿಟಿ ಇಲ್ಲ ಎಲ್ಲರ ಕಡೆ ನೆಸಿಟಿ ಇಲ್ಲ ನೆಸಿಟಿ ಆಚಾರದ ಬಗ್ಗೆ ಕೂಡ ಯಾತಕ್ಕೆ ಟೀಕಾರ ಬೆರೀತಾರೆ ಯಾತಕ್ಕೆ ಆಚಾರ ತಮ್ಮ ಸ್ವರೂಪ ಹೇಳ್ಕೊಂಡ್ರು ಅಂದ್ರೆ ಅವ್ರ ಮೂಲಕ ದೇವ್ರ ಆರಾಧನೆ ಮಾಡ್ಬೇಕು ನಾವು ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತನೇ ಹೇಳಬೇಕು ಅವ್ರ ಪರಿಚಯ ಆಗ್ಲೇಬೇಕು ನಮಗೀಗ ಅರ್ಥ ಆಯ್ತಾ ಈಗ ಆ ದೃಷ್ಟಿಯಿಂದ ಮಾಡಿದ್ರೆ ಹೊರತು ಬೇರೆಯವ್ರು ಹೇಳಕ್ ಹೋಗ್ಲಿಲ್ಲ ಇರ್ಬೋದು ಇಲ್ಲದೆ ಎರಡೂ ಆಗ್ಬೋದು ಇಲ್ಲ ಭಾರತ ಹೇಳಿರೋದ್ರಿಂದ ಹೇಳಿದ್ದೆಲ್ಲ ಒಪ್ಪಬೇಕು ಅದ್ರ ಬಗ್ಗೆ ವಿವಾದ ಮಾಡಬಾರ್ದು ಯಾಕೆ ಪ್ರಮಾಣ ಇದೆ ಅದಕ್ಕೆ ಹೇಳಿ ವಂಶಾವತರಣ ಪರ ಎಲ್ಲ ಬಂದೋಗ್ಬಿಟ್ಟಿದೆ ಮಹಾಭಾರತದಲ್ಲಿ ಆಚಾರ್ಯ ಅದು ಆವೇಶಾದಿಗಳನ್ನು ಬೇರೆ ಕಡೆ ಹೇಳಿರ್ತಾರೆ ಸೇರಿಸಿ ಹೇಳ್ಬಿಟ್ಟಿದ್ದಾರೆ ಆಚಾರ ಅಷ್ಟೇ ಆದ್ರಿಂದ ನಾವು ಅದನ್ನು ಡೇ ಟು ಡೇ ಇದರಲ್ಲಿ ಸೇರ್ಸಕ್ಕೆ ಹೋಗ್ಬಾರ್ದು ಉಪನ್ಯಾಸಗಳು ಹೇಳಕ್ ಬರಲ್ಲ ನಾವು ಯಾತಕ್ಕೆ ಅಂದ್ರೆ ಪ್ರೂಫ್ ಕೊಟ್ಟು ಹೇಳ್ಬೇಕು ನಂಬಿಕೆ ಇದ್ದವ್ರು ಹೇಳಿದ್ರೆ ತಪ್ಪಲ್ಲ ಯಾಕೆ ಅವ್ರ ನಂಬಿಕೆ ಇದ್ರೂ ನಂಬಿಕೆ ಇದೆ ಹೇಳ್ತಾರೆ ಇನ್ನೊಬ್ರು ಹೇರ್ಲಕ್ ಬರಲ್ಲ ನಂಬಿಕೆ ಯಾವಾಗಲೂ ಕೂಡ ಅದು ಮಾಡಿಬಿಟ್ರೆ ಜನ ಇಷ್ಟು ಡಾಕ್ಯುಮೆಂಟ್ ಕೇಳಿನೇ ಫೋರ್ಜರಿ ಮಾಡ್ತಾರೆ ಹೌದಲ್ಲ ಕೋರ್ಟ್ ಕಚೇರಿಗಳಲ್ಲಿ ಅವ್ರು ಎಷ್ಟು ಸರ್ತಿ ಡೂಪ್ಲಿಕೇಟ್ ಗೊತ್ತು ಕೂಡ ಆಗಲ್ಲ ಹಾಗೆ ಮಾಡ್ತಾರೆ ಈ ರೀತಿ ಬಿಟ್ಟು ನಂಬಿಕೆ ಆದಾಗ ಗೋವಿಂದ ದಿನ ಬೆಳಗಾರ ಇದಾಗೋಗ್ಬಿಡುತ್ತೆ ಅವ್ಯವಸ್ಥೆ ಬರುತ್ತೆ ವ್ಯವಸ್ಥೆ ಗೊತ್ತು ಯಾವಾಗಲೂ ಲೋಕದಲ್ಲಾಗಲಿ ಇದರಲ್ಲೇ ಆಗಲಿ ಹೇಳಿದ್ನೆಲ್ಲ ಒಬ್ಬ ಒಳ್ಳೆ ಔಷಧಿ ಕೊಡ್ತಾರೆ ವಾಸಿ ಆಗುತ್ತೆ ಅವ್ನು ಏನಿಲ್ಲ ಕ್ವಾಲಿಫೈಡ್ ಅಲ್ಲ ಅದನ್ನ ಏನು ಮಾಡ್ಲಿಕ್ಕೆ ಬರಲ್ಲ ಅಪಾಯಿಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ದುಡ್ಡು ಸುಮ್ಮನೆ ಎಷ್ಟು ಬೇಕಾದ್ರೆ ಕೊಡ್ಬೋದು ಪ್ರೊಫೆಸರ್ ಅಂತ ಕರ್ಲಿಕ್ಕೆ ಬರೋದಿಲ್ಲ ಪ್ರೊಫೆಸರ್ಗೆ ಔಷಧಿ ಕೊಡ್ತಾನೆ ಬೇಕಾದ್ರೆ ಅವನು ಕೊಡ್ಲಕ್ಕೆ ಬರಲ್ಲ ಆಶ್ಚರ್ಯ ಅಂತ ಕೇಳಿದ್ರು ಯಾಕೆ ರೂಲ್ಸ್ ಫಾಲೋ ಮಾಡಿದಾಗ ಎಲ್ಲರೂ ಏನು ಮಾಡಿ ನಾನು ಕೊಂಡೆ ಶುರು ಮಾಡ್ತಾರೆ ಆಮೇಲೆ ಒಂದು ಕಡೆ ಹಂತ ಇರಲೇಬೇಕು ಏನು ಹಾಂ ಹೇಳಿದ್ನಲ್ಲ ಅಂಶ ಅಂದ್ರೆ ಯಾವಾಗಲೂ ಇರೋದು ಆವೇಶ ಅಂದ್ರೆ ಏನು ಬಂದು ಹೋಗ್ಬಿಡತ್ತೆ ಆ ಕಾಲಕ್ಕೆ ಬಂದು ಹೋಗ್ಬಿಡತ್ತೆ ಆವೇಶ ಆವೇಶ ಯಾವಾಗ ಅನ್ನ ಇದ್ದಾಗ ಹೊಟ್ಟೆ ತುಂಬತ್ತೆ ಮತ್ತೆ ಹೋಗುತ್ತೆ ಹೊಟ್ಟೆ ತುಂಬತ್ತೆ ಹಾಗೋದು ಅಲ್ಲ ಯಾವಾಗಲಿದ್ರೆ ಆವೇಶ ಅಂತ ಕರೆಯೋದಿಲ್ಲ ಅಂಶ ಅಂತ ಕರೀತಾರಾಗ ಯಾವಾಗಲೂ ಇರೋದಿಲ್ಲ ಇದ್ದಾಗ ಭಾರಿ ಜೋರು
ಆ ಹಿರಣ್ಯಕಶಿಪು ಬಾಧಿಸ್ಬೇಕಾದ್ರೆ ಭಾರಿ ಇತ್ತ, ಆದ್ರಿಂದ ಏನು ಮಾಡಿದ್ರೆ ಏನು ಮಾಡೋಕ್ಕಾಗಲಿಲ್ಲ. ತಿಳಿತಾ? ಯಾವಾಗಲೂ ಇರೋದಿಲ್ಲ. ಬಾಲ್ಯಕ ರಾಜ ಬಂದೆ, ಬಾಲ್ಯಕ ರಾಜನ ಅಯಾಶ ಯಾವಾಗ ಎದ್ದು ಬಿಟ್ರೆ, ಬಲಕ್ಕೋಸ್ಕರ ಆವೇಶ ಇರೋದು ಬೇರೆ, ಜ್ಞಾನಕ್ಕೋಸ್ಕರ ಆವೇಶ ಎದ್ದು ಬಿಟ್ಟಿದ್ರೆ ಅದು ದುರ್ಯೋಧನ ಪಕ್ಷನೇ ಸೇರ್ತಿರ್ಲಿಲ್ಲ ಫಸ್ಟ್. ಏನಂತ ಹೇಳ್ತಾರೆ, ಏನಂತ ಹೇಳ್ತಾರೆ ಹೇಳಿದ್ರೆ ಮೊದಲೇ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಅದು ಹೇಳ್ಬೇಕಾದ್ರೆ ಬಾಲ್ಯಕ ಹುಟ್ಟಬೇಕು, ಬಾಲ್ಯಕೋ ರಾಜ ಸತ್ತಮಃ, ಗೊತ್ತಾಯ್ತಾ? ಹೇಳುವಾಗ ಹಿರಣ್ಯಕಶಿಪು ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ ವಾಯುರಾಜ ಸಮಾವಿಷ್ಟ ಎಲ್ಲ ಹೇಳಿದಿಂದ ಬಂದಿದೆ ಆಗಲೇ, ಗೊತ್ತಾಯ್ತಾ? ಆವೇಶ ಅಂಬೋದು ಆ ಕಾಲಕ್ಕೆ, ಅದರ ಆವೇಶ ಮತ್ತೆ ತಾರತಮ್ಯ, ಹೆಚ್ಚು ಆವೇಶ ಕಡಿಮೆ ಆವೇಶ ಅದು ಬೇರೆ. ಹೆಚ್ಚು ಆವೇಶದ ಬೆಲ್ಲ ಜಾಸ್ತಿ ಹಾಕಿದ್ದೀರಿ ಅಂತೆಲ್ಲ ಹೆಚ್ಚು ಆವೇಶ, ಕಡಿಮೆ ಹಾಕಿದ್ರೆ ಸ್ವಲ್ಪ ಆವೇಶ, ಸರಿ ಹಾಕಿದ್ರೆ ಸರಿ ಆವೇಶ. ಆವೇಶದಲ್ಲಿ ವ್ಯತ್ಯಾಸ ಇದೆ, ಬಿಸಿ ಇದೆ ವ್ಯತ್ಯಾಸ ನೋಡಿ. ಈಗ ಉಂಡಿಗೆ ಒಂದು ಹಿಟ್ಟು ತಗೊಂಡಿದ್ದಾರೆ, ಬೆಲ್ಲ ಹಾಕಿ ತುಪ್ಪ ಹಾಕಿ ಉಂಡೆ ಕಟ್ಬಿಟ್ಟಿದ್ದಾರೆ. ಇದು ಆಗ್ತಾನೆ ಕಟ್ಟಿ ಬಿಸಿ ಬಿಸಿಯಾಗಿರುತ್ತೆ, ಸ್ವಲ್ಪ ಹೊತ್ತಿಗೆ ಆರಿ ಹೋಗ್ಬಿಡುತ್ತೆ, ಆವೇಶ ಹೋಯ್ತಲ್ಲಿಲ್ಲ. ಬಟ್ ಬೆಲ್ಲ ಹೋಗಲ್ಲ, ಅಲ್ಲೇ ಬೆಲ್ಲ ಹಾಗೆ ಇದೆ, ಅದೇನು ಅಂಶ ಅದು. ಬೆಲ್ಲ ಹಾಗೆ ಉಳಿದಿರುತ್ತೆ, ಅದು ಎಷ್ಟು ಹಾಕಿರ್ತಾರೆ ಅಷ್ಟೇ, ಸ್ವಲ್ಪ ತಿಟ್ಟರು ಏನು ಬೇರೆ ಆಗೋದಿಲ್ಲ. ಬಿಸಿ ಗಿಸಿ ಬದಲಾಗ್ಬಿಡುತ್ತೆ, ಅರ್ಥ ಆಯ್ತಾ? ಆ ರೀತಿ ಅಂಶ ಅಂದ್ರೆ ಆ ರೀತಿ ಯಾವಾಗಲೂ ಇದ್ರೆ ಬೆಲ್ಲದಂತೆ ಹುಟ್ಟಿ ಹಿಟ್ಟಿದಂತೆ. ಅಲ್ಲಿ ನೋಡಿ ಅಂಶ, ಯಾವ್ದು ಅಂಶ ಅಂತ ಕರಿಬೇಕು, ಯಾವ್ದು ಮೂಲ ಅಂತ ಕರಿಬೇಕು? ಯಾವ್ದು ಜಾಸ್ತಿ ಇರುತ್ತೋ ಅದು ಮೂಲ, ಗೊತ್ತಾಯ್ತಾ? ಹಿಟ್ಟು ಜಾಸ್ತಿ ಇದೆ, ಬೆಲ್ಲ ಕಡಿಮೆ ಇದೆ, ಈಕ್ವಲ್ ಇದೆ, ಅವಾಗ ಇಬ್ರದ್ದು ಸಮ ಆಯ್ತಾಗ ಒಂದು ಕಡಿಮೆ ಇದ್ದದ್ದು ಏನಾಗತ್ತೆ, ಅಂಶ ಆಗತ್ತೆ, ಇನ್ನೊಂದು ಮೂಲ ಅವತಾರ ಆಗ್ತದೆ ಅಷ್ಟೇ. ಅದರಲ್ಲೇ ವ್ಯತ್ಯಾಸ ಮತ್ತೆ, ಗೊತ್ತಾಯ್ತಾ? ಈ ಹಿಟ್ಟಿಗೆ ಬೆಲ್ಲ ಹಾಕಬೇಕು, ಬೆಲ್ಲಕ್ಕೆ ಹಿಟ್ಟು ಹಾಕ್ಬೇಕು ಪ್ರಶ್ನೆ ಈಗ. ಈ ಸಾರಿಗೆ ಅನ್ನ ಕಲಿಸ್ತೀರೋ, ಅನ್ನಕ್ಕೆ ಸಾರು ಕಲಿಸ್ತೀರೋ? ಅನ್ನ ಸಾರು ಹಾಕ್ಸ್ಕೊಂಡು ಮೊದಲು ಸಾರು ಹಾಕ್ಸ್ಬಿಟ್ಟು ಅನ್ನ ಹಾಕ್ತೀರಾ? ಇಲ್ಲ, ಅದು ಸಣ್ಣ ಬಂತು ಸಾರಿಲ್ಲ, ಅನ್ನ ಇಲ್ಲ, ಸಾರು ಬಂದ್ಬಿಡ್ತು, ಏನು ಮಾಡ್ತಾರೆ? ಹಾಕೊಂಬಲ್ಲ ಇರೋತಾರೆ, ಒಂದು ಅನ್ನ ತೊಗೊಂಬ ಅಂತಾರೆ, ಹೌದಲ್ಲ? ಯಾಕೆ ಯಾವುದು ಪ್ರಾಶಸ್ತ್ಯ ಬಂತೀಗ? ಅನ್ನಕ್ಕೆ ಬಂತು, ಅರ್ಥ ಆಯ್ತಾ? ಕೆಲವರು ಯಾರೋ ಮಾಡಿದಾರಂತೆ, ಇಡ್ಲಿ ಚಟ್ನಿ ಮಾಡಿದ್ದಾರೆ, ದೋಸೆ ಚಟ್ನಿ ಮಾಡಿದ್ದಾರೆ, ಯಾತ್ರೆ ಬಸ್ಸುಗಳು, ಪಾಪ ಯಾತ್ರೆ ಬಸ್ಸುಗಳು, ಒಂದು ಬಸ್ಸಲ್ಲಿ ಇಡ್ಲಿ ಇಟ್ರು, ಒಂದು ಬಸ್ಸಲ್ಲಿ ಚಟ್ನಿ ಇಟ್ರು, ಗೊತ್ತಾಯ್ತಾ? ಅದು ಹೋಯ್ತು, ಅದು 2 ರೂಪಾಯಿ ಬಿಡ್ತು. 40 ಕಿಲೋಮೀಟ್ರ್ ಆ ಕಡೆ ಈ ಕಡೆ, ಈ ಇಡ್ಲಿ ತಿರ್ಬೇಕು ಚಟ್ನಿ ತಿರ್ಬೇಕು ಅವ್ರೀಗ. ಇಡ್ಲಿ ತಿಂದಿರೋ ಪಾರಾದ್ರೂ ಒಂದಿಷ್ಟು ಅವರು, ಚಟ್ನಿ ಬರೀ ತಿನ್ನಕ್ಕಾಗತ್ತಾ? ಅದೇ ಅದರಲ್ಲೂ ಸ್ವಾರಸ್ಯ ಇದೆ. ಅದಕ್ಕೆ ಇಂಥ ತಪ್ಪುಗಳು ಕೂಡ ಯೋಚನೆ ಮಾಡಬೇಕು, ಯಾವ್ದು ಇಂಪಾರ್ಟೆಂಟ್. ಅಥವಾ ಏನು ಮಾಡೋಕೆ ಬುದ್ಧಿವಂತರಾಗಿದ್ರೆ ಇವರು 2 ಅರ್ಧ ಇಟ್ಬಿಟ್ರೆ ಮುಗ್ದು ಹೋಗ್ತಿತ್ತು, ಇಡ್ಲಿ ಚಟ್ನಿ ಅರ್ಧ ಇಟ್ಟಿದ್ರೆ ಇಬ್ಬರಿಗೆ ಆಗಿ ಅತಿ ಬುದ್ಧಿವಂತಿಕೆ ಮಾಡಿ ಇಬ್ಬರಿಗೂ ಇಲ್ದಾಗಾಯ್ತು. ಹಾಗಾಗಬಾರ್ದು. ಅದು ಬೇರೆ. ಸನ್ನಿಧಾನ ಬೆಂಕಿ, ಎಷ್ಟೋ ಸನ್ನಿಧಾನ ಇರುತ್ತದು, ಪಕ್ಕದಲ್ಲಿ ಕೂತಿದ್ದಾರೆ, ಬೆಂಕಿದಲ್ಲಿ ಕೂತಿದ್ದಾರೆ, ಈಗ ಬೆಂಕಿ ಮುಂದೆ ಕೂತಿದ್ದಾರೆ, ನಿಮ್ಮ ಕೈ ಬೆಚ್ಚಗಿದೆ, ಏನಿದು? ಬೆಂಕಿ ಅಲ್ಲ, ಸನ್ನಿಧಾನ ಅಷ್ಟೇ, ಹತ್ರ ಇರೋದು ಅಂತ ಅಷ್ಟೇ. ದೊಡ್ಡವ್ರ ಸನ್ನಿಧಾನ ಇದ್ದ, ಇವನು ಹತ್ತು ಬಿಟ್ಟ, ಬಸ್ಸಲ್ಲಿ ಹೊರಟ, ದರ್ಶನಕ್ಕೆ ಹೋಗ್ತಿ, ಇವನು ತೂರ್ಕೊಂಡು ಹೋಗ್ಬಿಟ್ಟ. ಸನ್ನಿಧಾನದ ಬಲ ಅಷ್ಟೇ, ಒಬ್ರೊಬ್ರು ಒದ್ದೋಡಿಸ್ತಿದ್ರು, ಇಲ್ಲ ಆಗಲ್ಲ. ಈ ಥರ ಮಾಡಿ ಸನ್ನಿಧಾನ ಅಷ್ಟೇ. ಬೆಂಕಿ ಕಾಯ್ತಿರ್ತಾರಪ್ಪ, ಬೆಂಕಿ ಲೋಟ ಬೆಂಕಿಯಲ್ಲಿ ಇಟ್ರಿ, ಏನು ಬಂತೀಗ? ಬೆಂಕಿಯಲ್ಲಿ ಇಟ್ಟಾಗ ಕಾಯ್ತು, ಯಾವ್ದು? ಅಗ್ನಿ ಸನ್ನಿಧಾನ ಇಟ್ಟ ಆರಿಹುದು. ಸನ್ನಿಧಾನ ಯಾವಾಗ ಇರಬೇಕು ಅಂತೇನಿಲ್ಲ, ಅದು ಇದು ಆವೇಶ ಇದ್ದಾಗೇನೆ. ಆದರೆ ಯಾವಾಗಲೂ ಪಕ್ಕದಲ್ಲಿ ಇಟ್ಟರೆ ಹೇಗಿರೋದು, ಫ್ರಿಜ್ಜಲ್ಲಿ ಇಟ್ಟಿರ್ತಾನೆ, ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಟಿರ್ತಾನೆ, ಏನಾಯ್ತದೆ ಈಗ? ಯಾವಾಗಲೂ ತಣ್ಣಗಿರೋ ಹೊರಗೆ ತಕ್ಷಣ ಹೋಗ್ಬಿಡುತ್ತೆ, ಹೊರಗೆ ತಕ್ಷಣ ಬಸ್ಸಿರುವಾಗ. ಈ ದೃಷ್ಟಿ ಸನ್ನಿಧಾನ ಯಾವಾಗಲೂ ಇರೋದು ಬೇರೆ, ಒಲೆ ಮೇಲೆ ಯಾವಾಗಲೂ ಇರೋದು ಬೇರೆ, ಒಮ್ಮಿಟ್ಟು ತೆಗೆಯೋದು ಬೇರೆ, ಅನೇಕ ವ್ಯತ್ಯಾಸಗಳಿದೆ. ಅಲ್ಲಿ ಸನ್ನಿಧಾನದಲ್ಲಿ ಏನಾಗಿದೆ ಅಂದರೆ ಒಳಗೆ ಪ್ರವೇಶ ಇಲ್ಲ, ಅದಕ್ಕೆ ಹತ್ತಿರದಲ್ಲಿ ಇದ್ರೆ ಸಾಕು, ಎಫೆಕ್ಟ್ ಕೊಡುತ್ತೆ. ಸುಮಾರು ಬಸ್ ಸ್ಟಾಪ್ ಮನೆ ಹತ್ರ ಇದೆ, ಎಷ್ಟು ಅನುಕೂಲ ಆಯ್ತು ಅವನಿಗೀಗ. ಬಸ್ ಸ್ಟಾಪೇ ಮನೆಯಲ್ಲ, ಈ ಮಧ್ಯೆ ಮನೆ ಮುಂದೆ ಇದಲ್ಲ, ವೆರಿ ಕ್ಲೋಸ್, ತುಂಬ ಅಡ್ವಾಂಟೇಜ್ ಸಿಗುತ್ತೆ ಅವನಿಗೆ. ಸರಿ, ಹತ್ರ ಇದ್ದೇನೆ ಎಂಬ ಮಾತಿಗೆ ಅದು ಉಪಯೋಗ. ಅದು ಬೇರೆ, ಆವಾಹನೆ ಮಾಡದ ಬರೋದಷ್ಟೇ. ಆ ಸನ್ನಿಧಾನದ ಅರ್ಥ ಬೇರೆ. ಬರೀ ಲೋಹ ಅಷ್ಟೇ ಅದು. ಆವಾಹನೆ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಹೆಸರು ಕೊಡ್ಬೇಕು. ಆಕಾರ ಆವಾಹನೆ 2 ಸೇರ್ಕೊಂಡ್ಬಿಡುತ್ತೆ. ಒಂದು ಕಲ್ಲೇ, ಎಷ್ಟೋ ಕಡೆ ನರಸಿಂಹದೇವರಿದ್ದಾರೆ, ಬರೀ ಕಲ್ಲು, ಆಕೃತಿನೇ ಇಲ್ಲ. ಆಕೃತಿ, ಬಟ್ ಏನದು? ಸನ್ನಿಧಾನ ಬಂತೀಗ ಆವಾಹನೆ ಮಾಡಿದ್ದಕ್ಕೆ ಅದು ಕರೀತಾರೆ. ಅದಿಲ್ಲದೆ ಹೋದ್ರೆ ಇಲ್ಲ. ಆಕಾರ ಇದ್ದು ಆವಾಹನೆ ಮಾಡೋದು ಬೇರೆ, ಬರೀ ಇದಕ್ಕೆ ಆವಾಹನೆ ಮಾಡೋದು ಬೇರೆ. ಈಗ ಸಪ್ತಋಷಿಗಳು ಆವಾಹನೆ ಮಾಡ್ತಾರೆ, ಋಷಿಪಂಚಮಿ ಅದಕ್ಕೆಲ್ಲ ಯಾವ ಆಕೃತಿ ಏನಿಲ್ಲ, ಇಟ್ಬಿಡ್ತಾರೆ, ಕೃಷ್ಣ ಅಷ್ಟಕ್ಕೆ ಆವಾಹನೆ ಮಾಡಿದ್ರೆ ಮುಗೀತು ಅಷ್ಟು. ಅದೇ ಹೇಳಿದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದ ಇನ್ನೊಬ್ಬರು ಒಯ್ಬಾರ್ದ ಕಲ್ಲ, ಅವರಿಗೆ ಸಂಬಂಧಪಟ್ಟ ಕಲ್ಲು ಅಷ್ಟೇ ಅದು. ಆಮೇಲೆ ಅಲ್ಲೇ ವಿಸರ್ಜನೆ ಮಾಡ್ಬಿಡ್ಬೇಕು ಕೊನೆಗೆ, ಅಷ್ಟೇ ಮುಗಿದೋಯ್ತು. ಸಮಾರುತಾವೇಶವಶಾತ್ ಪೃಥಿವ್ಯಾಂ ಬಲಾಧಿಕೋ ಭೂತ್ ವರತಶ್ಚ ಧಾತು ಶಲ್ಯಶ್ಚ ನಾಮ್ನಾಖಿಲ ಶತ್ರು ಶಲ್ಯೋ ಬಭೂವ ಕನ್ಯಾಶ್ಯ ಚ ಮಾದ್ರಿ ನಾಮ್ನಿ. ಡೀಟೇಲ್ಸ್ ಯಾತಕ್ಕೆ ಬೇಕು ಅಂತ ಪ್ರಶ್ನೆ ಬಂದರೆ, ಭೀಮಸೇನ ದೇವರು ಶ್ರೇಷ್ಠ ಅಂದ್ರಿ, ಬಲಶಾಲಿ ಅಂದ್ರಿ, ಬಲರಾಮ ದೇವರು ಅಂದ್ರಿ, ಶಲ್ಯ ಅಂತಿದ್ರಿ, ಅಲ್ಲಿ ವಾಯುದೇವರು ಸರಿ,
ಶ್ರೇಷ್ಠ ದೇವರು ಸರಿ. ಈತ ಸಗಲಾದ ಭಾಳ ಕಡಿಮೆ ದೇವತೆ. ಆ ಕೆಟಗರಿ ಯಾಕೆ ಬಂದ ಅಂದರೆ ಎರಡು ಸೇರ್ಕೊಡ್ತೀವಿ. ಆವೇಶ ಸೇರಿತು ಪ್ಲಸ್ ಬಂದು ವರ ಸೇರಿತು, ಅದಕ್ಕೆ ಬಂತು. ಇದು ಹೇಳದೆ ಹೋದ್ರೆ ಏನಾಗ್ತಿತ್ತು, ತಾರತಮ್ಯ ಎಲ್ಲ ಕೆಟ್ಟು ಹೋಗ್ಬಿಟ್ಟು. ಅಂಶಾವತಾರದ ಮೇನ್ ಪರ್ಪಸ್ ಇರೋದೇ ತಾರತಮ್ಯ ಬ್ಯಾಲೆನ್ಸ್ ಮಾಡೋದು. ಆಯ್ತಾ? ಸುಮ್ಮನೆ ಮೆಕ್ಯಾನಿಕಲಿ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ ಅದಕ್ಕೆ. ಈ ಕಾರಣದಿಂದಾಗಿ ಅವ್ರ ಮೇಲೆ ಬಂದರು ಹೇಳಿತಾ. ಆ ದೃಷ್ಟಿಯಲ್ಲಿ ಕೌಂಟ್ ಆಗುತ್ತೆ. ಯಾರು ಆಚಾರ್ಯ ಯಾಕೆ ಹೇಳ್ತಾರೆ ಅಂತ ನಮಗೆ ಸಂಶಯ ಬರುತ್ತೆ. ಅದು ಹೇಳದೆ ಹೋಗಿದ್ರೆ ತಾರತಮ್ಯ ಪೂರ್ತಿ ಹೋಗ್ಬಿಡ್ತಾ ಇತ್ತು. ಅದು ಮೇಂಟೈನ್ ಆಗೋದು ಇದರಿಂದ. ಆವೇಶದಲ್ಲೂ ಕೊಟ್ಟು ಯಾರ ಆವೇಶ ಈಗ ವಾಯುದೇವರ ಆವೇಶ, ರುದ್ರದೇವರ ಆವೇಶ, ಬೇರೆ ದೇವ ಒಂದೊಂದೇ ಚೇಂಜ್ ಆಗ್ತಾ ಹೋಯ್ತು. ಈಗ ಒಬ್ಬನಲ್ಲಿ ವಾಯುದೇವರ ಆವೇಶ, ಇಬ್ಬರು ಸಮ. ವಾಯುದೇವರ ಆವೇಶ ಬಂತು, ರುದ್ರದೇವರ ಆವೇಶ ಬಂತು. ಆಗ ಯಾರಾದ್ರೆ ಈಗ ಅವನು ಜಾಸ್ತಿ ಆದ. ವಾಯುದೇವ ಆವೇಶ ಬಂದಿದ್ದು ಇನ್ಚಾರ್ಜ್, ಯಾವ ಪೋಸ್ಟ್ಗೆ ಇನ್ಚಾರ್ಜ್ ಆಗ್ತಾನೆ ಆ ಮಟ್ಟಿಗೆ ಅವತ್ತಿನ ಮಟ್ಟಿಗೆ ಗ್ರೇಟ್ ಆಗ್ತಾನೆ. ಅದೆಲ್ಲ ತಾತ್ಪರ್ಯದ ಒಳ್ಳೆ ದೊಡ್ಡ ವಿಶಿಷ್ಟ ಅಂಶ. ಅದೆಲ್ಲ ಗಮನಿಸ್ತಾ ಸುಮ್ಮನೆ ಓದ್ತಾ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಅದು ಬೇರೆ ಕಕ್ಷ ವ್ಯತ್ಯಾಸ. ಇಲ್ಲಿ ಇದು ಅಂಶಾವ್ಯಾಸಗಳು ಕೌಂಟ್ ಆಗೋದು ಅವತಾರದಲ್ಲಿ ಮಾತ್ರ. ಮೂಲ ರೂಪ ಪ್ರಶ್ನೆ ಅಲ್ಲ ಇದು, ಅವತಾರದಲ್ಲಿ. ಅದರಿಂದ ಅಲ್ಲಿ ಕಕ್ಷೆ ಚೇಂಜ್ ಆಗೋದೇ ಇಲ್ಲ. ಅವ್ರ ಕ್ಯಾಟಗರಿ ಅದು ಹೋಮ್ ಡಿಪಾರ್ಟ್ಮೆಂಟಲ್ಲಿ ಏನಿರ್ತಾನೋ ಅದರಲ್ಲೇ ಇರ್ತಾನೆ. ಇಲ್ಲಿ ಬಂದಿದ್ದು ಸ್ವಲ್ಪ ಟೆಂಪರರಿ ಚೇಂಜ್ ಆಗುತ್ತೆ ಅಷ್ಟೆ, ಅದು ಬದಲಾಗಲ್ಲ. ಯಾಕೆ ಅವ್ರ ವಿಶೇಷ ಅದು ಸಾಧನೆ ಮಾಡಿರ್ತಾರೆ, ಬರುತ್ತೆ. ಎಲ್ರಿಗೂ ಬರಲ್ಲ. ನಾವೇ ಇನ್ಚಾರ್ಜ್ ಜನರು ಕೊಟ್ಬಿಡ್ತಾರ. ಇನ್ಚಾರ್ಜ್ ಕೊಡ್ಬೇಕು ಏನಾಗಿರ್ಬೇಕತ್ತ, ಇನ್ಚಾರ್ಜ್ ಆಗಿ ಏನಾಗಿರ್ಬೇಕು, ಇನ್ಚಾರ್ಜ್ ಆಗಿರ್ಬೇಕಾದ್ರೆ ಫಸ್ಟ್ ಪ್ರಿನ್ಸಿಪಾಲ್ಶಿಪ್ ಅಟೆಂಡರ್ ಕೊಟ್ಟೋಗ್ತಾರಾ ಇನ್ಚಾರ್ಜ್ ಅಂತೇಳಿ. ಕ್ಲರ್ಕಿಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಸೀನಿಯರ್ ಮೋಸ್ಟ್ ನೆಕ್ಸ್ಟ್ ಇವ್ರು ಕೊಡ್ತಾರೆ. ಆವೇಶ ಹಾಗೇನೆ ಯಾವ ಪರ್ಪಸ್ ಕೊಟ್ಟಿರ್ತಾರೆ ನೋಡಿ ಅವ್ರು ಕೊಡ್ತಾರೆ. ವೆಹಿಕಲ್ ಎಲ್ರಿಗೂ ಕೊಡೋದಿಲ್ಲ, ಎಜುಕೇಟಿವ್ ಜಾಬ್ ಇದ್ರೆ ಮಾತ್ರ ಕೊಡ್ತಾರೆ. ಆ ಟೈಪ್ ಇವ್ರು ಅವತಾರ ಸಾಧನೆ ಕೊಟ್ಟಿರೋದ್ರಿಂದ ಅದಕ್ಕೆ ಬೇಕಾದ ವಾಯುದೇವರ ಆವೇಶ ಕೆಲಸ ಮಾಡ್ತಾರೆ ಅಂತ ಕೊಡ್ತಾರೆ, ಎಲ್ರಿಗೂ ಕೊಡೋದು. ಸ ಪಾಂಡು ಭಾರ್ಯೈವ ಚ ಪೂರ್ವ ಜನ್ಮನಿ. ಆ ಶಲ್ಯ ಹುಟ್ಟಿದ್ನಲ್ಲ, ಶಲ್ಯಶ್ಚ ನಾಮ್ನ, ಹೆಸರು ಶಲ್ಯ ಅಂತ ಆಯ್ತು. ಹೆಸರಿತಕ್ಕಂತೆ ಅಖಿಲ ಶತ್ರು ಶಲ್ಯ, ಶತ್ರುಗಳ ಪಾಲಿಗೆ ಶಲ್ಯ ಇದ್ದಾಗಿದ್ದ. ಶಲ್ಯ ಅಂದ್ರೆ ಏನು, ಚುಚ್ಚುತ್ತಾರಲ್ಲ ಶಲ್ಯ ಅಂತ ಕರೀತಾರೆ. ಮಾಗಿದ್ದ. ಕನ್ಯಾಶ್ಚ ಮಾದ್ರಿ, ಕನ್ಯೆ ಹುಟ್ಟಿದ್ಲಲ್ಲ, ಆಕೆ ಹೆಸರೇನು ಮಾದ್ರಿ. ಮಾದ್ರಿ ಈಕೆ, ಈತ ಶಲ್ಯ. ಇಬ್ಬರು ಮಕ್ಕಳು. ಇಷ್ಟೆಲ್ಲ 3 ಶ್ಲೋಕದಲ್ಲಿ ಅವ್ರ ಕಥೆ ಎಲ್ಲ ಬಂದಾಗಾಯ್ತು. ಸ ಪಾಂಡು ಭಾರ್ಯೈವ ಚ ಪೂರ್ವ ಜನ್ಮನಿ ಅಭೂತ್ ಪುನಶ್ಚ ಪ್ರತಿಪಾದಿತಾಸ್ಮೈ ಶಲ್ಯಶ್ಚ ರಾಜ್ಯಂ ಪಿತೃದತ್ತ ಮಂಜೋ ಜುಗೋಪಧರ್ಮೇಣ ಸಮಸ್ತ ಶಾಸ್ತ್ರವಿತ್. ಅದು ಸಮಾಸದಲ್ಲಿ ಏನಾಗುತ್ತೆ ಅಂದ್ರೆ ಇದರ ಹಸ್ವಾಗ ತುಂಗಾ ಭದ್ರಾ ಇರೋದು. ತುಂಗ ನದಿ ಅಲ್ಲ, ತುಂಗಾ ನದಿ, ಭದ್ರಾ ನದಿ ಎರಡು ಸೇರಿದಾಗ ಏನಾಯ್ತು, ಅದು ತುಂಗಭದ್ರಾ ಅಂತ ಆಯ್ತು. ಆ ರೀತಿಯಾಗಿ ದೇವಕಿ ನಂದನ ಅದು ಅನ್ಬೋದು, ದೇವಕಿ ನಂದನ ಹಾಗೂ ಅನ್ಬೋದು. ಸ ಪಾಂಡು ಭಾರ್ಯೈವ ಪೂರ್ವ ಜನ್ಮನಿ ಅಭೂತ್ ಪುನಶ್ಚ ಪ್ರತಿಪಾದಿತಾಸ್ಮೈ. ಆ ಸ್ವರೂಪದಲ್ಲೂ ಕೂಡ ಕುಂತಿ ಹೇಗೆ ಪಾಂಡರಾಜರ ಹೆಂಡತಿನೋ, ಈಕೆ ಕೂಡ ಪರಾಹೋ ಭರತನ ಹೆಂಡತಿನೇ. ಇವತ್ತು ಮೂಲದಲ್ಲಿ ಆತ ಇಬ್ಬರು ಹೆಂಡಂದಿರಿದ್ರು, ಇಬ್ಬರು ಹುಟ್ಟಿದ್ರು, ಇಬ್ಬರು ಈತೆ ಮದುವೆ ಅಷ್ಟೇ. ಪ್ರತಿಪಾದಿ ಸಿದ್ಧಿ ಬುದ್ಧಿ ಅಂತ ವರ್ಣ ಹೇಳ್ತಾರೆ, ಹೇಳ್ಬೇಕಾದ್ರೆ ಮಹಾಭಾರತ ಹೇಳಿದ್ದಾರೆ. ನಾವು ಇದು ಅಂಶಾವತಾರ ಲಿಸ್ಟಲ್ಲಿ ಕೊಟ್ಟಿದೆ. ಪ್ರತಿಪಾದಿತಾಸ್ಮೈ ಶಲ್ಯಶ್ಚ ರಾಜ್ಯಂ ಪಿತೃದತ್ತ ಮಂಜಃ. ಶಲ್ಯ ಏನು ಮಾಡ್ದ, ಆಕೆ ಪಾಂಡುರಾಜನ ಹೆಂಡತಿಯಾಗಿ ಈ ಕಡೆ ಬಂದು. ಶಲ್ಯರಾಜ ಪಿತೃದತ್ತಂ ರಾಜ್ಯಂ ಮಂಜಃ ಜುಗೋಪ. ರಾಜ್ಯ ಮುಂದೆ ಉತ್ತರಾಧಿಕಾರಿ ಆದಾಯ್ತ, ಒಳ್ಳೆಯ ರಾಜರಾದ. ಧರ್ಮೇಣ ಜುಗೋಪ, ಸಾತ್ವಿಕರಾದ್ರಿಂದ, ಒಳ್ಳೆ ಆವೇಶನೂ ಇದ್ದಿದ್ದರಿಂದ, ಸಮಸ್ತ ಶಾಸ್ತ್ರವಿತ್, ಸಮಸ್ತ ಶಾಸ್ತ್ರಾಧ್ಯಯನವನ್ನು ಮಾಡಿದ್ದ, ಒಳ್ಳೆ ರೀತಿಯ ರಾಜ್ಯಭಾರವನ್ನು ಮಾಡಿದ. ಎಜುಕೇಟೆಡ್ ಇರೋದಕ್ಕೂ ಅನ್ಯದಿಗೆ ವ್ಯತ್ಯಾಸ ಆಗುತ್ತೆ, ಧರ್ಮ ಬುದ್ಧಿ ಇರೋದು ಇಲ್ಲದಿರೋದಕ್ಕೆ ವ್ಯತ್ಯಾಸ ಆಗುತ್ತೆ. ಇದು ನೇಚರ್, ಅದು ಅಕ್ವೈರ್ಡ್. ಎರಡು ಸೇರಿಬಿಟ್ಟಾಗ ಏನಾಯ್ತಾಗ ಸಮರ್ಥರಾಗ್ತಾರೆ. ಶಲ್ಯನಿಗೆ ಎಲ್ಲ ರೀತಿಯ ಫುಲ್ಲಿ ಕಾಂಪಿಟೆಂಟ್ ಟು ರೂಲ್. ಆದ್ದರಿಂದ ಉತ್ತರಾಧಿಕಾರಿಯಾಗಿ ರಾಜನಾದ ಶಲ್ಯ. ಅಥಾಂಗನಾರತ್ನಮವಾಪ್ಯ ತದ್ವಯಂ ಪಾಂಡುಸ್ತು ಭೋಗಾನ್ ಬುಭುಜೇ ಯಥೇಷ್ಟತಃ ಅಪೀಪಲಧರ್ಮ ಸಮಾಶ್ರಯೋ ಮಹೀಂ ಜ್ಯೇಷ್ಠಾಪಚಾಯಿ ವಿದುರೋಕ್ತ ಮಾರ್ಗತಃ. ಅಥ ನೋಡಿ, ಭೀಷ್ಮರು ಏನು ಮಾಡಿದ್ರು, ತಾವು ಮದುವೆ ಆಗಲ್ಲ ಅಂತ ಹೇಳಿದ್ರು. ಇವರೆಲ್ಲ ಮದುವೆ ಆಗೋರೆಲ್ಲ ಮದುವೆ ಮಾಡಿಸಿದ್ರು ಪಾಪ. ಅಂದರೆ ಅವ್ರು ಎಷ್ಟು ಉದಾತ್ತವಾದ ದೃಷ್ಟಿ. ಅದು ಕೆಲವರು ತಮಗೇನು ಉಳಿದವ್ರಿಗೆ ಸಿಗಬಾರದು ಅಂತ ಏನು ಮಾಡಿಬಿಡ್ತಾರೆ, ಅವರು ಬಿಟ್ಟು ನೀವು ಮದುವೆ ಆಗಬಾರ್ದು, ಯಾಕೆ ನಾನಾಗಿ ನೀನು ಆಗಬಾರ್ದು. ಇವನ್ ದೊಡ್ಡ ಅಥಾರಿಟಿ ಇದೆ ಇದಕ್ಕೆ. ಎಷ್ಟೋ ಜನ ತಮ್ಮ ಕೆಟ್ಟದಾಗಿ ಉಳಿದವ್ರಿಗೆ ಕೆಟ್ಟದಾಗಲಿ ಅಂತ ಯೋಚನೆ ಮಾಡ್ತಾರೆ. ಬಾಳೆಹಣ್ಣು ಎತ್ತು ಜಾರಿ ಬಿದ್ದು ಬಿಟ್ಟ, ಮತ್ತೆ ಅಲ್ಲೇ ಇಟ್ಟವ್ರು ಇನ್ನೊಬ್ರು ಬಂದು ಬೀಳಲಿ ನಾನು ಬಿದ್ದಾಗೆ ಅಂತೇಳಿ ಇನ್ನೊಬ್ಬ ಬೀಳಬಾರ್ದು ದೂರ ಹಾಕಿದ. ಇವರೆಲ್ಲ ಎಷ್ಟು ಒಳ್ಳೆಯವರು ಅಂದ್ರೆ ಇದರ ಸಾತ್ವಿಕ ಪ್ರವೃತ್ತಿ. ಇನ್ನೊಬ್ಬರಿಗೆ ಕೆಡಕಾಗಬಾರ್ದು ಅಂದ್ರೆ ಸಾತ್ವಿಕ ಪ್ರವೃತ್ತಿ. ಇನ್ನೊಬ್ಬರಿಗೆ ಆಗಲಿ ಎಂಬುದೇನದು, ನನಗೆ ಆಗಲೇಬಾರ್ದು ಅವ್ರಿಗೆ ಮಾತ್ರ ಆಗಲಿ ಎಂಬುದು ಇನ್ನೂ ಡೇಂಜರಸ್. ನನಗೂ ಆಗಲಿ ಅವರಿಗೆ ಆಗಲಿ ಅಲ್ಲ, ನನಗೆ ಮಾತ್ರ ಆಗಬಾರ್ದು ಅವನಿಗೆ ಮಾತ್ರ ಆಗಬೇಕು ಅಂತ ಮಹಾ ದೈತ್ಯರು ಎಂದು ಹಾಗಾಗಬಾರ್ದು. ಅಪೀಪಲತ್
ಧರ್ಮ ಸಮಾಶ್ರಯ ಮಹೀಂ. ಪಾಂಡವರಾಜ ಅಂಗನಾರತ್ನಂ ಅವಾಪ್ಯ. ಇಬ್ಬರು ರತ್ನ, ಸ್ತ್ರೀ ರತ್ನಗಳು. ಕುಂತಿನೂ ಶ್ರೇಷ್ಠ ಶ್ರೀ, ಇವಳು ಶ್ರೇಷ್ಠ ಸ್ತ್ರೀ. ನಿಯತ ಪತ್ನಿಯರು ಬೇರೆ. ಸಂತೋಷದಿಂದ ಸುಖವಾಗಿದ್ದ ತದ್ವಯಂ, ಇಬ್ಬರನ್ನು ಮದುವೆಯಾಗಿ. ಪಾಂಡುಸ್ತು ಭೋಗಾನ್ ಬುಭುಜೆ ಯಥೇಷ್ಟತಃ. ಪಾಂಡುರಾಜ ಭೋಗಗಳನ್ನು ಯಥೇಚ್ಛವಾಗಿ ಭೋಗವನ್ನು ಅನುಭವಿಸಿದ. ಅಪೀಪ ಒಂದು ಸಂಸಾರದಲ್ಲಿ ತಾನು ಸುಖವಾಗಿದ್ದ, ರಾಜ್ಯವನ್ನು ಚೆನ್ನಾಗಿ ರಾಜ್ಯಭಾರ ಮಾಡ್ದ. ಅಪೀಪಲ ಧರ್ಮ ಸಮಾಶ್ರಯೋ ಮಹಿಂ. ಇಲ್ಲೂ ಸ್ವಾರಸ್ಯ ಇದೆ. ಎಷ್ಟೋ ಜನ ಮನೆಯಲ್ಲಿ ಭಾರಿ ಸರಿಯಾಗಿರ್ತಾರೆ, ಹೊರಗಡೆ ಆಫೀಸಲ್ಲಿ ಭಾರಿ ಕೆಟ್ಟ ಹೆಸರು ತೊಗೊಂಡ್ಬಿಡ್ತಾರೆ. ಈಗ ಆಫೀಸಲ್ಲಿ ಭಾರಿ ಒಳ್ಳೆಯ ಹೆಸರು, ಮನೆಯಲ್ಲಿ ಬರೀ ಒಡಕುಗಳು. ಅದು ಎರಡು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ. ಹೊರಗಡೆಗೆ ವೆರಿ ಪಾಪ್ಯುಲರ್ ಹೆಸರು ಇದು ಆಫೀಸರ್, ಮನೆಯಲ್ಲಿ ಭಾರಿ ಅನ್ಪಾಪ್ಯುಲರ್. ಹೆಂಡತಿ ಡೈವರ್ಸು, ಮಕ್ಕಳು ಓಡೋ ಏನೋ ಆಗೋಗ್ಬಿಟ್ಟಿರ್ತದೆ. ಆದರೆ ಕೆಲವರು ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಾರೆ, ಅಲ್ಲಿ ಇನ್ಎಫಿಷಿಯೆಂಟ್. ಎರಡೂ ಆಗೋದು ಭಾರಿ ರೇರ್. ಎರಡೂ ಆಗಿದ್ದ ಪಾಂಡರಾಜ. ಒಳ್ಳೆ ರಾಜನಾಗಿದ್ದ, ಒಳ್ಳೆ ಗೃಹಸ್ಥನಾಗಿದ್ದ. ಜ್ಯೇಷ್ಠಾಪಚಾಯಿ ವಿದುರೋಕ್ತ ಮಾರ್ಗತಃ. ಅಣ್ಣನ ಅನುಸರಿಸಿ ನಡೀತಾ ಇದ್ದ. ಅದು ಕುರುಡ ಅಂತ ಇಗ್ನೋರ್ ಮಾಡಲಿಲ್ಲ, ಭಾಳ ಇಂಪಾರ್ಟೆಂಟ್ ಅದು. ಏನು ಮಾಡ್ತಾರೆ, ಹೆಂಡಿ ಕೆಲವರು ಮಿಸ್ಯೂಸ್ ಮಾಡ್ತಾರೆ, ಹಾಗೆ ಮಾಡ್ಕೊಳ್ಳಿಲ್ಲ, ಮಾಡಿ ಸರಿಯಾಗಿದ್ದ. ಧೃತರಾಷ್ಟ್ರ ನೆನ್ಪು ಮಾಡ್ಕೊತಿದ್ದ ಎಷ್ಟೋ ಸಲ. ಹೊರಗಿನ ಮನೆಗೆಲ್ಲ ಪ್ಲಾನ್ ಮಾಡಿ ಕಳಿಸ್ಕೊಡ್ತಾರಲ್ಲ, ಮುಂದೆ ಬರುತ್ತವೆ. ಧೃತರಾಷ್ಟ್ರ ಭಾಳ ಯೋಚನೆ ಮಾಡ್ತಾರೆ. ಹಿಂಟ್ ಸಿಗುತ್ತೆ, ಅದು ಸ್ವಲ್ಪ ಇದಾಗತ್ತೆ ಅಂತ. ಪಾಂಡವನ್ ಬಿಟ್ಟು ಹೇಗಿರಲಿ ಅಂತ ಕೇಳ್ತಾರೆ. ನಾನು ಬಿಟ್ಟು ಊಟ ಮಾಡ್ತಿರಲಿಲ್ಲ, ನಾನು ಬಿಟ್ಟು ನೀರು ಕೂಡ ಕುಡಿತಾ ಇರಲಿಲ್ಲ ಪಾಂಡರಾಜ, ಬಿಟ್ಟಿರ್ಲಕ್ಕಾಗಲ್ಲ ಅಂತ ಹೇಳ್ತಾರೆ. ಇಷ್ಟು ಪ್ರೀತಿ ಇದ್ದವನು ಮಗನ ಕಡೆ ಶಿಫ್ಟ್ ಆದಾಗ ಎಲ್ಲ ಹಾಗೇನ ಅಂತ ತಮ್ಮನ ಮಕ್ಕಳಿಗೆಲ್ಲ ಏನು ಮಾಡಿಬಿಟ್ಟ, ಭಾರಿ ದ್ರೋಹ ಮಾಡಿಬಿಟ್ಟ. ಆದರೆ ಪಾಂಡವರಾಜ ಮಾತ್ರ ಸರಿಯಾಗಿದ್ದ, ಅದು ಇಂಪಾರ್ಟೆಂಟ್. ಜ್ಯೇಷ್ಠಾಪಚಾಯಿ, ಅಣ್ಣನ ಅನುಸರಿಸಿ ನಡ್ಕೊಂಡಿದ್ದೇ ಹೊರತು ಯಾವ ಕಾರಣಕ್ಕೂ ಆತನ ದೂರ ಮಾಡಲಿಲ್ಲ. ಮಿಸ್ಯೂಸು ಮಾಡಿಕೊಳ್ಳಿಲ್ಲ, ದೂರನೂ ಮಾಡಲಿಲ್ಲ. ವಿದುರೋಕ್ತ ಮಾರ್ಗತಃ. ಅಣ್ಣನ ಕಣ್ಣಿಲ್ಲ ಧ್ಯಾನಿಲ್ಲ, ಆತ ಗೈಡ್ ಮಾಡಾಗಿಲ್ಲ. ವಿದುರ ಗೈಡ್ ಮಾಡ್ತಿದ್ದ ತಮ್ಮ. ಒಂದು ಕಡೆ ಪಾಂಡವರಾಜ ಸ್ಥಿತಿ ನೋಡಿ, ಒಂದು ಕಡೆ ಧೃತರಾಷ್ಟ್ರ ಅಣ್ಣ, ವಿದುರ ತಮ್ಮ, ಇಬ್ಬರು ಹೆಲ್ಪ್ ತಗೊಂಡ. ನಾಲೆಡ್ಜ್ ವೈಸ್ ಇತ್ತು ಗ್ರೇಟ್. ಯಾಕೆ ಯಮನ ಅವತಾರ, ತಮ್ಮನ ಅಡ್ವೈಸ್ ತಗೋತಾ ಇದ್ದ. ಅಣ್ಣನ ಆತನ ಒಳ್ಳೆ ರೀತಿ ಅನುಗ್ರಹ ಸಂಪಾದನೆ ಮಾಡ್ಕೊಂಡಿದ್ದ. ಪಾಂಡವರಾಜ ಒಳ್ಳೆ ಸಾತ್ವಿಕ. ಯಾತು ವರ್ಣನೆ ಮಾಡ್ತಾರೆ, ಮಕ್ಕಳು ಅಂಥವರೇ ಅದು, ಗೊತ್ತಾಯ್ತಾ. ತಂದೆಯ ಗುಣ ಒಳ್ಳೆ ರೀತಿ ಇತ್ತು. ಇದು ಪಾಂಡವರಾಜ ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗಲಿಲ್ಲ, ಪಾಪ ಒಳ್ಳೆ ರೀತಿಯಲ್ಲೇ ಬದುಕಿದ. ಭೀಷ್ಮೋ ಹಿ ರಾಷ್ಟ್ರೇ ಧೃತರಾಷ್ಟ್ರಮೇವ ಸಂಸ್ಥಾಪ್ಯ ಪಾಂಡುಂ ಯುವರಾಜಮೇವ ಚಕ್ರೇ ತಥಾಪ್ಯಂಧ ಇತಿ ಸ್ಮ ರಾಜ್ಯಂ ಚಕಾರ ನಾಸೌ ಅಕರೋಚ್ಚ ಪಾಂಡು. ಮೊದಲು ಭೀಷ್ಮರು ಏನು ಮಾಡಿದರು, ಧೃತರಾಷ್ಟ್ರ ಹರ್ಟ್ ಆಗಬಾರ್ದು ಅಂತೇಳಿ ರಾಷ್ಟ್ರೇ ಧೃತರಾಷ್ಟ್ರಮೇವ, ಧೃತರಾಷ್ಟ್ರ ಮಹಾರಾಜ ಅಂತ ಪಟ್ಟಾಭಿಷೇಕ ಮಾಡಿದರು. ಸಂಸ್ಥಾಪ್ಯ ಪಾಂಡುಂ ಯುವರಾಜಮೇವ. ಪಾಂಡುರಾಜನ ಏನು ಮಾಡಿದರು, ಹಿಂದೆ ಮಾಡಿದರು. ಚಿತ್ರಾಂಗದ ಮಹಾರಾಜ, ವಿಚಿತ್ರ ವೀರ್ಯ, ಇವರ ಇಬ್ಬರಿದ್ರಲ್ಲ. ಆಗ ಒಬ್ರು ಹೋದ್ಮೇಲೆ ಏನಾಯಿತು, ಎರಡನೇ ಒಬ್ಬನೇ ಎಲ್ಲ ಆಗಿಬಿಟ್ಟಿಲ್ಲ. ಈಗ ಮೂರು ಜನ ಇಬ್ಬರು ಇರೋದ್ರಿಂದ ಮಹಾರಾಜ ಧೃತರಾಷ್ಟ್ರ, ಯುವರಾಜ ಪಾಂಡುರಾಜ. ಆದರೆ ಚಕ್ರೇ ತಥಾಪ್ಯಂದ ಇತಿಸ್ಮ ರಾಜ್ಯಂ, ಆತ್ನೇ ಬಿಟ್ಬಿಟ್ಟ. ಬೇಡ, ನಾನು ಕೂಡ ರಾಜ್ಯ ಆಳೋದಿಲ್ಲ, ಬಿಟ್ಬಿಟ್ಟ. ಪಾಂಡುರಾಜನ ಇದು ಭಾಳ ಇಂಪಾರ್ಟೆಂಟ್. ಇದು ಮುಂದೆ ಕೋಟ್ ಮಾಡೋದು, ಗಾಂಧಾರಿ ಕೋಟ್ ಮಾಡ್ತಾಳೆ. ಗಾಂಧಾರಿ, ನಮ್ಮಪ್ಪನ ರಾಜ್ಯ ಅಂತ ಹೇಳ್ತೀವಿ ಅಲ್ಲ, ನಿಮ್ಮ ಅಪ್ಪನೇ ರಾಜನಾಗಲಿಲ್ಲ, ನೀನೇ ರಾಜನಾಗ್ತೀವಿ ಅಂತ ಕೇಳಿ ಗಾಂಧಾರಿ ಕೇಳ್ತಾಳೆ. ದುರ್ಯೋಧನ ತಾಯಿನೇ, ಗೊತ್ತಾ, ತುಂಬಿದ ಸಭೆಯಲ್ಲಿ ಕೇಳ್ತಾಳೆ, ನಿಮ್ಮ ಅಪ್ಪನೇ ರಾಜ ಆಗಲಿಲ್ಲ, ನೀನು ಯಾಕೆ ರಾಜ್ಯ ನನ್ನ ರಾಜ್ಯ ಅಂತ ಕ್ಲೇಮ್ ಮಾಡ್ತೀಯ ಅಂತ ಕೇಳ್ತಾಳೆ. ಗಾಂಧಾರಿ ಭಾರಿ ಒಳ್ಳೆಯವಳು, ಗೊತ್ತಾಯ್ತಾ. ಧೃತರಾಷ್ಟ್ರನಿದ್ದ ವ್ಯಾಮೋಹ ಗಾಂಧಾರಿಗೆ ಇರಲಿಲ್ಲ. ಅದು ತುಂಬ ಜನ ಸಿನಿಮಾ ನಾಟಕದಲ್ಲಿ ತಪ್ಪು ತೋರಿಸ್ಬಿಡ್ತಾರೆ. ಗಾಂಧಾರಿ ಭಾಳ ಸ್ಟ್ರಿಕ್ಟ್ ಆಗಿರ್ತಾಳೆ. ಅದರಿಂದ ಧೃತರಾಷ್ಟ್ರಿಗೆ ಒಂದು ತೂಕ ಮೇಲೆ ಹೋದ್ಲಂತೆ, ಯೋಗ್ಯತೆ ಸಾಧನೆಯಲ್ಲಿ ಮೇಲೆ ಹೋಗ್ತಾಳೆ. ಗಾಂಧಾರಿ ಸ್ಪೆಷಾಲಿಟಿ ಅದು. ಎಂದು ಎನ್ಕರೇಜ್ ಮಾಡೋದಿಲ್ಲ ಮಕ್ಕಳನ್ನ. ಇದು ಧೃತರಾಷ್ಟ್ರ ಹೇಳ್ತಾರೆ, ಮಕ್ಕಳಿಗೆ ಹೇಳಿದ್ರೆ ನೀನೇ ಹಾಳು ಮಾಡಿದ್ದು, ಏನು ಹೇಳೋದು ಅಂತ ಹೇಳ್ತಾಳೆ. ನೀನೇ ಹಾಳು ಮಾಡಿ, ಹೀಗೆ ಬೈತಾಳೆ. ನೀನೇ ಹಾಳು ಮಾಡಿದ್ದು, ಸಲಿಗೆ ಕೊಟ್ಟು ಇದನ್ನು ಮಾಡಿ ಹೇಳಿದ್ದಕ್ಕೆಲ್ಲ ತಲೆ ಹಾಕಿದೆ, ಈಗ ಅನುಭವಿಸ್ಬೇಕಾಗತ್ತೆ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾಳೆ. ಭಾಳ ಮುಖ್ಯ. ಹೆಚ್ಚು ಪುಣ್ಯ ಆಗುತ್ತೆ, ಹೆಚ್ಚು ಪುಣ್ಯ ಆಗುತ್ತೆ, ಬ್ಯಾಲೆನ್ಸ್ ಕೊಡ್ಬೇಕಾಗುತ್ತೆ. ಅದು ಆತ ಹೆಂಡತಿ ಅಂತ ಹೇಳಿಬಿಟ್ಲ, ಸ್ವರೂಪದಲ್ಲೇ ಗಂಧರ್ವ ರಾಜ ಆತ ಹೆಂಡತಿ. ಸಿದ್ಧಿ, ಬುದ್ಧಿ, ಮತಿ ಅಂತ ಮೂರು ಜನ ಅವರು. ಸಿದ್ಧಿ ಬುದ್ಧಿಗಳು ಇವರು, ಮತಿ ಹಾಕಿ ಮೂಲ ರೂಪದಲ್ಲೇ ಹೆಂಡತಿ, ಮೂಲ ಸ್ವರೂಪ ಹೆಸರು. ಗಾಂಧಾರಿ ಹೆಚ್ಚು ಗೊತ್ತು, ಮತಿ ಎಂಬ ಯಾರು ಕೇಳಿರೋದಿಲ್ಲ ಅದು. ಆದರೆ ಅದು ಮೂಲ ಸ್ವರೂಪದ ಹೆಸರಾಗಿತ್ತು. ಚಕ್ರೇ ತಥಾಪ್ಯಂಧ ಇತಿ ಸ್ಮ ರಾಜ್ಯಂ ಚಕಾರ ನಾಸೌ ಅಕರೋಚ್ಚ ಪಾಂಡು. ಭೀಷ್ಮಾಂಬಿಕೆಯೋಕ್ತಿ ಪರಸ್ಸದೈವ ಪಾಂಡುಷ್ಯ ಸಾವನಿಮೇಕವೀರ. ಅಥಾಂಬಿಕೆಯೋ ಬಹುಭಿಶ್ಚ ಯಜ್ಞೈಃ ಈಜೇಶ ಪಾಂಡುಶ್ಚ ಮಹಾಧನೌಘೈಃ. ಭೀಷ್ಮಾಂಬಿಕೆಯೋಕ್ತಿ ಪರಃ ಸದೈವ. ಭೀಷ್ಮ ಅಂಬಿಕೆಯ ಉಕ್ತಿ ಪರಃ ಸದಾ ಏವ ಪಾಂಡು ಶಶಾಸ ಅವನಿಂ ಏಕವೀರಃ. ಅಥ ಅಂಬಿಕೇಯಃ, ಅಥ ಅಂಬಿಕೇಯಃ, ಅಂಬಿಕೇಯ ರಾಧೇಯ ಇದ್ದಾಗೆ. ಬಹುಭಿಶ್ಚ ಯಜ್ಞೈಃ ಈಜೆ ಸಹ ಪಾಂಡು ಚ ಮಹಾಧನೌಘೈಃ.
ಪಾಂಡರಾಜ್ ಯಾವಾಗಲೂ ಕೂಡ ಭೀಷ್ಮ ಅಂಬಿಕೆಯೋಕ್ತಿ ಪರಹ. ಭೀಷ್ಮರು ಇವರಾಗಿ ಗೊತ್ತಾಯ್ತಾ, ತಂದೆ ಆಗ್ಬೇಕು ಆ ಲೆಕ್ಕದಲ್ಲಿ. ವಿಚಿತ್ರ ವೀರ್ಯ ತಂದೆ, ಆತರ ಅಣ್ಣ ಇವು, ಅದರಿಂದ ಅಣ್ಣ ಆಗ್ಬೇಕು. ದೊಡ್ಡ ಇದ್ದಿದ್ದ ಲೆಕ್ಕ. ಇಲ್ಲಿ ತಗೊಂಡ್ರೆ ದೊಡ್ಡಪ್ಪ ಇದ್ದ ಹಾಗೆ, ದೊಡ್ಡಪ್ಪ ಇದ್ದ ಹಾಗೆ. ಇವರಿಗೆಲ್ಲ ಪಿತಾಮಹ, ಪಾಂಡವರಿಗೆಲ್ಲ ಪಿತಾಮಹ, ಇವರಿಗೆ ದೊಡ್ಡಪ್ಪ. ಅಂಬಿಕೆಯ ಅಣ್ಣ. ಅವರಿಬ್ಬರು ಮಾತನ್ನು ಕೇಳಿಕೊಂಡೇ ನಡ್ಕೊಂಡು ಹೋಗ್ತಿದ್ದ ಪಾಪ. ಸದೈವ ಸದೈವ ಎಲ್ಲ ಕಾಲಕ್ಕೂ ಕೂಡ ಅವ್ರಿಗೆ ಉಳ್ಳ ಒಬಿಡಿಯಂಟ್ ಆಗಿದ್ದ. ಪಾಂಡು ಶಶಾಸ ಅವನಿಂ ಏಕವೀರ. ಈಗ ಹೊರಗೆ ನೋಡಿದರೆ ಏಕವೀರ, ಭೀಷ್ಮರಿಂದ ಶಸ್ತ್ರಾಸ್ತ್ರ ತೊಗೊಂಡು ಒಳ್ಳೆ ಮಹಾವೀರ. ಮನೆಯಲ್ಲಿ ಮಾತ್ರ ಬಹಳ ಒಬಿಡಿಯಂಟ್, ವಿನೀತನಾಗಿರ್ತಾ ಇದ್ದ. ಎರಡನ್ನು ಬ್ಯಾಲೆನ್ಸ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿದ್ದ ಪಾಂಡುರಾಜ. ಅಥಾಂಬಿಕೇಯ ಅನಂತರ ಅಂಬಿಕೆಯೇನಾದ ಧೃತರಾಷ್ಟ್ರ ಬಹುಭಿಶ್ಚ ಯಜ್ಞೈ ಈಜೆ. ಇದೇನು ಮಾಡೋಂಗಿಲ್ಲ, ಏನೂ ಇಲ್ಲ, ಅನುಕೂಲ ಮಾಡಿಕೊಂಡು ಯಜ್ಞ ಮಾಡಿಸ್ತಾ ಇದ್ದ ಅಣ್ಣನ ಕೈ. ಅಣ್ಣನ ಕೈ ಯಜ್ಞ ಮಾಡಿಸ್ಬಿಟ್ಟು ಒಳ್ಳೆ ವಿಶೇಷವಾಗಿ ಯಜ್ಞ ಮಾಡ್ಬೇಕಾದ್ರೆ ತಾನೇ ಸಂಪಾದನೆ ಮಾಡ್ಬೇಕು. ಏನು ಸಂಪಾದನೆ ಮಾಡ್ತಾನೆ, ಮಾಡೋಗಿರಲಿಲ್ಲ. ತಾನು ಕೂಡಿಸಿ ಸಂಪಾದನೆ ಮಾಡಿದ್ದನ್ನು ಕೂಡಿಸಿ ಇದಕ್ಕೆ ಯಜ್ಞ ಮಾಡಿಸಿ ಪಾಪ ತುಂಬ ಕೆಲಸ ಮಾಡ್ದ. ಪಾಂಡುಶ್ಚ ಮಹಾಧನೌಹೈ, ಬೈಕಾಟ್ ಸಂಪತ್ತು ತಂದು ಕೊಡ್ತಾ ಇದ್ದ, ಯಜ್ಞ ಮಾಡ್ತಾ ಇದ್ದ. ಸಂಪತ್ತು ಕೊಡೋದು, ಯಜ್ಞ ಮಾಡೋದು, ತೋರಿಸ್ತು ದೊಡ್ಡವ್ರ ಕೈ ಮಾಡಿಸ್ಬೇಕು ಯಾವಾಗಲೂ. ಮನೆಯಲ್ಲಿ ತಾನು ಎಲ್ಲ ಖರ್ಚು ತಂದೆ ಆಗಿದ್ರು ಕೂಡ ಯಾರ ಮೇಲೆ ಯಜಮಾನರು ಯಾರನ್ನ ಕೊಡಿಸ್ಬೇಕು ಯಾವಾಗಲೂ ದೊಡ್ಡ. ಅವ್ರಿಗೆ ಕೈಲಾಗದೆ ಹೋದರೆ ಬೇರೆ ಮಾತು, ತಾನು ಮಾಡ್ಲಿಕ್ಕೆ ಹೋಗ್ಬಾರ್ದು. ತಾನಾಗಿರೋ ಕೊಡ್ಬೇಕಾದ್ರೆ ದೊಡ್ಡವ್ರ ಕೈಲಿ ಕೊಡಿಸ್ಬೇಕು ಯಾವಾಗಲೂ. ಏನಾಗುತ್ತದೋ ಪುಣ್ಯ ಜಾಸ್ತಿ ಆಗುತ್ತೆ. ಮಕ್ಕಳ ಕೈಲಿ ಹುಂಡಿ ಹಾಕ್ಸ್ತಾರೆ, ಅದು ಇರ್ತದೆ. ಮಕ್ಕಳಿಗೆ ಕೊಡಿಸೋ ಅಭ್ಯಾಸ ಇದೆ, ದೊಡ್ಡವ್ರ ಕೈಲಿ ಕೊಡಿಸ್ಬೇಕು. ಅದು ಅವ್ರಿಗೆ ಗೌರವನೂ ಹೌದು, ಪುಣ್ಯ ಜಾಸ್ತಿ ಆಗುತ್ತೆ. ಅವರಿಗೆ ಸ್ವಲ್ಪ ಮಾಡಿದ ಪುಣ್ಯ ಬಂತು, ಮಾಡಿಸಿದ ಪುಣ್ಯ ಡಬಲ್ ಪುಣ್ಯ ಬಂತು. ತಾನೇ ಮಾಡಿಬಿಟ್ರೆ ನನಗೆ ಬಂತು, ಅವ್ರಿಗೆ ಮಾಡಿಸಿದ ಪುಣ್ಯ ಬರೋದೇ ಇಲ್ಲ. ಅವ್ರಿಗೆ ಎರಡೆಣ್ಣೂ ಮಾಡ್ಬೇಕು. ಕರಿಷ್ಯೆ ಕಾರಯಿಷ್ಯೆ ಅಂತ ಬರುತ್ತಲ್ಲ, ರಾಯರ ಮಾತು ಭಾಳ ಅಪೂರ್ವ, ಎಲ್ಲದಕ್ಕೂ ಹೊಂದುತ್ತದೆ. ಯೋಗ್ಯತೆ ನೋಡ್ಕೊಂಡು ಮಾಡ್ಬೇಕು, ಸಮಯ ಸಂದರ್ಭ ಅಂತ ಗಮನಿಸಿ ಮಾಡ್ಬೇಕು. ನೈಷಾ ವಿರೋಧೆ, ಅಷ್ಟೊತ್ತಿ ವೇದವ್ಯಾಸರು ಏನು ಮಾಡ್ತಾರೆ, ನೈಷಾ ವಿರೋಧೆ ಕುರು ಪಾಂಡವಾನಾಂ ತಿಷ್ಠೇತಿ ವ್ಯಾಸ ಉದಾರ ಸದ್ಗುಣ ಸ್ವಮಾತರಂ ಸ್ವಾಶ್ರಮಮೇವ ನಿನ್ಯೇ ಸ್ನುಷೇ ಚ ತಸ್ಯ ಯಯತುಃ ಸ್ಮ ತಾಮನು. ನ ಏಷಾ ವಿರೋಧೆ ಕುರು ಪಾಂಡವಾನಾಂ ತಿಷ್ಠೇತಿ ವ್ಯಾಸಃ ಉದಾರ ಸದ್ಗುಣಃ ಸ್ವಮಾತರಂ ಸ್ವಾಶ್ರಮಮೇವ ನಿನ್ಯೇ ಸ್ನುಷೇ ಚ ತಸ್ಯಾಹ ಯೇತುಃ ಸ್ಮ ತಾಮನು. ವೇದವ್ಯಾಸರು ಏನು ಮಾಡಿದ್ರಾಗ, ಕುರುಪಾಂಡವಾನಾಂ ವಿರೋಧೆ ಏಷಾ ನ ತಿಷ್ಠೆ. ತಾಯಿ ಸತ್ಯವತಿಯನ್ನು ನೋಡಿದರು. ನೋಡಿಬಿಟ್ಟು ಈಗ ಮುಂದೆ ದೊಡ್ಡ ಗಲಾಟೆ ಆಗುತ್ತೆ ಮನೆಯಲ್ಲಿ, ಪಾಪ ಯಾಕೆ ನೋಡಿ ಒದ್ದಾಡಬೇಕು ಅಂತ ಹೇಳಿಬಿಟ್ಟು ದುಃಖ ಆಗುತ್ತೆ ಮನಸ್ಸಿಗೆ, ಅದಾಗಬಾರ್ದು ಅಂತೇಳಿ ಅಮ್ಮ ಹೋಗೋಣ ಬಾ ಅಂತ ಕರೋಡು ಹೊರಟ್ಬಿಟ್ಟು. ಇದು ವೇದವ್ಯಾಸ ಸರ್ವಜ್ಞರು, ಸಾಕ್ಷಾತ್ ನಾರಾಯಣ ಸಾಕ್ಷಿ. ಗುರುದ್ವಾರಾಗಿದ್ದರೆ ಎಂಥ ಕೆಲಸ ಅದು ಪೇಚಾಡ್ಬೇಕು, ಪೇಚಾಡೋದು ಪ್ರಶ್ನೆನೇ ಇಲ್ಲ. ನೈಷಾ ಇದನ್ನು ತಾಯಿಗೆ ಆದಷ್ಟು ತಂದೆ ತಾಯಿ ಹ್ಯಾಂಡ್ ನೋಡ್ಕೋಬೇಕು ತೋರಿಸ್ತಾರೆ. ಅವ್ರು ಯಾವ ಇಲ್ಲ, ತಂದೆನಿಲ್ಲ, ತಾಯಿನೂ ಇಲ್ಲ, ಲೋಕಕ್ಕೆ ತೋರಿಸ್ತಾರೆ. ತಂದೆ ತಾಯಿಗಳು ಆದಷ್ಟು ನೋವು ಕೊಡದಂತೆ ಇರಬೇಕು, ನೋವು ವಾತಾವರಣಕ್ಕೆ ಸೆಲ್ಸಕ್ಕೆ ಹೋಗ್ಬಾರ್ದು. ಗುರು ಏನೇ ಇನ್ನೂ ಬಂದಿಲ್ಲ, ಅಲ್ಲಿವರೆಗೆ ಓದಿಲ್ಲ ನಾವಿನ್ನ ಅದನ್ನು. ಪಾಠ ಅಂತಾರೆ, ಪಾಠ ಉದೀರ್ಣ ಅಂದ್ರೂ ಒಂದೇ, ಉದಾರ ಅಂದ್ರೂ ಒಂದೇ. ನಾರಾಯಣ ಗುಣ ಉದೀರ್ಣಂ ಅನ್ಬೋದು, ಆಮೇಲೆ ಗುಣಪೂರ್ಣಂ ಅನ್ಬೋದು, ಎಲ್ಲ ಗುಣೋದಾರಂ ಅಂತ ಕರಿಬೋದು. ಗುರುಪಾಂಡವಾನಾಂ ತಿಷ್ಠೆ, ಗುರುಪಾಂಡವರು ವಿರೋಧ ಬಂದಾಗ ಇದ್ದು ನೋಯಬಾರದು ಅಂತೇಳಿ ಉದಾರ ಸದ್ಗುಣ ವ್ಯಾಸ, ಪಾಠಾಂತರ ಇದೆ ಕೆಳಗೆ, ಉದೀರ್ಣ ಸದ್ಗುಣ. ಉದೀರ್ಣ ವೇದವ್ಯಾಸ ದೇವರು ಏನು ಮಾಡಿದರು, ಸ್ವಮಾತರ ತಮ್ಮ ಸತ್ಯವತಿಯನ್ನ ಸ್ವಾಶ್ರಮಮೇವ ತಮ್ಮ ಆಶ್ರಮ ಕರ್ಕೊಂಡು ಬನ್ನಿ ಹೋಗೋಣ ಅಮ್ಮ ಬಾ ಕರ್ಕೊಂಡು ಹೊರಟೋಗ್ಬಿಟ್ರು. ನಿನ್ನೆ ಸ್ನುಷೇ ಚ ತಸ್ಯ ಯಯತು ಸ್ಮ ತಾಮನು, ಸ್ನುಷೇ ಚ ತಸ್ಯಾಹ ಯಯತು ಸ್ಮ ತಾಮನು. ಅಲ್ಲಿ ಶಶೀಂದ್ರ ಏನು ಮಾಡಿಬಿಟ್ರು, ಅತ್ತೆ ಜೊತೆ ಅವರು ಹೊರಟ್ಬಿಟ್ರು. ಯಾಕೆ ಅತ್ತೆ ಸೇವೆ ಮಾಡ್ಬೇಕು, ಅದು ಕೆಲಸ ಇದೆ. ಹೆಂಗ್ಸಾಕೆ ಆಕೆ ನೋಡ್ಕೋಬೇಕಾದ್ರೆ ಯಾರು ಇನ್ನೊಬ್ಬ ಹೆಂಗಸರು ಇರಬೇಕು. ಶಶೀಂದ್ರ ಕೆಲಸ ಹೊರಟ್ರಾಗ ಧರ್ಮ. ಅವರು ಕೂಡ ಏನು ಮಾಡಲಿಲ್ಲ, ನಮ್ಮ ಅಭಿಮಾನಕ್ಕೆ ಉಳಿಲಿಲ್ಲ. ಅಭಿಮಾನ ಬಂದಾಗ ಯಾವ್ದು ದೊಡ್ಡದಾಗಬೇಕು, ಕರ್ತವ್ಯ ದೊಡ್ಡದಾಗಬೇಕು. ಇದು ಪ್ರೀತಿ, ಅದು ಕರ್ತವ್ಯ. ಅತ್ತೆ ನೋಡ್ಕೊಳ್ಬೇಕಾದ ಕರ್ತವ್ಯ. ಆದ್ದರಿಂದ ಅವರು ಅಲ್ಲಿ ಕಾಡಿಗೆ ಹೊರಟರು. ಅವರು ಕೂಡ ಇದೆಲ್ಲ ನೋಡಿದಾಗ ಧರ್ಮಸೂತ್ರ ಎಷ್ಟು, ಅದಕ್ಕೆ ಹೇಳಿದ್ವಿ, ನಷ್ಟ ಧರ್ಮಜ್ಞಾನ ಲೋಕ ಕೃಪಾಲುಭಿ ಬ್ರಹ್ಮರುದ್ರೇಂದ್ರಾದಿವಿ ಅರ್ಥಿತೋ ಭಗವಾನ್ ವ್ಯಾಸತ್ವೇನ ಅವತಾರ. ಯಾರಿಗೆ ಧರ್ಮ ತಿಳಿಸ್ಬೇಕು ಅಂತಲೇ ಮಹಾಭಾರತ ಬರೆದಿರುತ್ತೆ. ಯಾರು ಎಲ್ಲಿರಬೇಕು ನೋಡ್ಕೋಬೇಕು. ಇವರೇನಿಲ್ಲ, ಇದು ಜೊತೆಗಿರೋದಿಲ್ಲ, ಹಠ. ಏನೋ ಟಿ ವಿ ನೋಡ್ತಾರೆ, ಅದನ್ನು ನೋಡ್ತಾರೆ, ಇದನ್ನು ನೋಡ್ತಾರೆ. ಸ್ವಾತಂತ್ರ್ಯ ಅಂದ್ರೆ ಇದು. ಯಾರು ಕಂಡರ್ತ ಬೆಲೆ ಇಟ್ಕೊಂಡು ಅವರು ಕಳ್ತನ ಮಾಡ್ಕೊಂಡವ್ರು ಕೂತಿರ್ತಾರೆ. ಅಭಿಮಾನ ಇದ್ದವ್ರು ನೋಡಿ ಉಳಿದವ್ರು ಯಾಕೆ ನೋಡ್ತಾರೆ. ಹಿರಿಯರ ಮನೇಲಿದ್ರೆ ಏನಾಗುತ್ತೆ, ಒಂದು ಕಡೆಗೆ ಧೈರ್ಯ, ಇನ್ನೊಂದು ಕಡೆಗೆ ಗೈಡೆನ್ಸು, ಮತ್ತೊಂದು ಕಡೆಗೆ ಶಾಸ್ತ್ರ ಭಾರಿ ಪುಣ್ಯ. ಎಷ್ಟು ಸೇರುತ್ತೆ, ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಸ್ತುಷಾ ಸ್ತುಷೆ ರಮಾ ಶಬ್ದ ಇದ್ದ ಹಾಗೆ, ಸ್ತುಷಾ ಸ್ತುಷೆ ಸ್ತುಷ, ರಮಾ ರಮೆ ರಮಾಹ, ಆ ರೀತಿ ಆಕಾರ ಅಂತ ಶಬ್ದ. ಇಬ್ಬರು ಸೊಸೆಯರಾದ್ರಿಂದ ಸ್ತುಷೆ ಅಂತ ಕರೆದು. ತಸ್ಯ
ಯಯತು ಸ್ಮ ತಾಮನು ಅವರ ಹಿಂದೆನೆ ಅವರು ಹೊರಟರು. ಸೂತೋಕ್ತ ಮಾರ್ಗೇಣ ವಿಚಿತ್ಯ ತಂ ಹರಿಂ ಸುತಾತ್ಮನಾ ಬ್ರಹ್ಮತಯಾ ಚ ಸಾಯಯೌ ಪರಂ ಪದಂ ವೈಷ್ಣವಮೇವ ಕೃಷ್ಣ ಪ್ರಸಾದತ ಸ್ವರ್ಯಯತು ಸ್ನುಷೇ ಚ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ದಾಸಿನೂ ಹೊರಟ್ಲು ಜೊತೆಗೆ. ವಿದುರನ ತಾಯಿ ಆಕೆನೂ ಹೋದ್ಲು. ಯಾತಕ್ಕೆ? ಸುತೋಕ್ತ ಮಾರ್ಗೇಣ ವಿಚಿತ್ಯ ತಂ ಹರಿಂ ಹೇಳ್ಕೊಟ್ರು. ಅಮ್ಮ ಈ ರೀತಿ ಉಪಾಸನೆ ಮಾಡು ಅಂತ ಹೇಳ್ಕೊಟ್ರು. ಸುತೋಕ್ತ ಮಾರ್ಗೇಣ ವ್ಯಾಸೋಕ್ತ ಮಾರ್ಗೇಣ ನಿತ್ಯ ಒಳ್ಳೆ ಕರ್ದಮರ ಕಪಿಲಾ ಪರಮಾತ್ಮನ ಉಪದೇಶದಿಂದ ದೇವಹೂತಿ ದೇವಿ ಚಿಂತನೆ ಮಾಡಿ ಸದ್ಗತಿ ಹೋತು. ಕಪಿಲ ರೂಪದ ತಾಯಿ ಆಕೆ, ಇದು ವ್ಯಾಸ ರೂಪದ ತಾಯಿ. ಇಬ್ಬರಿಗೂ ಕೂಡ ಮಗನ ಉತ್ತರ ರೂಪದಿಂದ ಪರಮಾತ್ಮ ಉಪದೇಶ ಮಾಡಿದ್ದೆ ಅವರಿಗೆ ಒಳ್ಳೆ ಸಿದ್ಧಿಗೆ ಕಾರಣ ಆಯಿತು. ಪರಮಾತ್ಮ ಸಿದ್ಧಿಪ್ರದನೆ, ಸಿದ್ಧಿದ ಸಿದ್ಧಿ ಸಾಧನ. ತಂ ಹರಿಂ ಸುತಾತ್ಮನ ಬ್ರಹ್ಮತಯಾ ಚ ಸಾಯಯು, ಪುತ್ರತ್ವೇನ ಉಪಾಸನೆ ಮಾಡಿದ್ಲು, ದೇವರತ್ತು ಉಪಾಸನೆ ಮಾಡಿದ್ಲು. ಈ ರೀತಿ ಎಲ್ಲರೂ ಮಾಡೋ ಹಾಗಿಲ್ಲ. ಅಧಿಕಾರಿಕ ದೇವರು ಅವ್ರು ಮಾತ್ರ ಮಾಡಬೇಕು. ಆ ಗುಂಪಿ ಸೇರಿದವಳು ದೇವಕಿ ಮೊದಲಾದವರು ಹೇಗೋ ಸತ್ಯವತಿಯನ್ನು ಹಾಗೆ. ಆದ್ದರಿಂದ ಮಗ ಅಂತನೂ ಉಪಾಸನೆ ಮಾಡಿದ್ದು, ಹರಿ ಅಂತನೂ ಉಪಾಸನೆ ಮಾಡಿದ್ದು. ಅದು ವಿಶೇಷ ಅಂಶ. ಉಳಿದವರೆಲ್ಲ ಹರಿ ಅಂತ ಅಷ್ಟೇ ಮಾಡಬೇಕು. ಮಗ ಅಂತ ಮಾಡೋ ಅಧಿಕಾರ ಆ ಗುಂಪಿನವರು ಬಿಟ್ಟರೆ ಬೇರೆಯವರಿಗಿಲ್ಲ. ಸಾಯಯೌ ಪರಂ ಪದಂ ವೈಷ್ಣವಮೇವ ಕೃಷ್ಣ ಪ್ರಸಾದತ ಸ್ವರ್ಯಯತು ಸ್ನುಷೇ ಚ. ಪರಂ ಪದಂ ಎಲ್ಲಿಗೆ ಹೋದ್ಲಾಕೆ? ಪರಂ ಪದಂ ವೈಷ್ಣವಮೇವ, ವಿಷ್ಣು ಲೋಕಕ್ಕೆ ಹೊರಟೋಗ್ಬಿಟ್ಟು. ಕೃಷ್ಣ ಪ್ರಸಾದತಃ ವ್ಯಾಸ ಪ್ರಸಾದತಃ ಹೊರಟು. ಸ್ವರ್ಯಯತು ಸ್ನುಷೇ ಚ. ಯಾರಿಗೆ? ಉಳಿದವ್ರು ಮಾಡಬಾರ್ದು. ಅದೇ ಹೇಳಿದ್ದು, ಗಂಡನನ್ನ ದೇವರನ್ನ ಗಂಡ ಅಂತ ಯಾರು ಉಪಾಸನೆ ಮಾಡಬಾರ್ದು. ಮಹಾಲಕ್ಷ್ಮಿ ಮಾತ್ರ ಮಾಡಬೇಕು. ಮತ್ತು ಆವೇಶ ಇದ್ದವ್ರು ಆ ನಿಮಿತ್ತ ಮಾಡ್ಬೇಕು. ಆಗಲೂ ರಮಾಪತಿನೇ ಆತ. ಆದ್ರೆ ಉಳಿದವ್ರು ಹಾಗೆ ಮಾಡಿದ್ರೆ ಮಹಾಪಾಪ. ಇವರಲ್ಲಿ ಏನು ಹೇಳ್ತಾರೆ? ಮೊದಲ ಭಕ್ತಿಯನ್ನು ಶುರು ಮಾಡಿಬಿಟ್ಟು ಗೋಪಿಕಾಸ್ತ್ರ ನಾವು ಮಾಡ್ತೇವೆ ಅಂದರೆ ಶುರು ಮಾಡಿಬಿಟ್ಟು ಮಾಡಪ್ಪ ನಿಷಿದ್ಧ. ಅವ್ರು ಮಾತ್ರ ಮಾಡಬೇಕು. ಉಳಿದವರು ದೇವರು ಅಂತ ಅಷ್ಟೇ ಮಾಡಬೇಕು. ಪತ್ಯಂತರ್ಗತ ಪರಮಾತ್ಮ ಅಂತ ಮಾಡಬೇಕು. ಅವ್ರು ಪರಮಾತ್ಮನ್ನೇ ಪತಿ ಅಂತ ಮಾಡ್ಬೋದು ಅವರು. ಇವ್ರು ಹಾಗೆ ಮಾಡಾಗಿಲ್ಲ. ಪತ್ಯಂತರ್ಗತ ಪರಮಾತ್ಮ, ವಾಯುದೇವರು ದೇವರು ತಂದೆ ಅಂತ ಉಪಾಸನೆ ಮಾಡಬೇಕು. ಗೊತ್ತಾಯ್ತಾ? ಉಳಿದವರು ತಂದೆ ಅಂತ ಮಾಡಾಗಿಲ್ಲ, ತಾತ ಅಂತ ಮಾಡಬೇಕು. ಉಳಿದು ಜಗತ್ತಿನವರೆಲ್ಲ ಪ್ರಪಿತಾಮ ಮುತ್ತಾತ ಅಂತ ಮಾಡಬೇಕು. ಇದೆಲ್ಲ ಉಪಾಸನೆ ಕ್ರಮಗಳು. ಮಗ ಅಂತ ಮತ್ತೆ ಬ್ರಹ್ಮತಯ ಅಂತ ಹೇಳಿಲ್ಲ ಮುಂದೆ. ಮತ್ತೆ ಉದಾಹರಣೆಗೆ ಆಫೀಸರ್ ಏನಾಗಿದ್ದಾನೆ, ಈಗ ಮಗ ಇದ್ದಾನೆ, ಅವನು ಡಿ ಸಿನೋ ಏನೋ ಆಗಿಬಿಟ್ಟಿದ್ದಾನೆ. ಅಪ್ಪ ಇದ್ದಾನೆ, ಅಪ್ಪನಿಗೆ ಡಿ ಸಿನೂ ಹೌದು, ಅವನು ಮಗನೂ ಹೌದು. ಮಗ ಹೌದಿಲ್ಲಿ, ಡಿ ಸಿನೂ ಹೌದು. ಸಂಬಂಧದಲ್ಲೇನೋ, ಸಂಬಂಧದಲ್ಲಿ ಮಗ ಪೋಸ್ಟಲ್ಲಿ ಪೊಸಿಷನ್ನಲ್ಲಿ ಅಲ್ಲಿ ಹೋಗಿ ಸಾರ್ ಅನ್ಬೇಕು, ಮಗನೇ ಅಂತ ಕರಿಬಾರ್ದು. ಮತ್ತೆ ಅಲ್ಲಿ ಆಫೀಸ್ ಕೆಟ್ಟ ಹಾಳಾಗೋಗ್ಬಿಡೋದು. ಅದೇ ದಕ್ಷ ಪ್ರಜಾಪತಿ ಎಕ್ಸ್ಪೆಕ್ಟ್ ಮಾಡಿ ಬಜಿತಿ ಮಾಡಿಕೊಂಡಾದ್ರು. ನನ್ನ ಮಾವ ಅಂತ ಕರೆದು ನಮಸ್ಕಾರ ಮಾಡಲಿಲ್ಲ ಅಂತ. ಅದು ದೇವತೆಗಳ ಸಭೆ ಅದು. ಅಲ್ಲಿ ಹೋಗ್ಬಿಟ್ಟು ಅಪ್ಪ ಅಪ್ಪದ ಕೆಟ್ಲಕ್ಕೆ ಬರೋದಿಲ್ಲ. ಇವರೇ ನಮಸ್ಕಾರ ಮಾಡೋದು ಆ ಲೆಕ್ಕದಲ್ಲಿ. ಯಾತಕ್ಕೆ? ದೊಡ್ಡ ಪೋಸ್ಟಲ್ಲಿ ಇದ್ದಾರೆ ಅವರು. ರುದ್ರದೇವರ ಸ್ಥಾನ ಬೇರಿದೆ. ಈತ ಅಲ್ಲಿ ಕೂಡ ಬೂದ್ ಮೇಲೆ ಕೈ ಹಾಕ್ಲಕ್ಕೆ ಹೋದ್ರೆ ಮಾಡಿ. ಎಷ್ಟೋ ಫ್ರೆಂಡ್ಸ್ ಇರ್ತಾರೆ ಆಫೀಸರ್, ಬೈಲಕ್ಕೆ ಬರೋ ಆ ಕಡೆ ಕೊಡೋಗು, ನನ್ನ ಆಫೀಸರು ಮನೆಗೆ ಬಂದು ಮಾತಾಡೋ ಅಂತಾರೆ. ಅಲ್ಲಿ ಬೇರೆ ಇಲ್ಲಿ ಬೇರೆ. ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ಎರಡೂ ಅದೇ. ಉಳಿದವ್ರಿಗೆ ಹಾಗಿಲ್ಲ, ಸಂಬಂಧದ ಉಪಾಸನೆ ಮಾಡೋಂಗಿಲ್ಲ. ದೇವತ ಬಿಂಬ ಪ್ರತಿಬಿಂಬ ಮಾತ್ರ ಮಾಡ್ಬೇಕಷ್ಟೆ. ಮಾತಾ ಚ ಸಾ ವಿದುರಶ್ಚಾಪಲೋಕಂ ವೈರಿಂಚ ಮನ್ಮೇವ ಗತಾಂಬಿಕಾ ಸತಿ ವ್ಯಾಸಪ್ರಸಾದಾತ್ ಸುತ ಸದ್ಗುಣೈಶ್ಚ ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ. ಮಾತಾ ಚ ಸಾ ವಿದುರಸ್ಯ ಆಪಲೋಕಂ. ವಿದುರನ ತಾಯಿ ಕೂಡ ಏನು ಮಾಡಿದ್ಲು? ಆಗೇನಿದೆ ಆರಾಮಾಗಿದ್ಬಿಟ್ಟಿದ್ಲು. ಆದರೆ ವೈರಿಂಚ ಮನ್ಮೇವ ಗತಾಂಬಿಕಾ ಸತಿ, ಗತಾಂಬಿಕಾಂ ಸತಿ. ಅಂಬಿಕೆ ಜೊತೆಗೆ ಆಕೆ ಹೋಗಿದ್ಲು. ಯಜಮಾನಿ ಅಲ್ಲ ಆಕೆ. ಮತ್ತೆ ಚಾನ್ಸ್ ಕೊಟ್ಟಿದ್ದು ಆಕೆನೇ, ನೀರು ಹೋಗುತ್ತೆ ಕಳಿಸಿ, ತಾನು ಹೋಗ್ಲಿಲ್ವಲ್ಲ. ಅದಕ್ಕೆ ಆಕೆ ಫಾಲೋ ಮಾಡ್ಕೊಂಡು ದಾಸಿ ಕೂಡ ಅಟ್ಯಾಚ್ ಆಗಿರೋದು ಜೊತೆಗೆ. ಅಂಬಿಕಾಂ ಸತಿ ವ್ಯಾಸಪ್ರಸಾದಾತ್ ಸುತ ಸದ್ಗುಣ ಇಷ್ಟ. 2 ಪಾಯಿಂಟ್ ಆಗಿ. ಒಂದು ವೇದವ್ಯಾಸರ ಅನುಗ್ರಹಿತ ಆಗಿದ್ದಕ್ಕೆ ಹುಟ್ಟಿದ್ದು ಇವರು. ಮಗ ವಿದುರ. 2 ಸೇರಿದ್ರಿಂದ ಏನಾಯ್ತು? ಅದು ಈಗ ನಮಗನ್ಸುತ್ತೆ, ಮಕ್ಕಳು ಮಾಡಿದ ಸಾಧನೆ ತಂದೆ ತಾಯಿ ಬರುತ್ತೋ ಇಲ್ಲ, ಬರುತ್ತೆ ಅಂತ ಹೇಳಿದ್ರು. ಸುತ್ತ ಒಳ್ಳೆ ಮಗ ಇದ್ದಿದ್ದಕ್ಕೋಸ್ಕರ ಏನಾಯ್ತು? ಈಗ ಸಾಧನೆ ಪುಣ್ಯ ಅಡ್ವಾಂಟೇಜ್ ಸಿಕ್ತು. ಗೊತ್ತಾಯ್ತಾ? ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಮಗ, ಒಳ್ಳೆ ಮಗಳು ಇವೆಲ್ಲ ಸೇರ್ತಾ ಹೋದಂತೆ ಏನಾಗುತ್ತೆ ಸಾಧನೆ? ಇವತ್ತು ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾನೆ, ಅದು ತಂದೆ ತಾಯಿ ಸೇರುತ್ತೆ ಮಾಡಿದಾಗ. ಏನು ಮಾಡ್ತಿರ್ತಾನೆ ಅದು ಶೇರ್ ಹೋಗ್ತಾ ಇರುತ್ತವೆ. ಅನುಸಂಧಾನ ಇಟ್ಕೊಂಡು ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ಇಲ್ಲದೆ ಹೋದರೆ ಹೋಗೋದು ಹೋಗುತ್ತೆ, ಇವ್ರಿಗೆ ಪುಣ್ಯ ಬರೋದಿಲ್ಲ. ಅದು ಅನುಸಂಧಾನ ಮುಖ್ಯ ಯಾವಾಗ. ಇದು ಅರ್ಥ ಮಾಡ್ಕೊಂಡ್ರೆ ಇವತ್ತು ಫ್ಯಾಮಿಲಿ ಪೆನ್ಷನ್ ಎಲ್ಲ ಕೊಡೋ ಅಭ್ಯಾಸ ಇಲ್ವಾ? ಆ ಥರ ದೇವ್ರು ಏನು ಮಾಡ್ತಾನೆ, ಇವ್ರ ಮಕ್ಕಳು ಏನೇ ಮಾಡ್ತಿದ್ರು ಬದುಕು ಸಾಧ್ಯ ಪಕ್ಷ ಅಷ್ಟೇ ಅಲ್ಲ, ಇವ್ರು ಮಾಡ್ತಾ ಪ್ರತಿ ಸಾಧನೆ ಕೂಡ ಏನಾಗುತ್ತೆ ಅವರಿಗೆ, ಯಾರಿಗೋ ದಾನ ಮಾಡ್ದ ಒಂದು ಶೇರ್ ಹೋಯ್ತು ಅವರಿಗೆ ತಾಪ್ರ, ಇವ್ರ ಮಗ ದಾನ ಮಾಡ್ದ ಅಂತ ಬಂತಲ್ಲ, ಆ ಕ್ರೆಡಿಟ್ ಬಂದೇ ಬಿಡೋದು, ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೋಬೇಕಂತ. ಆದ್ದರಿಂದ ನಾವೇನು ಕೆಟ್ಟ ಕೆಲಸ ಮಾಡಿದ್ವಿ ಅದು ಮತ್ತೆ ಹೋಗುತ್ತೆ ಅವರಿಗೆ.
ಮಾಡಿದ ಮಗ ಮಗ ಮಾಡಿದ್ದಾನೆ ಅಂತೇಳಿ. ಅದಕ್ಕೆ ಎಂದೂ ಕೂಡ ಏನು ಮಾಡಬಾರ್ದು, ಪಿತೃಗಳನ್ನ ಬೆದ್ರೆ ಕಾಣದೇ ಹೋದರೂ ಕೂಡ ಈ ಪುಣ್ಯ ಕಣ್ಣಿಗೆ ಕಾಣೋದಿಲ್ಲ, ಅವರು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದ ಪುಣ್ಯ ಕಣ್ಣಿಗೆ ಕಾಣದವ್ರ ಹತ್ರ ಹೋಗುತ್ತೆ, ಸಂಬಂಧ ಇಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೆ, ನಮಗೇನು ಸಂಬಂಧ ಆಯ್ತು ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗೆಲ್ಲ ಕೂಡ. ತಿಳ್ಕೊಬಾರ್ದು, ಸಂಬಂಧ ಇದ್ದೇ ಇರೋದ್ರಿಂದ ಎಂದೂ ಕೂಡ ಅವ್ರು ತಪ್ಪಾಗದಂತೆ ನೋಡ್ಕೋಬೇಕು. ಮಕ್ಕಳನ್ನ ಮೊದಲು ಹಾಗೆ ಬೆಳೆಸ್ಬೇಕು ತಾವು. ನಾಳೆ ಅವ್ನು ಮಾಡಿ ಪುಣ್ಯ ನಮಗೆ ಬರಬೇಕಲ್ಲ. ಆಮೇಲೆ ಅವರು ಅನುಸಂಧಾನ ಆಗಿಟ್ಟು ತಮ್ಮ ಮಕ್ಕಳು ಹಾಗೆ ಬೆಳೆಸ್ಬೇಕು. ಅದಕ್ಕೆ ವಂಶ ಅಂತ ಕರೆಯೋದು. ಆ ರೀತಿ ಬೆಳೆದಾಗ ಏನಾಗುತ್ತದು, ಒಬ್ಬ ಆಫೀಸರ್ ಇರ್ತಾನೆ, ಮೆಡಿಕಲ್ ಕಾಲೇಜ್ ಅದು. ಮೆಡಿಕಲ್ ಕಾಲೇಜ್ ಆಫೀಸರ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅದನ್ನು, ನಂಬರ್ 1 ಮೆಡಿಕಲ್ ಆಡ್ತಾನೆ ಮಾಡಿ, ನಂಬರ್ 1 ಇಂಜಿನಿಯರ್ ಕಾಲೇಜ್ ಮಾಡೋಕೆ ಬಜಿತಾ ಬಿಡುತ್ತೆ. ಯಾಕೆ, ತಾನಿರೋದು ಅದಕ್ಕೆ ಸೇರಿದವರು. ಅದಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಳ್ಳೋ ಅವಕಾಶ ಇದೆ. ಡೆವಲಪ್ ಮಾಡೋದು ಒಳ್ಳೆ ಚಾನ್ಸ್ ಇದೆ. ಮುಂದೆ ಹೆಸರು ರೆಕಾರ್ಡ್ ಆಗುತ್ತೆ ಕೂಡ. ಎಷ್ಟೋ ದಿವಸ ಇವ್ರ ಕಾಲಕ್ಕೆ ಭಾರಿ ಇಂಪ್ರೂವ್ಮೆಂಟ್ ರೆಕಾರ್ಡ್ ಆಗಬೇಕದು. ತಪ್ಪಿಸಕ್ಕೆ ಬರೋದು. ಇವ್ರ ಕಾಲಕ್ಕೆ ಹಾಳಾಯ್ತು ಅಂತ ರೆಕಾರ್ಡ್ ಆಗುತ್ತೆ. ಇವತ್ತು ಎರಡೂ ತಪ್ಪಿದ್ದಲ್ಲ. ಅವ್ರು ಬಂದು ಆಫೀಸ್ ಕೆಡಿಸಿ ಹೋಗ್ಬಿಟ್ರು ಅಂತ ಹೇಳ್ತಾರೆ, ಇವರು ಉದ್ಧಾರ ಮಾಡಿದ್ರು ಅಂತ ಹೇಳ್ತಾರೆ. ಅದು ಆಫೀಸ್ನಲ್ಲಿ ಹೇಗೆ ಹೆಸರು ಹಾಗೆ ಹೊಡೆಯುತ್ತೋ ಮನೆಯಲ್ಲೂ ಹಾಗೆ ಹೆಸರು ಹೊಡೆಯುತ್ತೆ. ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗಿ ಹೊಡೆಯುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಿ ಹೊಡೆಯುತ್ತೆ. ಯಾಕೆ ಹೋಗೋದಿಲ್ಲ? ಇವತ್ತು ಪುಣ್ಯ ಯಾಕೆ ಹೋಗ್ಬೇಕಾಗಿದ್ರೆ? ಆ ಲೆಕ್ಕನೇ ಬೇರೆ. ಅದು ಸಿಂಪಲ್ ಅದು. ಯಾಕೆಂದ್ರೆ ಗಂಡ ಕಂಟ್ರೋಲರು. ಇವತ್ತು ಆಫೀಸಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರೆ ಫಸ್ಟ್ ಯಾರನ್ನ ಕೇಳ್ತಾರೆ? ಮಾತ್ರ ಕೇಳ್ತಾರೆ, ಯಾಕೆ ಮಾಡಿದೆ ಅಂತ. ಇವ್ರಿಗೆ ಕರೆಯೋದ್ರೆ ಫಸ್ಟ್ ಅವ್ರನ್ನೇ ನೋಟಿಸ್ ಕೊಡೋದು ಅವನಿಗೆ ಫಸ್ಟ್, ಯಾಕಾಯ್ತು ಅಂತ ಕೇಳ್ತಾರೆ. ಹೌದಲ್ಲ, ಮನೆ ಯಜಮಾನ ಆಯ್ತಾ, ಹೆಂಡತಿ ತಪ್ಪು ಮಾಡಿದ್ರೆ ತಪ್ಪಿಸ್ಬೇಕು, ಇವನೇ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ಅವಾಗ ಏನಾಯ್ತು, ಈಗ ಇವನು ಪುಣ್ಯ ಮಾಡ್ದ, ಯಾರೋ ಹೆಂಡತಿ ಪುಣ್ಯ ಮಾಡಿಲ್ಲ. ಏನೋ ತಪ್ಪು ತಿಳ್ಕೊಂಡಿರ್ತಾರೆ. ಹೆಂಡತಿ ಮಾಡಿದ ಪುಣ್ಯನೂ ಗಂಡಗೆ ಹೋಗುತ್ತೆ. ಯಾವಾಗ ಗಂಡ ಹೇಳಿದ್ದಕ್ಕೆ ಮಾಡಿದರೆ, ಅವ್ ಗಂಡ ಬೇಡ ಅಂದ್ರೂ ಮಾಡಿಲ್ಲ, ಇವಳಿ ಮಾತ್ರ ಬಂದಾಗ. ಪ್ರಹ್ಲಾದನೆ ನೋಡಿ ಏನಾಯ್ತು, ಈಗ ಹಿರಣ್ಯಕಶಿಪು ಪುಣ್ಯ ಹೋಗೋ ಚಾನ್ಸ್ ಇಲ್ಲ. ಯಾತಕ್ಕೆ ಹೋಗೋದಿಲ್ಲ? ವಿರೋಧ ಮಾಡ್ದ. ಕೋಆಪರೇಟ್ ಮಾಡಿದ್ರೆ ಬರ್ತಾ ಇತ್ತು, ಕೋಆಪರೇಟ್ ಮಾಡಲಿಲ್ಲ, ಅದರಿಂದ ಪುಣ್ಯ ಹೋಗೋದಿಲ್ಲ. ಪಾಪ ಜನರಲ್ ರೂಲ್ ಅಷ್ಟೇ ಅದು. ಗಂಡನ ಹೆಂಡತಿ ಪಾಪ ಗಂಡನಿಗೆ ಹೋಗಲ್ಲ. ಯಾತಕ್ಕೆ ಅಂತ ಕೇಳಿದರೆ, ಅವ್ರು ಹೇಳಿದಕ್ಕೆ ಮಾಡೋದ್ರಿಂದ ಅವನೇ ಅನುಭವಿಸ್ಬೇಕು ಅಂತ ಅರ್ಥ. ಪುಣ್ಯ ಮಾತ್ರ ಯಾಕೆ ಹೋಗುತ್ತೆ? ಹೇಳಿ ನಡೆಸಿದ್ಲಲ್ಲ, ಅದು ಪುಣ್ಯ ಬಂತು. ಪಾಪ ಹೇಳಿ ಮಾಡಿದ್ದಕ್ಕೆ ಪುಣ್ಯ ಇದು. ಹೇಳಿದ ಎಲಿಜಿಬಿಲಿಟಿ ಇಲ್ಲ ಸಾರ್ ಅಂತ ಹೇಳಿದ ಕ್ಲರ್ಕ್, ಕೊಡಯ್ಯ ಪರವಾಗಿಲ್ಲ ಅಂತ ಕೊಟ್ಬಿಟ್ಟ. ಹಿಡಿಯೋದು ನಾಳೆ ಕ್ಲರ್ಕ್ ಇವನ್ನೇನು ಇವನು ಹೇಳ್ತಾನೆ, ಆಸ್ ಪರ್ ಆರ್ಡರ್ ಮಾಡಿ. ಅವ್ನು ಸಬಾರ್ಡಿನೇಟ್ ತಾನೆ, ಹಿಡ್ದ ಮಾಡಿದೆ ಅಂತ ಹೇಳ್ತಾನೆ. ದುಡ್ಡು ತಿಂದು ಮಾಡಿ ಸಿಕ್ಕಾಕೋತಾನ ಅವನು. ಬರೀ ಅಫಿಷಿಯಲಿ ಮಾಡಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವನು ಹೇಳಿದ ಪ್ರಕಾರ ಬೌಂಡ್ ಟು ಡೂ ದಟ್. ಬೇರೆ ದಾರಿ ಇಲ್ಲ ಅವನಿಗೆ. ಇಲ್ಲ, ಹಾಗೆ ಆಗಬೇಕು. ಅದಕ್ಕೆ ಸರಿಯಾಗಿ ನೋಡಿಕೊಂಡು, ಹೌದು, ಸರಿಯಾಗಿ ಹೇಳ್ಕೊಟ್ಟು ಸರಿಯಾಗಿ ಮಾಡಿಸಿದರೆ ಮನೆಯಲ್ಲಿ ಎಲ್ಲರೂ ಸಾಧನೆ ಮಾಡೋ ಪುಣ್ಯ ಇವನಿಗೆ ಬರುತ್ತೆ. ಗೊತ್ತಾಯ್ತಾ? ಸಕಾಲ ಉಪನಯನ ಮಾಡ್ದ, ಅವ್ನು ಎಷ್ಟು ಸಂದೆ ಇವನು ಪುಣ್ಯ ಬರ್ತಾನೆ ಇರುತ್ತೆ. ಉಪದೇಶ ಇವನು ಮಾಡಲೇ ಇಲ್ಲ, ಯಾರೋ ಮಾಡಿದ್ರು, ಅವ್ರಿಗೆ ಪುಣ್ಯ ಯಾಕೆ ಬರುತ್ತೆ? ಮಾಡಲೇ ಇಲ್ಲ ಇವನು, ತಂದೆಯಾಗಿ ಮಾಡಲಿಲ್ಲ. ಇಲ್ಲೂ ಬೇರೆ ಗರ್ಭೋಪನಯದಲ್ಲಿ ಮಾಡಿ ಹಾಕ್ಬಿಟ್ರು. ಆಗ ಪುಣ್ಯ ಇವ್ರಿಗೆ ಬರಲಿಲ್ಲ. ಆದ್ದರಿಂದ ನಮ್ಮ ಪುಣ್ಯ ಬರಬೇಕು ಅಂತ, ಯಾವುದೇ ಕಾರ್ಯದಲ್ಲೂ ಕೂಡ ಪುಣ್ಯ ಬರಬೇಕು ಅಂತ ನಮ್ಮ ಇನ್ವಾಲ್ವ್ಮೆಂಟ್ ಬೇಕಾದ್ರಲ್ಲಿ. ನಾವು ಹೇಗಾಗಿ ಇನ್ವಾಲ್ವ್ ಆಗ್ತೇವೆ ಅದರಿಂದ ಏನಾಗುತ್ತೆ, ಹಾಗಾಗಿ ಪುಣ್ಯ ಬರುತ್ತೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಏನ್ ಹೇಳ್ತಾರೆ, ಯಾಕೆ ಹೋಗುತ್ತೆ ಹೇಳಿ ನೋಡ. ದೇವ್ರ ಪೂಜೆ ಮಾಡಿದ್ರೆ ನೈವೇದ್ಯ ಮಾಡಿಬಿಟ್ರೆ ಎಂತ ಅರ್ಧ ಪುಣ್ಯ ಹೋಯ್ತು. ಯಾತಕ್ಕೆ? ಅಡಿಗೆ ಮಾಡಿದ್ದಾಕೆ, ಗೊತ್ತಾಯ್ತೆ, ವ್ಯವಸ್ಥೆ ಮಾಡಿದ್ದಾಕೆ, ಅದು ಹೋಯ್ತು ಅಲ್ಲಿಗೆ. ಆದ್ರೆ ಮಾಡ್ಲಿಲ್ಲ, ಇವನೇ ಮಾಡ್ಕೊಂಡ, ರಾಣಿ ಹೋಗೋದಿಲ್ಲ. ಯಾತಕ್ಕೆ? ಇವನೇ ಪಾತ್ರೆ ತಗೊಂಡು ಇವನೇ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ. ಆಮೇಲೆ ಬೈಸ್ಕೊಂಡ ಬೇರೆ ಎಟ್ಟಿಕೆ ಜೊತೆಗೆ, ಡಿಸ್ಟರ್ಬ್ ಮಾಡ್ತೀರಿ ಗಟ್ಟೆ ಬಾರಿಸಿದೀವಿ ಅಂತೇಳಿ. ಅದಕ್ಕೇನಾಯ್ತು, ಪಾಪ ಬರಲ್ಲ. ಜನರಲ್ಲೂ ಹೇಳಿತ್ತು, ಒಳ್ಳೆ ಹೆಂಡತಿ ಸಂಸಾರದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ದು. ಮೆಕ್ಯಾನಿಕಲ್ ತೊಗೊಳ್ಬಾರ್ದು ಅದನ್ನ. ಅದು ಜೋರು ಮಾಡಿ ನಿಮ್ಮ ಪಾಪ ನನಗೆ ಬರುತ್ತೆ, ಹಾಗೆಲ್ಲ ಡಿಮ್ಯಾಂಡ್ ಮಾಡಕ್ಕೆ ಬರಲ್ಲ. ಅದು ಕೋಆಪರೇಟಿವ್ ಆಗಿ ಅದಕ್ಕೆ ಧರ್ಮಪತ್ನಿ ಅಂತ ಕರ್ತೀವಿ. ನೆರವಾಗೋದ್ರಿಂದ ಧರ್ಮಪತ್ನಿ. ಇವತ್ತು ಹೆಸರು ಕರಿ ಧರ್ಮನೇ ಇಲ್ಲ, ಧರ್ಮಪತ್ನಿ ಏನು ಬಂತಾಗ ಆಟೋಮೆಟಿಕ್ ಹೋಗೋದಿಲ್ಲ. ಹಾಗೆ ಸರಿ ಇದ್ರೆ ಮಾತ್ರ ಹೋಗುತ್ತೆ. ತಗೊಂಡು ರಿಸೀವೇ ಮಾಡಲ್ಲ, ಅದು ಓಪನ್ ಆಗಲ್ಲ ಫೈಲು. ಅರ್ಥ ಆಯ್ತಿಲ್ಲ? ಸರಿ ಇದ್ರೆ ಮಾತ್ರ ಓಪನ್. ರಾಂಗ್ ಪಾಸ್ವರ್ಡ್ ಕೊಟ್ಟರೆ ಹೇಗೆ ಓಪನ್ ಆಗುತ್ತದ? ರೈಟ್ ಪಾಸ್ವರ್ಡ್ ಇರ್ಬೇಕು. ಗಂಡ ಅಂತ ಒಪ್ಕೋಬೇಕು, ಹೆಂಡತಿ ಅಂತ ಅವ್ರು ಒಪ್ಕೋಬೇಕು. ಇಲ್ಲದ್ರೆ ಹೇಗೆ ಬರುತ್ತೆ? ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಜನಕ್ಕೆ ತುಂಬ ಜನ ಧರ್ಮದ ಕಾನ್ಸೆಪ್ಟ್ ಇರೋದಿಲ್ಲ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ, ಭಾಳ ಚೆನ್ನಾಗಿರೋ ಪ್ರಸಂಗ ಬರುತ್ತೆ. ಅಂಬರೀಷ್ ರಾಜನ ಕಥೆ ಹೇಳ್ತಾರೆ. ಅಂಬರೀಷ್ ರಾಜ ಅದಕ್ಕೊಬ್ಬ ಸೇನಾಧಿಪತಿ ಇದ್ದ. ಅಂಬರೀಷ್ ದೊಡ್ಡ ಯಜ್ಞ, ಬೇಕಾಷ್ಟು ಯಜ್ಞಯಾಗ ಮಾಡಿದ. ಪಾಪ ಇವನೇನು ಮಾಡಲಿಲ್ಲ, ಸೇನಾಧಿಪತಿ ಅದೇನು ಮಾಡಿರಲಿಲ್ಲ. ಆಮೇಲೆ ಇಬ್ಬರು ದೇಹ ಬಿಟ್ಟರು. ಆಶ್ಚರ್ಯ, ಅಂಬರೀಷ್ ಹೋಗ್ತಾ ಇದ್ದಾರೆ, ಅವನಿಗಿಂತ ಮುಂದೆ ಸೇನಾಧಿಪತಿ ಹೋಗ್ತಾ ಇದ್ದಾನೆ, ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಅಂಬರೀಷ್ ಆಶ್ಚರ್ಯ ಆಗೋಯ್ತು, ಯಜ್ಞ ಮಾಡಿದ್ದು ನಾನು, ಇವನು ನನಗಿಂತ ಮುಂದೆ ಹೋಗ್ತಾರೆ, ಯಾತಕ್ಕೆ ಸಿಟ್ಟು ಬಂತು ಅವರು, ಬಳಸಿ ಬೇಜಾರು ಕೂಡ ಆಯಿತು. ಪಾಪ ಸಾತ್ವಿಕ ಅಂತ ಕೇಳಿದ. ಅವ್ರು ಹೇಳಿದ್ರು, ಹೌದು, ಇಲ್ಲ ಆತನೇ ಜಾಸ್ತಿ ಪುಣ್ಯ ಬಂತು. ಯಾತಕ್ಕೆ ಅಂದರೆ ಯಜ್ಞ ಮಾಡಿದೆಯಲ್ಲ, ಆ ಯಜ್ಞ ಕೆಡದಂತೆ ರಕ್ಷಣೆ ವ್ಯವಸ್ಥೆ ಮಾಡ್ತಾ ಇದ್ದ. ರಾಕ್ಷಸರ ಗುಂಪು ಬಂತು, ಫೈಟ್ ಮಾಡ್ದ, ತನ್ನ ಪ್ರಾಣ ಕಳ್ಕೊಂಡ. ನೀನು ಯಜ್ಞ ಕೆಡಕ್ಕೆ ಬಿಡಲಿಲ್ಲ ಅವನು.
ಅದಕ್ಕೆ ಪುಣ್ಯ ಅವನಿಗೆ ಜಾಸ್ತಿ ಗೊತ್ತು ಅಂತ ಹೇಳ್ತಾರೆ. ನಮ್ಮ ಜನಕ್ಕೆ ಇದು ಗೊತ್ತಾಗೋದೇ ಇಲ್ಲ. ಯಾವಾಗ ನಾವು ಹೆಸರು ಬರ್ಬೇಕಂತ ಯೋಚನೆ ಮಾಡೋದ್ರೆ ಕೆಟ್ಟೋಗ್ಬಿಡೋದು. ಹೆಸರು ಬರೋದು ಮುಖ್ಯ ಅಲ್ಲ, ಕೆಲಸ ಇದು ಅಲ್ಲಿ ರೆಕಾರ್ಡ್ ಆಗುತ್ತೆ, ಇಲ್ಲಿ ಹೆಸರು ಕೊಡೋದಾಗೋದು ರೆಕಾರ್ಡ್ ಆಗೋದಿಲ್ಲ, ಅಲ್ಲೇ ನಿಜವಾದ ರೆಕಾರ್ಡ್ ಆಗೋದು. ಆದ್ದರಿಂದ ಇವ್ರ ತಾಯಿಗೂ ಆಯ್ತು, ಇವ್ರು ಎಲ್ಲರಿಗೂ ಹಾಗೇನೆ, ಅವರಿಗಿಂತ ಹೆಚ್ಚು ಪುಣ್ಯ ಬರೋದಕ್ಕೆ ಕಾರಣ ಇದಕ್ಕೆ. ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದೇನೆ ಅಸೂಯೆ ಪಟ್ಬಿಡ್ತಾರೆ. ಅಸೂಯೆ ಪಟ್ಟು ಕೆಡ್ಸಕ್ಕೆ ಹೋದ್ರೆ ಪಾಪ ಬಂತು ಅಷ್ಟೇ. ಕೋಆಪರೇಟ್ ಮಾಡಿಬಿಟ್ರೆ ಏನಾಗುತ್ತಾಗ ಶೇರ್ ಮಾಡಿ ಪುಣ್ಯ ಬಂದ್ಬಿಡುತ್ತಾಗ. ಎಷ್ಟು ಸಿಂಪಲ್ ಇದಲ್ಲ. ಆ ಅರ್ಥದಲ್ಲಿ ಯೋಚನೆ ಮಾಡ್ತಾ ಇದ್ರೆ ಪುಣ್ಯದ ಧನ ಸಂಪಾದನೆ ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ, ಅದು ಆರ್ಟ್. ಅದು ಅದೇ ವ್ಯಾಪಾರ, ಒಂದೇ ಬಿಸ್ನೆಸ್, ಅವ್ನು ಪಾಪರ ಆಗ್ತಾನೆ, ಅವ್ನು ಭಾರಿ ಶ್ರೀಮಂತನಾಗ್ತಾನೆ. ಅದಕ್ಕೆ ಕಲೆ ಬೇಕಾದ್ರು. ಇವ್ನು ಏನು ಮಾಡ್ಲಕ್ಕೆ ಹೋಗಿ ಕೆಡಿಸ್ಕೊಂಡು ಹಾಳು ಮಾಡಿಬಿಡ್ತಾರೆ. ಕೆಲವರು ದೊಡ್ಡ ಅಡ್ವಾಂಟೇಜ್ ತಗೋತಾರೆ. ಪುಣ್ಯ ಹಾಗೆ, ಪುಣ್ಯ ಸಂಪಾದನೆ ಆಲ್ಟ್ ಅದು. ಪ್ರತಿ ಕ್ಷಣದಲ್ಲೂ ಕೂಡ ಇವತ್ತೇನಾಗಿದೆ ಗೊತ್ತಾ, ಎವ್ರಿ ಮೂಮೆಂಟ್ ಸಂಪಾದನೆ ಮಾಡ್ತಾನೆ ಇರೋದು. ಮಾತಾಡಿದ್ರೆ ದುಡ್ಡು, ಇದು ಮಾಡಿದ್ರೆ ಎಲ್ಲ ಮಾನಿಟರಿ ಬೆನಿಫಿಟ್ ಕ್ಲೇಮ್ ಮಾಡಿ ಆ ಥರ ಯೋಚನೆ ಮಾಡ್ತಿದ್ದಾನೆ. ಈಗ ಹಿಂದೆ ಹಾಗೆ ಮಾಡ್ತಿರ್ಲಿಲ್ಲ. ಆ ಥರ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಕೃತಜ್ಞತೆ ಹೇಗಿದ್ರು ಅಂದರೆ ಉಲ್ಟಾ ಪಲ್ಟದು. ಪ್ರತಿ ಕ್ಷಣದಲ್ಲೂ ಪುಣ್ಯ ಸಂಪಾದನೆ ಮಾಡಬೇಕು, ಗೊತ್ತಾಯ್ತಾ. ಕೂತ್ರೆ ನಿಂತರೆ ಪುಣ್ಯ ಬರಬೇಕು. ಆಗ 100% ಸೊಲ್ಯೂಷನ್ ಸಿಗುತ್ತೆ. ಆ ಭಾವನೆ ಇರಬೇಕು. ಯಾರೋ ಮನೆಗೆ ಬಂದು ಏನು ಮಾಡಿದ್ರೆ ಪುಣ್ಯ ಬರುತ್ತೆ ಯೋಚನೆ ಮಾಡಬೇಕು. ಈಗ ಬೈದು ಕಳಿಸ್ಬಿಟ್ರೆ ಭಾರಿ ಪಾಪ ಬರುತ್ತೆ. ಏನು ಮಾಡಿದ್ರೆ ಪುಣ್ಯ ಬರುತ್ತೆ, ತನ್ನ ರೋಲ್ ಏನು, ಎವ್ರಿ ಟೈಮ್ ಯೋಚನೆ ಮಾಡಬೇಕು. ನನ್ನ ಸ್ಥಾನ ಏನೀಗ, ಪುಣ್ಯ ಕಟ್ಟಿಕೊಳ್ಳೋದಕ್ಕೆ ಈ ಸಮಯದಲ್ಲಿ ಏನು ಮಾಡ್ಬೋದು ನಾನೀಗ. ಆ ಥರ ಕಾನ್ಸೆಪ್ಟ್ ಇದೆ. ದುಡ್ಡಿಗೆ ಮಾಡಿ ಯೋಚನೆ ಮಾಡ್ತಾನೋ, ಏನು ಮಾಡಿದ್ರೆ ದುಡ್ಡು ಬರುತ್ತೆ ನೋಡಿದ ತಕ್ಷಣ ಇವನಿಂದ ಎಷ್ಟು ಕಿತ್ಕೋಬಹುದು ನೋಡ್ತಾರೆ. ವ್ಯಾಪಾರ ಇವತ್ತು ನೋಡಿದ್ರೆ ಇವ್ರು ಎಷ್ಟು ಬಾಳ್ತಾರೆ, ಇವರು ಎಷ್ಟು ಮೋಸ ಮಾಡೋದು, ಎಷ್ಟು ದಡ್ಡ ಇದ್ದಾರೆ ನೋಡ್ತಾರೆ. ಹಿಂದೆ ಹಾಗಲ್ಲ, ಎಷ್ಟು ಸಾತ್ವಿಕ, ಎಷ್ಟು ಸನ್ನಿಧಾನ ಇದೆ ಅವನಲ್ಲಿ, ಎಷ್ಟು ಪುಣ್ಯ ಸಂಪಾದನೆ ಮಾಡುವುದು ಯೋಚನೆ ಮಾಡ್ತಾರೆ. ಪುಣ್ಯ ಸಂಪಾದನೆ ಇಬ್ಬರಿಗೂ ಅಡ್ವಾಂಟೇಜ್. ಇದ್ರ ಧನ ಸಂಪಾದನೆ ಮಾಡಿದ್ರೆ ಇಬ್ಬರಿಗೂ ಅಡ್ವಾಂಟೇಜ್ ಅಲ್ಲ ಅದು, ಗೊತ್ತಾಯ್ತಿಲ್ಲ. ಸರಿ, ವ್ಯಾಪಾರ ವಿಚಾರ ಬೇರೆ, ಇದು ಮೋಸ ಆಗುತ್ತೆ ಎಷ್ಟೋ ಸಲ. ಇಲ್ಲಿ ಮೋಸ ಮಾಡಬೇಕಾಗಿಲ್ಲ. ಪುಣ್ಯದಲ್ಲಿ ಮೋಸ ಮಾಡಿದ್ರೆ ಪುಣ್ಯ ಹೋಯ್ತು. ಮೋಸ ಮಾಡಿ ಧನ ಸಂಪಾದನೆ ಮಾಡ್ಬೋದು, ಆದರೆ ಮೋಸ ಮಾಡಿ ಪುಣ್ಯ ಸಂಪಾದನೆ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಇದು ಶಾಶ್ವತ, ಅದು ನಶ್ವರ. ಈ ಹಿನ್ನೆಲೆಯಲ್ಲಿ ದಾಸಿಗಳು ರಾಜಕುಮಾರಿ ಏನೂ ಅಲ್ಲ, ಆದರೆ ಅವರಿಬ್ಬರನ್ನು ಮೀರಿಸಿದ್ರು ಅಂತ ಹೇಳ್ತಾರೆ. ನಂಬರ್ 1 ಸ್ಥಾನ ಸಿಕ್ಕಿದ್ದು ಯಾರಿಗೆ? ಇವಳಿ ಸಿಕ್ತು, ದಾಸಿಗೆ ನಂಬರ್ 1. ನೆಕ್ಸ್ಟ್ ಇಮಿಡಿಯೇಟ್ ಅಂಬಾಲಿಕಾ, ಆ ಥರ್ಡ್ ಇವಳು. ಉಲ್ಟಪಟ್ಟಾಗುತ್ತೆ ಪೂರ್ತಿ. ಜ್ಯೇಷ್ಠರ ಮಹಾಪಟ್ಟದ ರಾಣಿಗೆ ಅತಿ ಕಡಿಮೆ ಪುಣ್ಯ ಬಂತು, ಆ ಪಟ್ಟದ ರಾಣಿ ದಾಸಿಗೆ ಅತಿ ಹೆಚ್ಚು ಪುಣ್ಯ ಬಂತು. ವೇದವ್ಯಾಸರನ್ನ ಏನೋ ಅರ್ಥ ಮಾಡ್ಕೊಂಡು ಸಂಪೂಜೆ ಯಾಮಾಸ, ಭಕ್ತಿಯಿಂದ ಪೂಜೆ ಮಾಡಿದ್ದು, ಅದಕ್ಕೆ ಅಷ್ಟು ಮೇಲೆ ಹೋಗುತ್ತೆ. ಎಷ್ಟೋ ಸತಿ ಹೇಳಿದ ಸಾಧನೆಯಲ್ಲಿ ನಾವು ಅನ್ಕೋತೀವಿ ಎಷ್ಟೋ ಸಲ ನಾವು ಮಾಡಿದ ಪುಣ್ಯ ಬಂತು ಅಂತ. ಅಲ್ಲ, ಯಾರು ಸಹಾಯ ಕೊಟ್ಟು ಅದೆಲ್ಲ ನೋಡ್ತಾ ಹೋಗ್ತಾರೆ. ಆ ಪುಣ್ಯ ಭಾರಿ ಮೇಲಕ್ಕೆ ಹೋಗಿದೆ. ಯಾವ ಮನಸ್ಸಿನಿಂದ ಕೊಟ್ಟರು, ಮತ್ತೆ ಅವ್ರು ಕೊಡಬೇಕಾದ್ರೂ ಕೂಡ ಹೆಸರಿಗೆ ಕೊಟ್ಟರು, ವಿಷ್ಣು ಪ್ರೀತ್ಯರ್ಥಂ ಕೊಟ್ಟರು, ಆಗ ಪುಣ್ಯದ ಲೆಕ್ಕನೇ ಬೇರೆ ಅದು. ಅದಕ್ಕಷ್ಟೇ ಅಲ್ಲಿಗಿರಲಿ. ನಾಳೆ ದಿವಸ ಬೇರೆ ವಿಷಯ ಶುರುವಾಗುತ್ತೆ. ಅಂಬಾಲಿಕೆಗೆ ಕಡಿಮೆ ಪುಣ್ಯ, ಅಂಬಿಕೆಗೆ ಇನ್ನೂ ಕಡಿಮೆ ಪುಣ್ಯ. ಅಂತೂ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ, ಅದು ಚೇಂಜ್ ಆಗೋದಿಲ್ಲ. ಆದರೆ ಆ ಕಾಲಕ್ಕೆ ಇವರಿಗಾಗಿದ್ದ ವ್ಯತ್ಯಾಸ ಸ್ವರೂಪದಲ್ಲಿ ವೇರಿಯೇಷನ್ ಇದ್ದೇ ಇರುತ್ತೆ.